ವಿಹಾನ್ ಜೊತೆ ಬನ್ನಿ ಮಾತಾಡೋಣ. ಒಳ್ಳೆ ಕತೆ ವಿಹಾನ್ ಜೊತೆ ಬನ್ನಿ ಮಾತಾಡೋಣ. ಇರೋದೊಂದೇ ಜೀವನ, ಎಕ್ಸ್ಪೈರಿ ಡೇಟ್ ಇದೆಯಣ್ಣ. ಟೆನ್ಷನ್ ಕೊಡು ರಾಮಾಯಣ, ಸೈಡ್ ಇಟ್ಟು ಖುಷಿಯ ಹಂಚೋಣ. ಇರೋದೊಂದೇ ಜೀವನ, ಬರೀ ಒಳ್ಳೆ ಕತೆ ಮಾತಾಡೋಣ. ಒಳ್ಳೆ ಕತೆ ವಿಹಾನ್ ಜೊತೆ ವಿತ್ ಆರೆಂಜ್ ಕನ್ನಡಕ ವಿಹಾನ್. ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೇ, ಮತ್ತೊಂದು ಒಳ್ಳೆ ಕತೆ ವಿಹಾನ್ ಜೊತೆ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಪ್ರತಿ ವಾರ ಆಕರ್ಷಣೆಯ ನಿಯಮದ ಬಗ್ಗೆ, ಅಚೇತನ ಮನಸ್ಸಿನ ಬಗ್ಗೆ, ನಮ್ಮ ಸುಪ್ತ ಮನಸ್ಸಿಗಿರುವ ಶಕ್ತಿಯ ಬಗ್ಗೆ, ನಮ್ಮ ಆಲೋಚನಾ ಕ್ರಮ, ನಮ್ಮ ನಂಬಿಕೆಗಳು, ಇದೆಲ್ಲವೂ ಹೇಗೆ ನಮ್ಮ ಜೀವನವನ್ನ, ನಮ್ಮ ಜೀವನದ ಪಯಣವನ್ನ ರೂಪಿಸ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಒಬ್ನೇ ಈ ಒಂದು ವೇದಿಕೆಯಲ್ಲಿ ಮಾತಾಡೋದ್ರ ಬದಲು ನನ್ನ ಹಾಗೆ ಬಹಳಷ್ಟು ಜನ ಕನ್ನಡದಲ್ಲೇ ಈ ಎಲ್ಲಾ ತತ್ವಗಳನ್ನ ಬಳಸ್ಕೊಂಡು ತಮ್ಮ ತಮ್ಮ ಜೀವನದಲ್ಲಿ ಬಹಳಷ್ಟು ಅದ್ಭುತವಾದ ಪವಾಡಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಲೈಫ್ ಕೋಚ್ಗಳಾಗಿ, ಹೀಲರ್ಗಳಾಗಿ ಬಹಳಷ್ಟು ಜನರ ಜೀವನದಲ್ಲೂ ಅಭಿವೃದ್ಧಿಯನ್ನ ಹೊಂದೋದಕ್ಕೆ, ತಮ್ಮ ಜೀವನದಲ್ಲಿ ತಾವು ಬೆಳೆಯೋದಕ್ಕೆ ಸಹಾಯ ಮಾಡ್ತಾ ಬಂದಿದ್ದಾರೆ. ಆ ರೀತಿ ವ್ಯಕ್ತಿಗಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದು ಅವರ ಜೊತೆ ನಾನು ಈ ರೀತಿ ಒಂದು ಸಂದರ್ಶನ ಮಾಡಿದಾಗ ಅದರ ಮುಖಾಂತರ ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಗೆ ಇನ್ನಷ್ಟು ಸ್ಪಷ್ಟನೆ ಸಿಗುತ್ತೆ, ಇನ್ನಷ್ಟು ಧೈರ್ಯ ಬರುತ್ತೆ, ಇನ್ನಷ್ಟು ಇದನ್ನೆಲ್ಲ ಬಳಸ್ಕೋಬೇಕು, ನಾನು ಕೂಡ ನನ್ನ ಜೀವನದಲ್ಲಿ ಬೆಳಿಬೇಕು ಅನ್ನೋ ಒಂದು ಆಸೆ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಸಂಚಿಕೆಗಳನ್ನ ನಾನು ಮಾಡ್ತಾ ಇದ್ದೀನಿ. ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ಒಂದು ಅದ್ಭುತವಾದ ಅತಿಥಿಯನ್ನ ನಾನು ಕರ್ಕೊಂಡು ಇವರು ಅಮೆರಿಕಾದ ಲಾಸ್ ಆಂಜಲಸ್ ಅಲ್ಲಿ ಕೂತ್ಕೊಂಡು ಹೀಲಿಂಗ್ ಅನ್ನ, ಲೈಫ್ ಕೋಚಿಂಗ್ ಅನ್ನ ಮಾಡ್ತಾ ಬಹಳಷ್ಟು ಕನ್ನಡಿಗರಿಗೆ ತಮ್ಮ ಅಚೇತನ ಮನಸ್ಸಿನಲ್ಲಿರುವ ಬಹಳಷ್ಟು ನಕಾರಾತ್ಮಕ ನಂಬಿಕೆಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಹೀಲಿಂಗ್ ಮುಖಾಂತರ, ಲೈಫ್ ಕೋಚಿಂಗ್ ಮುಖಾಂತರ, NLP ಮುಖಾಂತರ ತಮ್ಮ ತಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನ ಹೊಂದೋದಕ್ಕೆ ಸಹಾಯ ಮಾಡ್ತಿರುವಂತಹ ಒಂದು ಅದ್ಭುತವಾದ ವ್ಯಕ್ತಿ, ಕನ್ನಡತಿ. ಸೊ ಇವರ ಜೊತೆ ಈ ಎಲ್ಲಾ ವಿಷಯಗಳ ಬಗ್ಗೆ ಮಾತಾಡೋದಕ್ಕೆ ನಾನು ಬಹಳ ಉತ್ಸಾಹದಿಂದ ಕಾಯ್ತಾ ಇದ್ದೀನಿ. ನಾವು ಪ್ರತಿ ವಾರ ಆಕರ್ಷಣೆಯ ನಿಯಮದ ಬಗ್ಗೆ, ಈ ಎಲ್ಲಾ ತತ್ವಗಳ ಬಗ್ಗೆ ಮತ್ತೆ ಮತ್ತೆ ಮಾತಾಡ್ತಾ ಇದ್ರು ಕೂಡ ಈಗ ನಾನು ಕೂಡ ನನ್ನ ಒಬ್ಬ ಚಿತ್ರ ನಿರ್ದೇಶಕನಾಗಿ, ಚಿತ್ರ ನಟನಾಗಿ ಅಲ್ಲಿಂದ ಈ ಆಕರ್ಷಣೆಯ ನಿಯಮದ ಬಗ್ಗೆ ತಿಳ್ಕೊಂಡು ನನ್ನ ಜೀವನದಲ್ಲಿ ಆಗ್ತಿದ್ದ ಸಮಸ್ಯೆಗಳ ಒಂದು ಕಾರಣದಿಂದ ನಾನು ಇದೆಲ್ಲವನ್ನು ಕಲಿತು ನನ್ನ ಪಯಣ ಹೇಗ್ ಶುರುವಾಯ್ತೋ ಅದೇ ರೀತಿ ಒಬ್ಬೊಬ್ಬರಿಗೂ ಅವ್ರದ್ದೇ ಆದ ಒಂದು ಪಯಣ ಇರುತ್ತೆ, ಅವ್ರದ್ದೇ ಆದ ಕೆಲವು ಅನುಭವಗಳಿರುತ್ತೆ, ಅವ್ರದ್ದೇ ಆದ ಕೆಲವು ಪರಿವರ್ತನೆಗಳು, ಪವಾಡಗಳು, ಇದನ್ನೆಲ್ಲ ನಾವು ಹಂಚ್ಕೊಂಡಾಗ ನಮ್ಮಲ್ಲಿ ಆ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ. ಸೊ ಹಾಗಾಗಿ ಇವರ ಜೊತೆ ಮಾತಾಡೋದಕ್ಕೆ ನಾನು ಬಹಳ ಉತ್ಸಾಹದಿಂದ ಕಾಯ್ತಾ ಇದ್ದೀನಿ. ನೀವು ಕೂಡ ಅದೇ ಉತ್ಸಾಹದಿಂದ ಕಾಯ್ತಾ ಇದ್ರೆ ವೆಲ್ಕಮ್ ಅಂತ ಎಲ್ಲರೂ ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನಾನು ಅಶ್ವಿನಿ ಅವ್ರನ್ನ ಸ್ಪಾಟ್ಲೈಟ್ ಹಾಕ್ತೀನಿ. ಆಸಮ್. ನಮಸ್ಕಾರ ಅಶ್ವಿನಿ, ಒಳ್ಳೆ ಕತೆ ವಿಹಾನ್ ಜೊತೆ ಕಾರ್ಯಕ್ರಮಕ್ಕೆ ನಿಮಗೆ ಆದರದ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ವಿಹಾನ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನನ್ಗೆ ಇನ್ವೈಟ್ ಮಾಡಿದ್ದಕ್ಕೆ. ದಿಸ್ ಇಸ್ ರಿಯಲಿ ಐಮ್ ರಿಯಲಿ ಹ್ಯಾಪಿ ಅಂಡ್ ಗ್ರೇಟ್ಫುಲ್ ಫಾರ್ ಯೋರ್ ಇನ್ವಿಟೇಷನ್ ಇಲ್ಲಿರೋದಕ್ಕೆ and to have this conversation. ಧನ್ಯವಾದಗಳು. ನನಗೂ ಬಹಳ ಒಂದು ಉತ್ಸಾಹ ಇದೆ. ಏನಕ್ಕೆ ಅಂದ್ರೆ ನೀವು ಅಶ್ವಿನಿ ಅವ್ರ ಬಗ್ಗೆ ನಾನು ಇನ್ನೂ ಹಾಗೆ ಹಂಚ್ಕೊಳ್ತಾ ಹೋಗ್ತೀನಿ. ಸೊ ಇವರು ಅಮೆರಿಕಾದಲ್ಲೇ ಬಹಳ ವರ್ಷಗಳಿಂದ ಅಮೆರಿಕಾದಲ್ಲಿ ವಾಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೂ ನನಗೆ ಬೆಂಗಳೂರಿನಲ್ಲಿ ಅವ್ರನ್ನ ಭೇಟಿ ಮಾಡೋ ಒಂದು ಅವಕಾಶ ಸಿಕ್ಕಿತ್ತು. ನಮ್ಮ ಗುರುಗಳು ಮಿತೇಶ್ ಕತ್ರಿ ಅವರ ಒಂದು ಕಮ್ಯುನಿಟಿ ಏನಿದೆ ಅಲ್ಲೇ ನಾನು ಅಶ್ವಿನಿ ಅವ್ರನ್ನ ಭೇಟಿ ಮಾಡಿದ್ದು. ಸೊ ಅವರ ಒಂದು ಈ ಆಕರ್ಷಣೆಯ ನಿಯಮವಾಗ್ಲಿ, ಲೈಫ್ ಕೋಚಿಂಗ್ ಆಗ್ಲಿ, ಇದೆಲ್ಲ ಅವರ ಒಂದು ಪಯಣವನ್ನ ನಾನು ಕೇಳಿಸ್ಕೊಂಡಾಗ ನಂಗೆ ಬಹಳ ಇನ್ನೂ ಅದ್ರ ಬಗ್ಗೆ ಹೆಚ್ಚು ತಿಳ್ಕೋಬೇಕು ಅನ್ನೋ ಆಸೆ ಇತ್ತು. ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅವರು ಅತಿಥಿಯಾಗಿ ಬಂದಿದ್ದಾರೆ. ಸೊ ಅಶ್ವಿನಿ ಅವರೇ, ನಾನು ನಿಮ್ಮ ಬಗ್ಗೆ ನನಗ್ ಗೊತ್ತಿರೋ ಮಟ್ಟಕ್ಕೆ ಒಂದು ಸಂಕ್ಷಿಪ್ತವಾದ ಒಂದು ಇಂಟ್ರಡಕ್ಷನ್ ಕೊಟ್ಟಿದ್ದೀನಿ. ನೀವು ನಿಮ್ಮ ಜೀವನದಲ್ಲಿ ಅಮೆರಿಕಾದಲ್ಲಿ ಬಹಳ ವರ್ಷದಿಂದ ಬಾಳ್ತಾ ಬಂದಿದ್ದೀರಾ. ಅದ್ರ ಜೊತೆ ಬ್ಯಾಂಕಿಂಗ್ ಅಲ್ಲಿ, IT ನಲ್ಲೆಲ್ಲ ಇದ್ದು ಈಗ ಲೈಫ್ ಕೋಚಿಂಗ್ ಬಂದಿದ್ದೀರಾ. ಸೊ ನಿಮ್ಮ ಪಯಣದ ಬಗ್ಗೆ ನಿಮ್ಮ ಎರಡು ಮಾತುಗಳಲ್ಲಿ ಹೇಳೋದಾದ್ರೆ ಏನ್ ಹೇಳ್ತೀರಾ ಅಶ್ವಿನಿ ಅವರೇ? Absolutely ವಿಹಾನ್, ಥ್ಯಾಂಕ್ ಯು. ನಾನಿಲ್ಲಿ ನೀವು ಹೇಳ್ದಂಗೆ ಸುಮಾರು ವರ್ಷದಿಂದ ಇದ್ದೀನಿ. ಬ್ಯಾಂಕಿಂಗ್ ನಲ್ಲಿ 20+ ವರ್ಷ ಇದ್ದೆ. ಆಮೇಲೆ IT ನಲ್ಲಿ ಸ್ವಲ್ಪ ವರ್ಷಗಳಿದ್ದೆ.
ಇಷ್ಟೆಲ್ಲ ಮಾಡಿದ್ರು ನನಗೆ ಐ ಫೆಲ್ಟ್ ಲೈಕ್ ಐ ಕುಡೆಂಟ್ ವಾಟ್ ಲುಕ್ ಲೈಕ್ ಸಕ್ಸಸ್, ಹೊರಗಡೆಯಿಂದ ಸಕ್ಸಸ್ ತರ ಕಾಣಿಸ್ತು, ಸಂತೋಷವಾಗಿದ್ದೆ, ಬಟ್ ಏನೋ ಇನ್ನರ್ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಸೊ ಐ ವಾಸ್ ಅನ್ಸ್ಯಾಟಿಸ್ಫೈಡ್ ಆರ್ ಅನ್ಫುಲ್ಫಿಲ್ಡ್ ಅಂತ ಹೇಳ್ಬೋದು. ಓಕೆ. ದಟ್ಸ್ ವೆನ್ ನನ್ನ ನಾನು ಡೀಪ್ ಆಗಿ when I sat deep down, then I found my inner spiritual awakening ನನ್ನಲ್ಲಿ. I reconnected ನನ್ನ roots ಜೊತೆ, meditation ಇಂದ, chanting ಇಂದ, exploring deeper wisdom through Hindu dharma. Slowly I found myself and I was drawn to healing. As ನೀವ್ ಮಾತಾಡ್ದಂಗೆ EFT, ಹೋಪ್ನೋಪ್ನೋ, ಆಮೇಲೆ NLP, ಇದೆಲ್ಲ what began as a search for a peace eventually unfolded my true purpose, which was guiding others to reconnect our divine power jate and their inner wholeness. So Awesome. ಅಂದ್ರೆ ನಮ್ಮೆಲ್ಲರಿಗೂ ಏನು ಅಂದ್ರೆ ನಮ್ಮದೇ ಆದ ಒಂದು ವೈಯಕ್ತಿಕ ಹುಡುಕಾಟ ಏನಿರುತ್ತೆ, ನಮ್ಮ ಒಂದು ನೀವ್ ಹೇಳ್ದಂಗೆ ಏನೋ ಒಂದು ಫುಲ್ಫಿಲ್ಲಿಂಗ್ ಆಗಿ ಅನ್ನಿಸ್ತಾ ಇರಲ್ಲ, ಏನೋ ಒಂದು ಕೊರತೆ ಮನೋಭಾವ, ಏನೋ ಒಂದು ಮಿಸ್ಸಿಂಗ್ ಅಂತ ಅನ್ನಿಸ್ತಾ ಇರುತ್ತೆ. ಆ ಒಂದು ಹುಡುಕಾಟದಲ್ಲಿ ನಾವು ಹುಡುಕ್ದಾಗ್ಲೇ ನಮ್ಮಲ್ಲಿ ಆ ಒಂದು ಆಧ್ಯಾತ್ಮಿಕತೆ ಆಗಿರ್ಬೋದು, ಈ ಎಲ್ಲಾ ವಿಷಯಗಳು ನಮ್ಗೆ ಕೊಡುವಂತಹ ಒಂದು ಅದ್ಭುತವಾದ ಪರಿವರ್ತನೆ ಏನಿದೆ ಅದನ್ನ ಇನ್ನಷ್ಟು ಜನಕ್ಕೆ ಹಂಚ್ಕೊಳ್ಳೋಣ ಅನ್ನೋ ಒಂದು ಉದ್ದೇಶದಿಂದಾನೇ ಬಹಳಷ್ಟು ಜನ ನಾವೆಲ್ಲ ಹೀಲರ್ಸ್ ಆಗಿರೋದು ಅಥವಾ ಲೈಫ್ ಕೋಚಸ್ ಆಗಿರೋದು. ಸೊ ನಿಮಗೆ ಎಲ್ಲಿ ಇದನ್ನ ಅಫ್ಕೋರ್ಸ್ ನನಗಾಗಿ ನಾನು ಕಲ್ತ್ಕೊಳ್ಳೋದು ಒಂದು, ಆದ್ರೆ ಇದನ್ನ ಬೇರೆಯವ್ರಿಗೆ ಹೇಳ್ಕೊಡ್ಬೇಕು, ಬೇರೆಯವ್ರಿಗೆ ನಾನು ಹೀಲಿಂಗ್ ಮಾಡ್ತೀನಿ ಅಂತ ಬಂದಾಗ ಅದಕ್ಕೆ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಒಂದು ಮೋಟಿವೇಶನ್ ಬರಬೇಕು. ಎಲ್ಲಾರು ಈಗ ಅವ್ರವ್ರಿಗಾಗಿ ಅವ್ರು ಹೀಲಿಂಗ್ ಮಾಡೋದು ಓಕೆ, ಬಟ್ ಇನ್ನೊಬ್ಬರಿಗೂ ನಾನು ಹೇಳ್ಕೊಡ್ತೀನಿ ಅಂತ ಹೋದಾಗ ಅದಕ್ಕೊಂದು ಕಾರಣ ಅಂತಿರುತ್ತೆ. ಸೊ ಒಂದು ಟರ್ನಿಂಗ್ ಪಾಯಿಂಟ್ ಅಥವಾ ಏನೋ ಒಂದು ರೀಸನ್ ಇರುತ್ತೆ. ಸೊ ನಿಮ್ಮ ಜೀವನದಲ್ಲಿ ಎಲ್ಲಿ ಅನ್ನಿಸ್ತು ಇದನ್ನ ನಾನು ಬೇರೆಯವ್ರಿಗೂ ಹೇಳ್ಕೊಡ್ತೀನಿ, ಇದೇ ನಾನ್ ಮಾಡ್ಬೇಕು, ವೃತ್ತಿಯಾಗಿ ಇದನ್ನ ತಗೋಬೇಕು ಅಂತ ಎಲ್ಲಿ ಅನ್ಸಿದ್ ನಿಮ್ಗೆ? ಐ ಥಿಂಕ್ ವಿಹಾನ್, ನನಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇದ್ದಾಗ ನನ್ಗೆ ಅರ್ಥ ಆಯ್ತು ದ ಪವರ್ ವಾಸ್ ವಿತ್ ಇನ್ ಮೀ. ಇಷ್ಟೆಲ್ಲ ಮೊಡಾಲಿಟೀಸ್ ಇಷ್ಟೆಲ್ಲ ಇದ್ರೆ ಅಲ್ಟಿಮೇಟ್ಲಿ ನನ್ನಲ್ಲಿ ಆ ಪವರ್ ಇತ್ತು. ಐ ಹೀಲ್ಡ್ ಮೈ ಸೆಲ್ಫ್ ಆಫ್ ನನ್ನ ಪಾಸ್ಟ್ ಟ್ರಾಮಾಸ್ ಅಥವಾ ಲಾಸ್ ಆಫ್ ಮೈ ಫಾದರ್ ರೀಸೆಂಟ್ಲಿ. ವಾಟ್ ಐ ಅಂಡರ್ಸ್ಟುಡ್ ವಾಸ್, ನಾನ್ ಅದ್ ಮಾಡಿದ್ರೆ ನನ್ನ ಟು ಕಮ್ ಟು ದ ಲೆವೆಲ್ ಆಫ್ calmness, inner self ge, then I can teach other people to do that. If I can live that lifestyle, ellaru know you can live that lifestyle, they can everyone can live that lifestyle. So I came to that, but it actually started 2020 nalli. Okay. For me, so as I said, nan corporate bank, I was in a banking avaga, and then alidoga I was having a hard time ಕೆಲಸದಲ್ಲಿ, and then I couldn't find satisfaction. ನಾನು ಏನ್ ಕೆಲಸ ಮಾಡ್ತಿದ್ರು, I was on top of my game, and ಏನ್ ಮಾಡ್ತಿದ್ರು I couldn't understand, but ಏನೋ ಮಿಸ್ಸಿಂಗ್ ತರ ಇತ್ತು. like I couldn't connect, ಏನದು ಅಂತ ನಂಗೆ ಗೊತ್ತಿರ್ಲಿಲ್ಲ. ಸಮ್ ಎನರ್ಜಿ ಕೆಲ್ಸಕ್ಕೆ ಹೋದ್ರೆ ಏನೋ ಒಂಥರ ನೆಗೆಟಿವ್ ಎನರ್ಜಿ ಬರ್ತಿತ್ತು, ಅರ್ಥ ಆಗ್ತಿರ್ಲಿಲ್ಲ ನನ್ಗೆ ಏನೋ. ಅವಾಗ ನಾನು ಐ ಆಲ್ವೇಸ್ ಫೆಲ್ಟ್ ಲೈಕ್ ಐ ಕನೆಕ್ಟೆಡ್ ವಿತ್ ಗಾಡ್, ದೇವ್ರ ಜೊತೆ. ನಂಗೆ ಏನ್ ಅನ್ಸ್ತಿರೇನೋ ದೇವ್ರ ಬಂದ್ ಮಾತಾಡ್ಸ್ತೀನಿ, ಲೈಕ್ ನಮ್ ತಾಯಿನ ಅಥವಾ ನಮ್ ತಂದೆನ್ ಮಾತಾಡ್ಸಂಗೆ, ಯಾಕೆ ಹಿಂಗ್ ಆಗ್ತಿದೆ, ಲೈಕ್ ಒಂದ್ ಫ್ರೆಂಡ್ ಜೊತೆ ಮಾತಾಡ್ದಂಗೆ, ಯಾಕೆ ದೇವ್ರ ನನ್ಗೆ ಹಿಂಗ್ ಆಗ್ತಿದೆ ಹೇಳಿ, ನೀವು ನಮ್ಗೆ ಹೆಲ್ಪ್ ಮಾಡಿ, ನಂಗೊಂದು ಲೈಕ್ ಶೋ ಮಿ ಅ ಸೈನ್, ನನ್ಗೊಂದ್ ಬಂದ್ ಹೇಳಿ ಸಮಥಿಂಗ್, ಹಂಗ್ ಹೋಗಿ ಮಾತಾಡ್ತಿದ್ದೆ. ಅವಾಗ I heard a voice say, you're here to serve. Literally, ನನ್ಗಿನ್ನ I vividly remember ದೇವ್ರ ಮುಂದೆ ನಿಂತ್ಕೊಂಡಿದ್ದು ದೇವ್ರ ಮನೇಲಿ, and then I vividly remember saying, you're here to serve, you're here to serve. ಅಷ್ಟೇ ಕೇಳಿಸಿತ್ತು, and I didn't know ಈ ಸರ್ವಿಂಗ್ ಅಂದ್ರೆ ಏನು, ವಾಟ್ am I here to serve. ಅದನ್ನು ಹೇಳ್ದೆ, if you're telling me I'm here to serve, ಹೇಳ್ಕೊಡಿ ನನಗೆ, what do I have to serve, how do I have to serve, ನನ್ಗೆ ಅದು ಹೇಳ್ಕೊಡಿ ಅಂತ. I just didn't get it. But in 2024, last year, I lost my father. It's been a year, and when I came back after we buried our father, ನಾನು ಇಲ್ಲಿ ವಾಪಸ್ ಬಂದ್ಮೇಲೆ I really broke down, and then I was looking something like ಏನೋ ಮಿಸ್ಸಿಂಗ್, ಇನ್ನ ಮತ್ತೆ ಏನೋ ಮಿಸ್ಸಿಂಗ್. Then I came across our guru, and that's when
It just clicked, Vihan. Like I knew the minute I signed on for the program, ನಾನು ಎಲ್ಲಾನು ಎಲ್ಲ ಇದು modules ನ ಕಂಪ್ಲೀಟ್ ಮಾಡಿರ್ಲಿಲ್ಲ, but I knew I'd landed and I knew I found my inner peace within month ನಲ್ಲಿ. ಅವಾಗ ಅನ್ಕೊಂಡೆ ನನಗೆ ಇಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ನನ್ನ ಲೈಫ್ ನಲ್ಲಿ ಇದ್ದಾರೆ, why can't everybody live in this peace, this satisfaction? That was the turning point for me. Although I've been doing this subconsciously for many years, it's just you needed some guru to kind of guide you, and he came along, and I knew this was my calling. I had known this all along. Ivaga, for sure, I knew I had my grounding. My roots were grounded. Ivaga, I'm teaching that to my clients, and now I know this is the right pathway, and that was the starting point for me. ಅದ್ಭುತ. ಅಂದ್ರೆ ಒಂದು ಆ ಆ, ಅದೇ ಒಳಗಿಂದಾನೇ ನಿಮ್ಗೆ ಆ ಒಂದು ಕಾಲಿಂಗ್ ಬಂತು, ಇದು ಸರ್ವ್ ಮಾಡ್ಬೇಕು, ಸೇವೆ ಮಾಡ್ಬೇಕು ಜನಕ್ಕೆ ಅನ್ನೋದು. ಆದ್ರೆ ಅದಕ್ಕೆ ಸಮಯನೂ ಬರ್ಬೇಕಲ್ವಾ? ಅದಕ್ಕೆ ಸಮಯ ನಾನು ಬಹಳಷ್ಟು ಸರ್ತಿ ನಮ್ಮ ಕಮ್ಯುನಿಟಿನಲ್ಲೆಲ್ಲ ಹೇಳ್ತಾ ಇರ್ತೀನಿ, ಸಮಸ್ಯೆ ಅಂತ ಏನೂ ಇಲ್ಲ, ಎಲ್ಲ ಅವಕಾಶಗಳೇ, ಎಲ್ಲವೂ ಅವಕಾಶವಾಗೇ ನಮ್ಮ ಜೀವನದಲ್ಲಿ ಒದಗುತ್ತೆ. ನೀವು ಬಹಳಷ್ಟು ಸರ್ತಿ ಅದೇ ಕೆಲಸ ಕಳ್ಕೊಂಡಾಗ ಎಷ್ಟೊಂದ್ ಜನ ಕೋಚಸ್ ಆಗಿದ್ದಾರೆ, ಅವ್ರಿಗೆ ಆ ಒಂದು ಮೊಮೆಂಟ್ ಅಲ್ಲಿ ಏನೋ ಒಂದು ಬೇಕು ಅನ್ಸುತ್ತೆ, ಅಲ್ಲಿ ನೀವು ಹೇಳ್ದಂಗೆ ಯಾರೋ ಗುರು ಸಿಕ್ಕಿ ಅಲ್ಲಿಂದ ಅವ್ರ ಕೋಚಿಂಗ್ ಪಯಣ. ಸೊ ಅದೇ ರೀತಿ ನೀವು ನಿಮ್ಮ ತಂದೆಯವ್ರನ್ನ ಕಳ್ಕೊಂಡಾಗ ನಿಮ್ಮಲ್ಲಿ ಆ ಒಂದು ಕಾತುರತೆ ಇನ್ನೂ ಹೆಚ್ಚಿ, ಅಲ್ಲಿಂದ ನೀವು ಒಂದು ಗುರು ಸಿಕ್ಕಿ ಆವಾಗ ನಿಮ್ಮ ಒಂದು ಪರ್ಪಸ್ ನ ಕಂಡುಕೊಂಡ್ರಿ ಅಂತ ಹೇಳ್ತಾ ಇದ್ದೀರಾ. ಗೆಳೆಯರೇ, ಇದರಿಂದ ಮತ್ತೆ ಇದು ನಮ್ಗೆ ಇನ್ನೊಂದ್ಸರ್ತಿ ನಾವೆಲ್ಲರೂ ಇದನ್ನ ಕಲ್ತ್ಕೋಬಹುದು. ಜೀವನದಲ್ಲಿ ಸಮಸ್ಯೆ ಅಂತ ಏನೂ ಇಲ್ಲ, ಪ್ರತಿಯೊಂದು ಸಮಸ್ಯೆ ಕೂಡ ಒಂದು ಅವಕಾಶವನ್ನು ಜೊತೆಗೆ ಕರ್ಕೊಂಡ್ ಬರುತ್ತೆ. ಸೊ ಒಂದು ಸಮಸ್ಯೆಯಲ್ಲಿ ಅವಕಾಶ ಅಡಗಿರುತ್ತೆ. ಸೊ ನಾವು ಅದನ್ನ ತಾಳ್ಮೆಯಿಂದ, ಅಫ್ಕೋರ್ಸ್ ಒಂದು ಈಗ ಅಶ್ವಿನಿ ಅವರು ತಂದೆನ ಕಳ್ಕೊಂಡಾಗ ಅದೊಂದು ಆ ಒಂದು ದೊಡ್ಡ ಆಘಾತನೇ ಅದು. ಅದನ್ನ ನಾವು ಕಡ್ಕೊಂಡು ಅದನ್ನ ಹೇಗೋ ಅದನ್ನ ನಾವು ಪಾಸ್ ಮಾಡಿ ಮುಂದಕ್ಕೆ ಬರೋದಿದೆಯಲ್ಲ, ಅದು ಬಹಳ ಒಂದು ಕಷ್ಟವಾದ ವಿಷಯನೇ. ಆದ್ರೆ ಅದೇ ಇವರಿಗೆ ಒಂದು ಕೋಚಿಂಗ್ಗೆ ಒಂದು ದಾರಿಯಾಗಿ ಒದಗಿದೆ. ಸೊ ಅದೇ ರೀತಿ ನಮ್ಮಲ್ಲೂ ಕೂಡ ಬಹಳಷ್ಟು ಜನಕ್ಕೆ ಈ ಹೀಲಿಂಗ್. ಇನ್ನೊಂದು ಅಶ್ವಿನಿ ಅವರೇ, ಇದು ಈಗ ಇತ್ತೀಚೆಗಷ್ಟೇ ನೀವು ತಂದೆನ ಕಳ್ಕೊಂಡೆ ಅಂತ ಹೇಳಿದಾಗ ನನಗೆ ನೆನಪಾಯ್ತು, ರೀಸೆಂಟ್ ಆಗಿ ನಾನೊಬ್ಬರಿಗೆ ಲೈಫ್ ಕೋಚಿಂಗ್ ಮಾಡಿದೆ. ನಾವು ಈ ಹೀಲಿಂಗ್ ಕ್ಲಬ್ ಬೂಟ್ ಕ್ಯಾಂಪ್ಸ್ ಮಾಡ್ತಾ ಇರ್ತೀನಿ, ಹೀಲಿಂಗ್ ಕ್ಲಬ್ ಬಗ್ಗೆ ಹೇಳ್ತಾ ಇರ್ತೀನಿ. ಆದ್ರೆ ಜನ ಅಷ್ಟೊಂದು ಒಂದು ಫ್ರೀ ಆಗಿ ಏನೋ ಒಂದು ಸೆಷನ್ ಮಾಡಿದಾಗ ಅಟೆಂಡ್ ಮಾಡ್ತಾರೆ, ಅವ್ರಿಗೂ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಅನ್ಸುತ್ತೆ, ಎಲ್ಲ ಆಗತ್ತೆ. ಬಟ್ ಹೀಲಿಂಗ್ ಸತತವಾಗಿ ನಮ್ಮ ಜೀವನ ಶೈಲಿಯಾಗಿ ಮಾಡ್ಕೊಳ್ಳಿ ಅಂದಾಗ ಅವರು ಅಯ್ಯೋ ಅದಕ್ಕೆ ಸಮಯ ಕೊಡ್ಬೇಕು, ದುಡ್ಡು ಇನ್ವೆಸ್ಟ್ ಮಾಡ್ಬೇಕು, ಇದೆಲ್ಲ ಸ್ವಲ್ಪ ಮುಂದಕ್ಕೆ ನೋಡೋಣ ಅನ್ಕೊಂಡು ಹೋಗಿರ್ತಾರೆ. ಬಟ್ ರೀಸೆಂಟ್ ಆಗಿ ಒಬ್ರು ಅವರ ತಾಯಿಯನ್ನ ಕಳ್ಕೊಂಡಿದ್ಲು, ನನ್ನ ಗೆಳೆಯ ಕೂಡ ಅವರು. ಬಟ್ ಅವರ ತಾಯಿಯನ್ನ ಕಳ್ಕೊಂಡಾಗ ಅವ್ರಿಗೆ ಒಂಥರ ನನ್ನ ಕೈಯಲ್ಲಿ ಕೆಲ್ಸಾನೇ ಮಾಡೋದಕ್ಕಾಗ್ತಿಲ್ಲ. ಈಗ ನಾನ್ ತುಂಬಾ ಸ್ಟ್ರಾಂಗ್ ಅಂತ ಅನ್ಕೊಂಡಿದ್ದೆ, ಆದ್ರೆ ನನ್ನ ಕೈಯಲ್ಲಿ ಕೆಲ್ಸಾನು ಮಾಡೋದಕ್ಕಾಗ್ತಿಲ್ಲ, ಯಾಕೋ ಒಂಥರ ಫುಲ್ಲು ಮಂಕ್ ಆದಂಗ ಆಗಿದೆ ಅಂದರು. ಆಮೇಲೆ ಲೈಫ್ ಕೋಚಿಂಗ್ ಮಾಡಿಸಿದಾಗ ಅವ್ರಿಗೆ ತುಂಬಾ ಚೆನ್ನಾಗ್ ಅನ್ನಿಸ್ತು. ಅವಾಗ ಅವರು ಲೈಫ್ ಕೋಚಿಂಗ್ ನಾನು ಹೀಲಿಂಗ್ ಕ್ಲಬ್ ಜಾಯ್ನ್ ಆಗ್ತೀನಿ ಅಂತ ಬಂದ್ರು. ಸೊ ಸ್ವಲ್ಪ ಜನಕ್ಕೆ ಏನಾದ್ರೂ ಸಮಸ್ಯೆ ಬಂದಾಗ್ಲೇ ನಾನು ಹೀಲಿಂಗ್ ಬರ್ತೀನಿ ಅಂತಾರೆ. ಬಟ್ ನಾನ್ ಯಾವಾಗ್ಲೂ ಹೇಳ್ತಿರ್ತೀನಿ, ಹೀಲಿಂಗ್ ಬಂದ್ಬಿಟ್ಟು ಒಂದು ಆಡಂಬರ ಅಲ್ಲ, ಇಟ್ಸ್ ನಾಟ್ ಅ ಲಕ್ಸುರಿ, ಅದೊಂದು ನೆಸೆಸಿಟಿ. ನಮ್ಗೆ ಹೀಲಿಂಗ್ ಬಹಳ ಒಂದು ಬೇಸಿಕ್ ಆಗಿ ನಮ್ಮಲ್ಲಿ ಒಂದು ಎನರ್ಜಿನ ನಾವು ಫೀಲ್ ಮಾಡೋದಕ್ಕೆ, ಆ ಒಂದು ಸಕಾರಾತ್ಮಕತೆ ಫೀಲ್ ಮಾಡೋದಕ್ಕೆ ತುಂಬಾ ಮುಖ್ಯವಾದ ಒಂದು ವಿಷಯ ಅಂತ ನಾನು ಕಂಡ್ಕೊಂಡಿದೀನಿ. ಅದನ್ನೇ ಹೇಳ್ತೀನಿ. ಇದರ ಬಗ್ಗೆ ನೀವೇನ್ ಹೇಳ್ತೀರಾ ಅಶ್ವಿನಿ ಅವರೇ? ನಾನು 100% ನಿಮ್ ಜೊತೆ ಅಗ್ರಿ ಮಾಡ್ತೀನಿ. ಸೊ ಇವಾಗ ನೀವ್ ಹೇಳಿದ್ರಲ್ಲ, ಐ ಲಾಸ್ಟ್ ಮೈ ಫ್ರೆಂಡ್, ಬಟ್ ಆಲ್ ಅಲಾಂಗ್ ಐ ನ್ಯೂ ನನಗೇನೋ ಮಿಸ್ಸಿಂಗ್ ಇತ್ತು. ಸೊ ದೇರ್ ಫಾರ್ ದಿಸ್ ವಾಸ್ ನನ್ ಕಾಲಿಂಗ್ ಅಂತ ಗೊತ್ತಾಯ್ತು. ದಿಸ್ ವಾಸ್ ಮೈ ಲೈಫ್ಸ್ ಪರ್ಪಸ್. ಇವಾಗ ನೀವು ನಿಮ್ ಕ್ಲೈಂಟ್ ಹೇಳ್ಕೊಡ್ತೀವಿ ಅಥವಾ ಹೇಳ್ಕೊಡುವಾಗ, ಯು ಆಸ್ ದಮ್, ಆ ತಕ್ಷಣಕ್ಕೆ ರಿಲೀವ್ ಆಗತ್ತೆ, ಹೊರ್ಟೋಗ್ತಾರೆ. ಬಟ್ ಆ ಡ್ರಾಮಾ ಅದನ್ನೆಲ್ಲ ಪೂರ್ತಿ ಹೀಲ್ ಮಾಡೋದಕ್ಕೆ ಯು ನೀಡ್ ಟೈಮ್. ದೇ ನೀಡ್ ಟು ಇನ್ವೆಸ್ಟ್ ಅದ್ರಲ್ಲಿ. ಇವಾಗ ಬೆಂಗಳೂರಿಗೆ ಮೊನ್ನೆ ಬಂದಿದೆ, ವಿ ಮೆಟ್ ಅಲ್ವಾ. ಸೊ ವಿ ವೆಂಟ್ ಔಟ್ ಆಸ್ ಅ ಫ್ಯಾಮಿಲಿ. ಹೋದ್ರೆ ನಾವೇನಿಲ್ಲದೆ ಇದ್ರೂ ಜಸ್ಟ್ ಒನ್ ಮೀಲ್ ಲಂಚ್ಗೆ ಹೋಗಿದ್ವಿ. ವಿ ಸ್ಪೆಂಟ್ ಅಬೌಟ್ 3,000-4,000 rupees ಒನ್ ಮೀಲ್ಗೆ. ಅಬೌಟ್ ಎಸ್, ಇಟ್ ವಾಸ್ ನೈಸ್. ಫ್ಯಾಮಿಲಿ ಜೊತೆ ಗ್ಯಾದರಿಂಗ್ ಮೆಮರೀಸ್ ಎಲ್ಲ ಇತ್ತು. ಬಟ್ ಅದೇ ದಟ್ ಮನಿ ನಿಮ್ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಲೈಫ್ ಲಾಂಗ್ ಸೆಲ್ಫ್ ಗ್ರಾಟಿಫಿಕೇಶನ್ಸ್, ಇನ್ನರ್ ಪೀಸ್, ಇನ್ನರ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ನೀವೇನ್ ಅಚೀವ್ ಮಾಡ್ಬೇಕಂತಿದ್ದೀರಾ ಅದಿದೆ. ಯು ಲಾಸ್ಟ್ ಯರ್ ಪೇರೆಂಟ್ಸ್, ಯು ವಾಂಟ್ ಟು
some things ನೀವು ಹೇಳಕ್ಕಾಗ್ಲಿಲ್ಲ, you wanted to say something, you want to connect with them, you still miss them, you want to see all of the things that you weren't able to say ಆವಾಗ ಹೇಳೋದಕ್ಕೆ, you need to learn that, you need to invest ಈ ತರ ಕೋಚಿಂಗ್ ಕ್ಲಾಸಸ್ ನಲ್ಲಿ, be it with you ಅಥವಾ ನನ್ನ ಜೊತೆ ಅಥವಾ other people ಜೊತೆ. They have to be able to be ready to do that and also be ready to let go of the trauma. Vihan, something ನನ್ನ ಕ್ಲಾಸ್ನಲ್ಲೂ ನಾನು ನಡೆಸುವಾಗ, when I do the sessions, when I invite them, ಬರ್ತಾರೆ, ಆಮೇಲೆ ಇದು ದುಡ್ಡು ಜಾಸ್ತಿ ಅಂತಾರೆ, but I'm giving them ನನ್ನ time, I'm giving them the teaching, I'm spending enough how to do this, ಎಲ್ಲಾನು ಒಂದ್ ಕಡೆ ಹೇಳ್ಕೊಡ್ತೀವಿ. They can go to a therapist, they can go to a doctor. ಇವಾಗ ಒಂದ್ ಇಲ್ನೆಸ್ ಬರುತ್ತೆ, ಆ ಟ್ರಾಮಾ ನಮ್ಮ ಮೈಂಡಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ, I've talked about this many times, ನಮ್ ಬಾಡಿನಲ್ಲಿ ಏನೋ ಒಂಥರ ಉಟ್ಕೊಂಡ್ ಬರುತ್ತೆ ಇಲ್ನೆಸ್. ಆ ಇಲ್ನೆಸ್ ಟು ಹೀಲ್ ದಟ್ ನಾವು ಡಾಕ್ಟರ್ ಹತ್ರ ಹೋಗಿ ಥೌಸಂಡ್ಸ್ ಆಫ್ ಡಾಲರ್ಸ್ ಖರ್ಚು ಮಾಡ್ತೀವಿ. ಅದ್ರ ಬದಲು give that money to heal yourself, to learn how to heal. It might be a lifelong, a small amount of money versus spending thousands and thousands of dollars or rupees to heal that. Adana, that they have to understand, or they have to come to terms with it. Something we can teach them, ad nav helkodbodu, but until they're ready, ad nav madakagala. We can only invite people and we can show them. ನನ್ನ ಕ್ಲೈಂಟ್ಸ್ ಎಷ್ಟು ಜನ ಹೀಲ್ ಆಗಿದ್ದಾರೆ, and I saw your testimonials too. ಎಷ್ಟು ಜನಕ್ಕೆ ಕೆಲಸ ಬಂದಿದೆ, ಹೀಲ್ ಮಾಡಿದೀರಾ, ಮೈಗ್ರೇನ್, all these other things. These are all true things because ನಾವು ಇದು ಮಾಡಿದಿರಿ and then self healing ಮಾಡಿದಿರಿ. What you have been through, ನಿಮ್ಮನ್ನ self ನೀವು heal ಮಾಡಿ. This is all something that one has to want to invest in it. I always invite people to come to my events, come see what I have to offer. If they like it, yes, stay. If they can't, we can't force them. That's not my frequency. Nano, ಯಾಕೆ ಬರ್ಲಿಲ್ಲ, ಯಾಕೆ ಬದಲು ಅಂತ I won't sit and worry about it, because our time ಬಂದಾಗ when they're ready, they will join us, because it's ultimately how peaceful do I want to live my life. ಕೊನೆಗೆ ನಾವು ಏನ್ ಸಂಪಾದಿಸಿದ್ರೆ ನಾವು ಎತ್ಕೊಂಡು ಹೋಗೋದಿಲ್ಲ. That I saw, right? ನಮ್ ತಂದೆಯವ್ರ ಮನೆ, when he passed away, he took the clothes that he had in his back, the energy that he carried, he'll take it forward in his life. That's all. What do we leave behind in our, our name, our energy? That's all that's left behind, nothing else. So one has to understand that. If ಅದೇ ಒಂದು ಇಲ್ಲಿ ಇನ್ನೊಂದು ವಿಷಯ ನಾನು ಎಲ್ಲಾರ್ಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಶ್ವಿನಿ ಅವ್ರಿಗೆ ಒಂದು ಅದ್ಭುತವಾದ ವಿಷಯ ಹೇಳಿದ್ರು. ಈ ಎಲ್ಲಾ ನಕಾರಾತ್ಮಕ ಶಕ್ತಿ ನಾವ್ ಏನ್ ನಮ್ಮಲ್ಲಿ ತುಂಬಿಕೊಳ್ತಾ ಇರ್ತೀವಿ, ಈಗ ಅದೇ ಒಂದು ತಂದೆ ಕಳ್ಕೊಂಡಾಗಿರ್ಬೋದು, ಅಥವಾ ಒಂದು ಕೆಲಸ ಹೋದಾಗ ಆಗಿರ್ಬೋದು, ಅಥವಾ ಏನೋ ಆಘಾತಗಳ ಜೀವನದಲ್ಲಿ ಆದಾಗ ಬಹಳಷ್ಟು ನಕಾರಾತ್ಮಕತೆ ನಮ್ಮಲ್ಲಿ ತುಂಬಿಕೊಳ್ತಾ ಇರುತ್ತೆ. ಅದನ್ನ ನಾವು ಅಲ್ಲಲ್ಲೇ ರಿಲೀಸ್ ಮಾಡೋದಾಗ್ಲಿ, ಹೀಲ್ ಮಾಡೋದಾಗ್ಲಿ ಮಾಡದೆ ಹೋದಾಗ ಏನಾಗುತ್ತೆ ಅಂದ್ರೆ, ಅದೇ ನಿಧಾನಕ್ಕೆ ನಮ್ಮ ಜೀವನದಲ್ಲಿ ಕಾಯಿಲೆಗಳಾಗಿ ಪರಿವರ್ತನೆ ಆಗುತ್ತೆ. ಆ ಕಾಯಿಲೆ ಬಂದಾಗ ನಾವು ಡಾಕ್ಟರ್ಗೆ ದುಡ್ಡು ಕೊಡ್ತೀವಿ ಅನ್ನೋದು ಒಂದು. ಅಶ್ವಿನಿ ಅವ್ರು ಹೇಳ್ದಂಗೆ ಅಲ್ಲಿ ಬಹಳ ಅದು ಅಮೆರಿಕನಲ್ಲಂತೂ ಒಂದು ಕಾಯಿಲೆ ಬಂದಾಗ ಡಾಲರ್ಸ್ ಅಲ್ಲಿ ಖರ್ಚಾಗ್ತಾ ಇರುತ್ತೆ, ಸಿಕ್ಕಾಪಟ್ಟೆ ಅದಕ್ಕೆ ಖರ್ಚು ಸಿಕ್ಕಾಪಟ್ಟೆ ಆಗ್ತಿರುತ್ತೆ, ಅದು ಒಂದು. ಬಟ್ ಎಷ್ಟು ಒದ್ದಾಟ ಇರುತ್ತೆ ದೈಹಿಕವಾಗಿ, ಮಾನಸಿಕವಾಗಿ ಎಷ್ಟು ಒದ್ದಾಡುತ್ತೆ, ನಮ್ಮ ಬಾಡಿ ಎಷ್ಟು ಒದ್ದಾಡುತ್ತೆ. ಆದ್ರೆ ಈ ಹೀಲಿಂಗ್ ಅಲ್ಲಿ ನೀವು ಹೀಲಿಂಗ್ ಮಾಡ್ತಾ ಹೋದಷ್ಟು ಹೆಚ್ಚು ಹೆಚ್ಚು ನಿಮ್ಗೆ ಬಾಡಿ ತುಂಬಾ ಫ್ರೀ ಆಗಿ ಅನ್ಸುತ್ತೆ, ಮನಸ್ಸು ತುಂಬಾ ಫ್ರೀ ಆಗಿ ಅನ್ಸುತ್ತೆ, ಮತ್ತೆ ನಿಮ್ಗೆ ಬಹಳ ಒಂದು ಸಂತೋಷ, ಒಳಗಿಂದ ಒಂದು ಸಂತೋಷ ಬರ್ತಾ ಇರುತ್ತೆ. ಸೊ ಹೀಲಿಂಗ್ ಅಲ್ಲಿ ಹೂಡಿಕೆ ಮಾಡೋದು ಬಹಳ ಒಂದು ಮುಖ್ಯವಾದ ವಿಷಯ. ಆದ್ರೆ ಅಫ್ಕೋರ್ಸ್ ಅಶ್ವಿನಿ ಅವ್ರು ಹೇಳ್ದಂಗೆ ನಾನು ಕೂಡ ಯಾರನ್ನೂ ಅದು ಬಲವಂತ ಮಾಡೋದಲ್ಲ, ಅದು ಒಳಗಿಂದ ಅವ್ರಿಗೆ ಅರ್ಥ ಆಗಿ ಅವರವರೇ ಅದನ್ನ ನಿರ್ಧಾರ ತಗೊಂಡು ಬರುವಂತ ವಿಷಯ. ಬಟ್ ನಮ್ಮಲ್ಲಿ ನಾವು ಹೂಡಿಕೆ ಮಾಡ್ಕೊಂಡು ನಮ್ಮ ಒಂದು ಅಂತರಂಗ ಪರಿವರ್ತನೆ ಮೇಲೆ ನಾವು ಕೆಲಸ ಮಾಡ್ತಾ ಹೋದ್ರೆ ನಮ್ಮ ಬಾಹ್ಯ ಪ್ರಪಂಚದಲ್ಲಿ ಎಲ್ಲವೂ ಸುಲಭವಾಗುತ್ತೆ ಅನ್ನೋದು ಎಲ್ಲರಿಗೂ ಒಂದು ಅರ್ಥ ಆಗಿರುವಂತಹ ಒಂದು ಮುಖ್ಯವಾದ ವಿಷಯ. ಅದ್ಭುತ. ಅಶ್ವಿನಿ ಅವರೇ, ನೀವು ಅಮೆರಿಕಾನಲ್ಲಿ ಒಬ್ಬ ಕನ್ನಡತಿಯಾಗಿ ಇಲ್ಲಿ ಒಂದು ನಮ್ಮ ಸಾಂಸ್ಕೃತಿಕ ಬೇರುಗಳೇನಿದೆ, ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ಇವಾಗ ನಾವು ಈ ಪಾಶ್ಚಿಮಾತ್ಯ ವಿಷಯಗಳನ್ನೆಲ್ಲ ಹೊಸದಾಗಿ ಕಲ್ತ್ಕೊಂಡ್ ಬರ್ತಾ ಇದೀವಿ. ಪೋನೋ ಆಗಿರ್ಬೋದು, EFT ಆಗಿರ್ಬೋದು, ಇದೆಲ್ಲ ಬೇರೆ ಬೇರೆ ದೇಶದಿಂದ ನಾವು ಕಂಡುಕೊಂಡಿರುವಂತಹ ಕೆಲವು ಪರಿಕ್ರಮಗಳು, ಮೊಡಾಲಿಟೀಸ್. ಬಟ್ ನಮ್ಮ ಸಂಸ್ಕೃತಿಗೂ ಇದಕ್ಕೂ ನೀವು ಹೇಗ್ ಕನೆಕ್ಟ್ ಮಾಡ್ತೀರಾ, ಹೇಗ್ ಅಪ್ರೋಚ್ ಮಾಡ್ತೀರಾ, ಅದರ ಬಗ್ಗೆ ಹೇಳ್ಬೋದಾ? Yeah, absolutely, Vihan. So, first of all, our culture is too rich agide, our spiritual foundation.
ಬೀಟ್ ಬಸವಣ್ಣ ಅಥವಾ ಆದಿಶಂಕರಾಚಾರ್ಯಸ್ ಟೀಚಿಂಗ್, ಎವ್ರಿಥಿಂಗ್ ಪಾಯಿಂಟ್ಸ್ ಟು ಅವರ್ ಇನ್ನರ್ ಪ್ಯೂರಿಟಿ, ಅವೇರ್ನೆಸ್, ಸರೆಂಡರಿಂಗ್. ನನ್ನ ಕೋರ್ಸ್ ನಲ್ಲಿ, ನನ್ನ ಮೆಡಿಟೇಷನ್ ಗ್ರೂಪ್ಸ್ ನಲ್ಲಿ ನಾನು ಹೇಳ್ಕೊಡೋದು, ಯು ಹ್ಯಾವ್ ಟು ಫಸ್ಟ್ ಸೆಟ್ ಅ ಕ್ಲಿಯರ್ ಇಂಟೆನ್ಷನ್ ವಿತ್ ಎಲಿವೇಟೆಡ್ ಎಮೋಷನ್ ಅಂಡ್ ದೆನ್ ಸರೆಂಡರ್. ದಟ್ಸ್ ವಾಟ್ ಆರ್ ಟೀಚಿಂಗ್ಸ್ ಆರ್ ಗೀತಾ, ಉಪನಿಷತ್ ಅದೆಲ್ಲ ಹೇಳ್ಕೊಡ್ತೀರಿ. ಇಟ್ಸ್ ಆಲ್ ಫ್ರಮ್ ದೇರ್ ಅಲ್ವಾ. ಐ ಟು ಕಂಬೈನ್ಡ್ ವೆಸ್ಟರ್ನ್ ಅಂಡ್ ಈಸ್ಟರ್ನ್. ವೆಸ್ಟರ್ನ್ ನಲ್ಲಿ ಏನು ಥೆರಪಿ ಆ ತರ ಇದ್ ನೋಡ್ತಾರೆ, ವೆರಸ್ ಇದು ವಿ ಆರ್ ಮೋರ್ ಎಮೋಷನಲ್ ನೋಡ್ತಾರೆ. ವಿ ಆರ್ ಮೋರ್ ಸ್ಪಿರಿಚುವಲ್, ವಿ ಆರ್ ಕನೆಕ್ಟೆಡ್ ಟು ಅವರ್ ಸ್ಪಿರಿಚುಯಾಲಿಟಿ, ಗಾಡ್ ಅದೆಲ್ಲ. ಸೊ ಇನ್ ದಟ್ ಸೆನ್ಸ್ ವಿ ಆರ್ ಕನೆಕ್ಟೆಡ್ ಅಂಡ್ ದಟ್ಸ್ ಹೌ ವಿ. ಸೊ I bring both of them together and I try to yield that. In my coaching, I blend bhakti and devotion energy and the knowledge with modern tools, creating holistic approach that honors both science and spirit. ಯಾಕಂದ್ರೆ ಇವಾಗ ಏನಾಗಿದೆ ಅಂದ್ರೆ, ನಾಟ್ yes, in India or in Eastern culture, we look at spirituality. In Western culture, they more look at science ನಲ್ಲಿ ನೋಡ್ತಾರೆ. ಇವಾಗ ಏನಾಗ್ತಿದೆ ಅಂದ್ರೆ, there's so much science backing up to our scriptures ಅಲ್ವಾ. What Krishna told Arjuna, ಏನಂತ ಹೇಳಿದ್ರು, when Arjuna fell down, he said, I cannot fight, ನನ್ ಬಾಡಿ ಟ್ರಂಬ್ಲಿಂಗ್ ಆಗ್ತಿದೆ, ನನ್ ಬೋ ಸ್ಲಿಪ್ ಆಗ್ತಿದೆ ನನ್ ಕೈನಿಂದ. ಅವಾಗ ಲಾರ್ಡ್ ಕೃಷ್ಣ ಏನ್ ಹೇಳ್ತಾರೆ, ಯು ಆರ್ ನಾಟ್ ದಿಸ್ ವೀಕ್ನೆಸ್, ಯು ಸ್ಟ್ಯಾಂಡ್ ಅಪ್, ನಿಲ್ಕೋ. ಓ ಅರ್ಜುನ, ರಿಮೆಂಬರ್ ಯುವರ್ ದ ನಿನ್ ಟ್ರೂ ನೇಚರ್ನ. ಇಟ್ಸ್ ಆಲ್ ಇನ್ ಅ ಥಿಂಗ್. This is exactly what's breaking the habit of being yourself means alva. Old Arjuna is fearful, attached, had to die. For the new Arjunas, courageous, wise, aligned with the dharma, had to be born. So that's what I teach. I teach a combination. I bring both of them together to make this holistic coaching life, because that's how the world, if as we now, but from where we come from, spirituality and healing and all of this, the world is turning that way. We're looking inside ourselves instead of outside ourselves. So yeah. ಅದ್ಭುತ. ಅಂದ್ರೆ ನಮ್ಮ ಅಫ್ಕೋರ್ಸ್ ನಮ್ಮ ಗುರುಗಳು ಇದು ಬಹಳಷ್ಟು ಬಾರಿ ಹೇಳಿದ್ದಾರೆ. ಭಗವದ್ಗೀತೆಯಲ್ಲಿ ಇದೆಲ್ಲವೂ ಕೃಷ್ಣ ಅರ್ಜುನನ್ಗೆ ಏನು ಉಪದೇಶ ಕೊಡ್ತಾರೆ, ಅದರಲ್ಲೇ ಈ ಎಲ್ಲ ನಾವು ಏನೆಲ್ಲ ಇವತ್ತು ಬೇರೆ ಬೇರೆ ಟೆಕ್ನಿಕ್ಗಳ ಮುಖಾಂತರ ಕಲಿತಾ ಇದೀವಿ, ಬೇರೆ ಬೇರೆ ಜ್ಞಾನದ ಮುಖಾಂತರ ಕಲಿತಾ ಇದೀವಿ, ಅದನ್ನ ಈಗಾಗ್ಲೇ ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಂಡಿದೀವಿ. ಆದ್ರೆ ನೀವು ಹೇಳ್ದಂಗೆ ಪಾಶ್ಚಿಮಾತ್ಯ ಸಂಸ್ಕೃತಿನಲ್ಲಿ ಬಹಳಷ್ಟು ಆಧ್ಯಾತ್ಮಿಕತೆನ ಬಹಳ ವೈಜ್ಞಾನಿಕವಾಗಿ ಅವರು ನೋಡ್ತಾರೆ. ನಮ್ಮಲ್ಲಿ ಅದನ್ನ ಬಹಳ ಆಧ್ಯಾತ್ಮಿಕವಾಗಿ ನಾವು ನೋಡ್ತೀವಿ. ಬಟ್ ಈಗ ಈಗಿನ ಒಂದು ಪೀಳಿಗೆಗೆ ಆ ಒಂದು ವೈಜ್ಞಾನಿಕ ಬ್ಯಾಕಿಂಗ್ ಸಿಕ್ಕಿದಾಗ ಆಧ್ಯಾತ್ಮಿಕತೆಗೆ ಅದು ಇನ್ನಷ್ಟು ಸ್ಟ್ರಾಂಗ್ ಆಗಿ ನಮ್ಮಲ್ಲಿ ಕಲ್ತ್ಕೊಳ್ಳೋ ಒಂದು ಉದ್ದೇಶ ಬರುತ್ತೆ. ಮತ್ತೆ ಇನ್ನೊಂದು ಈ ಆಧ್ಯಾತ್ಮಿಕತೆ, ನೀವು ಅದೊಂದು ಅದ್ಭುತವಾದ ವಿಷಯ ಹೇಳಿದ್ರಿ. ನಾವು ಒಂದು ಸಂಕಲ್ಪ ತಗೋಬೇಕು, ಒಂದು ಇಂಟೆನ್ಷನ್ ಸೆಟ್ ಮಾಡ್ಕೋಬೇಕು, ಒಂದು ಹೈಟ್ ಅಂಡ್ ಎಮೋಷನ್ ಅಂದ್ರೆ ಒಂದು ಭಾವುಕ ಸ್ಥಿತಿಯಲ್ಲಿ ನಾವು ಒಂದು ಸಂಕಲ್ಪವನ್ನ ತಗೊಂಡು ಅದನ್ನ ನಾವು ಪ್ರಕೃತಿಯಲ್ಲಿ ರಿಲೀಸ್ ಮಾಡಿ ನಾವು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರೆ ಅದನ್ನ ನಾವು ಆಕರ್ಷಿಸ್ತೀವಿ. ಸೊ ಇದನ್ನೇ ನಮ್ಮ ಅದರಲ್ಲಿ ನಾವು ಭಕ್ತಿ ಅನ್ನೋದು ಕೂಡ ಒಂದು ಅದ್ಭುತವಾದ ಒಂದು ಭಾವನೆ. ಆ ಭಕ್ತಿ ಭಾವನೆಯನ್ನ ನಾವು ಸೇರಿಸ್ಕೊಂಡಾಗ ಅದೊಂದು ಈ ಕಡೆ ಪಾಶ್ಚಿಮಾತ್ಯ, ಈ ಕಡೆ ನಮ್ಮ ಇಂಡಿಯನ್ ಸಂಸ್ಕೃತಿ ಏನಿದೆ, ಎರಡೂ ಒಟ್ಟಿಗೆ ಬಂದು ಅದು ನೀವು ಹೇಳ್ದಂಗೆ ಒಂದು ಹೋಲಿಸ್ಟಿಕ್ ಪ್ಯಾಕೇಜಿಂಗ್ ಆಗುತ್ತೆ. ಸೊ ಇವತ್ತು ಈ ಹೀಲಿಂಗ್, NLP ಇದೆಲ್ಲದ್ರ ಬಗ್ಗೆ ಕೂಡ ನಾನು ಕೂಡ ನಮ್ಮ ಕಮ್ಯುನಿಟಿನಲ್ಲಿ ತುಂಬಾ ಮಾತಾಡ್ತೀನಿ. ನೀವು ಕೂಡ ಲೈಫ್ ಕೋಚ್ ಆಗಿ ಹೀಲಿಂಗ್ ಮಾಡ್ತಿದ್ದೀರಾ, ಹೋಪೋನೋಪೋನೋ, EFT, NLP. ಸೊ ಇದು ಹೇಗೆ ಕೆಲಸ ಮಾಡುತ್ತೆ ಶಕ್ತಿಯ ಮಟ್ಟದಲ್ಲಿ ಮತ್ತೆ ನಮ್ಮ ಅಚೇತನ ಮನಸ್ಸಿನ ಒಂದು ಮಟ್ಟದಲ್ಲಿ, ಇದೆಲ್ಲ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಬಹಳ ಸರಳವಾಗಿ ಜನಕ್ಕೆ ತಿಳಿಸ್ಬೇಕು ಅಂದ್ರೆ, ನಾನು ಕೂಡ ಅಫ್ಕೋರ್ಸ್ ಹ್ಯೂಲೆನ್ ಅವರ ಕತೆ ಆಗ್ಲಿ, ನೀರಲ್ಲಿ ಅವ್ರು ಮಾಡಿದ ಎಕ್ಸ್ಪೆರಿಮೆಂಟು ಇದೆಲ್ಲ ನಾವು ಬಹಳಷ್ಟು ಕಡೆ ಓದಿದೀವಿ, ಕೇಳಿದೀವಿ. ಬಟ್ ನಿಮ್ಮ ಒಂದು ವೈಯಕ್ತಿಕ ಅನುಭವದಲ್ಲಿ ಇದು ಹೇಗ್ ಕೆಲಸ ಮಾಡುತ್ತೆ ಅನ್ಸುತ್ತೆ ಅಶ್ವಿನಿ ಅವರೇ? ಹೇಗಿದು ಶಕ್ತಿಯ ಮಟ್ಟದಲ್ಲಿ ಈ ಹೀಲಿಂಗ್ ಆಗ್ಲಿ, ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಆಗ್ಲಿ, ಇದು ಹೇಗ್ ಕೆಲಸ ಮಾಡುತ್ತೆ ಅನ್ಸುತ್ತೆ? ಸರಳವಾಗಿ ಹೇಳೋದಾದ್ರೆ ಏನ್ ಹೇಳ್ತೀರಾ?
So, for example, Vihan, ನೀವೇ ಹೇಳಿದ್ರಿ ಅಲ್ವಾ? So, when we use all of these modalities, so ಇವಾಗ EFT ತಗೊಳಲ್ವಾ ಅಲ್ವಾ? Emotional freedom technique. So, ನಾವ್ ಏನ್ ಹೇಳ್ತೀರಿ, we tapping on the ಇದು energy points to release our parents. So, ಇವಾಗ we use a person gently taps at the energy points while saying affirmations. So, even though let's say, even though I'm scared of failing, I deeply and completely love and accept and honor myself. ಹ್ಮ್ You know, and then it marta your body begins to relax, your energy pattern relax agate, and then your mind starts creating new beliefs. You a safeness barate, and you feel grounded. You know, so that's I don't know if I don't know if I answered your question, Vihan, but that's how EFT and NLP ಅಥವಾ hope nope no ನಾವು ಯೂಸ್ ಮಾಡೋದು through when you're feeling uneasy. Hope nope no ನೀವು ಸುಮಾರು ಸಲ ಹೇಳಿದ್ದೀರಾ in your podcast ನಲ್ಲಿ. When do we say we take ರೆಸ್ಪಾನ್ಸಿಬಿಲಿ 100% ರೆಸ್ಪಾನ್ಸಿಬಿಲಿ ಎನಿಥಿಂಗ್ ನಮ್ ಮುಂದೆ ಬರಲಿ, ಅದ್ ನಾವ್ ಮಾಡಿರ್ಲಿ ನಾವ್ ಮಾಡದೇ ಇರ್ಲಿ, ಅದ್ ನಮ್ ಮುಂದೆ ಬಂದಿದ್ದಕ್ಕೆ ನಾವು 100% ರೆಸ್ಪಾನ್ಸಿಬಿಲಿಟಿ ತಗೊಂತೀರಿ. ಇವಾಗ ಒಂದು ಫಾರ್ ಎಕ್ಸಾಂಪಲ್ ನಾವು ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ತೀರಿ, ಒಂದ್ ಕಾರ್ ಆಕ್ಸಿಡೆಂಟ್ ಆಯ್ತು, ಒಬ್ರಿಗೆ ಏಟ್ ಆಯ್ತು ಅಂತ ಹೇಳಿ, ನಾವ್ ಮಾಡದೇ ಇದ್ರು ಅದಕ್ಕೆ ನಾವ್ ಹೇಳ್ತೀವಿ ಬಿಕಾಸ್ ವಿ ಸಾ ದಟ್, ಬಿಕಾಸ್ ವಿ ಸಾ ದ ಪೇನ್, what do we say, we take 100% responsibility this accident, that I saw this accident happen. Please forgive me. I hope nobody is hurt. Relax. I'm sorry. Please forgive me. Thank you. And I love you. That we are releasing that. We're using those modalities and we're releasing and feeling calm and feeling present at the time. Meditation. Now, ಏನಕ್ಕೆ meditation ಮಾಡೋದು? To center ourselves. ನಮ್ಗೆ ಇವಾಗ ರಾವಣನಿಗೆ 10 ತಲೆ ಇದೆ, 10 ತರ ಡೈರೆಕ್ಷನ್ ನಮ್ ತಲೆ ಹೋಗುತ್ತೆ. It's echoing. Sorry. ಓಕೆ, ನೋ ಪ್ರಾಬ್ಲಮ್. ಐ ಥಿಂಕ್ ಈಗ Yeah. ಕೇಳಿಸ್ತಾ ಇದೆ ಅನ್ಸುತ್ತೆ. ನಿಮ್ಗೆ ಓಕೆನಾ ಈಗ ಆಡಿಯೋ? Yeah. Is it Yeah, better? please Okay, continue. sorry. ಇವಾಗ ರಾವಣನ್ಗೆ 10 ತಲೆ. ಸೊ ವಾಟ್ ಡಸ್ ಹಿ ಡೂ? 10 ತರ ಡೈರೆಕ್ಷನ್ ಹೋಗುತ್ತೆ ಅವ್ರ ಥಾಟ್ ಪ್ರಾಸೆಸ್. Desire, all 10 different ways. He can't seem to focus. ಅದೇ ರಾಮ ಏನ್ ಮಾಡ್ತಾರೆ, ಲಾರ್ಡ್ ರಾಮ, he focuses. What does he accomplish? Accomplishes dharma. He's at peace. He rescues his beautiful wife Sita, alva, because he's focused. Ravana is in 10 different heads, 10 different desires. He didn't know yen beku anta, so he was pulled 10 different ways. He couldn't focus to get what he wanted to. Brilliant, powerful, but torn apart by uncontrollable emotions, because at the different ideas, thoughts bartitu, ಹ್ಮ್ so ಹ್ಮ್ ಸೂಪರ್. yeah. ಅಂದ್ರೆ ಈ ಪರ್ಸ್ಪೆಕ್ಟಿವ್ ನಾನು ಆಕ್ಚುಲಿ ಯೋಚಿಸಿರ್ಲಿಲ್ಲ. ನೀವು ಹೇಳಿದಾಗ ಚೆನ್ನಾಗಿ ಅನ್ನಿಸ್ತಾ ಇದೆ ಅದು. ಅಂದ್ರೆ ಅದೇ ಈಗ ನಾವು ಈಗ ತಾನೇ ಅಶ್ವಿನಿ ಅವ್ರು ಹೇಳ್ತಾ ಇದ್ರು, ಆ ಹೋಲಿಸ್ಟಿಕ್ ಅಪ್ರೋಚ್ ಹೇಗಾಗತ್ತೆ ಅಂದ್ರೆ, ಪಾಶ್ಚಿಮಾತ್ಯ ಜ್ಞಾನ, ಪಾಶ್ಚಿಮಾತ್ಯ ಪ್ರಕ್ರಿಯೆಗಳನ್ನ ನಾವು ತಗೊಂಡು ನಮ್ಮ ಭಾರತೀಯ ಸಂಸ್ಕೃತಿಗೆ ನಾವು ಅದನ್ನ ಕನೆಕ್ಟ್ ಮಾಡಿದಾಗ ಅಂತ ಈಗ ತಾನೇ ಮಾತಾಡ್ತಾ ಇದ್ವಿ. ಈಗ ಅದೇ ರೀತಿ ನಮ್ಮ ತಲೆ ಒಂದು ವಿಷಯದ ಮೇಲೆ ಸಂಪೂರ್ಣವಾಗಿ ಏಕಾಗ್ರತೆ ಇಟ್ಟಾಗ, ಅಥವಾ ಒಂದು ಸಂಕಲ್ಪದಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡಾಗ ನಮ್ಮಲ್ಲಿ ಶಕ್ತಿ ಹೆಚ್ಚಾಗಿರುತ್ತೆ. ಆದ್ರೆ 10 ಬೇರೆ ಬೇರೆ ವಿಷಯಗಳನ್ನ ನಾವು ಒಟ್ಟಿಗೆ ಯೋಚಿಸೋದಕ್ಕೆ ಶುರು ಮಾಡಿದಾಗ, 10 ಬೇರೆ ಬೇರೆ ವಿಷಯಗಳ ಬಳಿ ನಮ್ಮ ಶಕ್ತಿಯನ್ನ ನಾವು ವಿಂಗಡಣೆ ಮಾಡಿದಾಗ ಅಲ್ಲೇ ಆ ವೀಕ್ ಆಗೋಗುತ್ತೆ ಅನ್ನೋದನ್ನೇ ರಾವಣ ಇಂಡಿಕೇಟ್ ಮಾಡೋದು. ರಾವಣ ಒಂಥರ ಮೇ ಬಿ ಇಟ್ಸ್ ಜಸ್ಟ್ ಅ ಡೆಪಿಕ್ಷನ್. ನಮ್ಮ ಧರ್ಮದಲ್ಲಿ ರಾವಣ ಅಂತ ನಾವು ಹೊರಗೆ ಅದಕ್ಕೆ ಒಂದು ಪಾತ್ರವನ್ನ ಸೃಷ್ಟಿಸಿದ್ರು. ಅದು ನಮ್ಮಲ್ಲೇ ಈಗ ಒಂದು ವಿಷಯದಲ್ಲಿ ಯೋಚಿಸೋ ಬದಲು ನಾವು 10 ಬೇರೆ ಬೇರೆ ವಿಷಯ ಯೋಚಿಸ್ತಾ ಇದ್ರೆ ಯಾವ ವಿಷಯ ನಾವು ಮಾಡೋದಕ್ಕೆ ಹೊರಟಿದೀವಿ ಅದರಲ್ಲಿ ನಮಗ್ ಶಕ್ತಿಯ ಒಂದು ಅಭಾವ ಕಾಣ್ತಾ ಇರುತ್ತೆ. ಸೊ ಅದನ್ನೇ ರಾವಣ ಸೂಚಿಸ್ತಾನೆ ಅಂತ ಕೂಡ ಹೇಳ್ಬೋದು. ಸೊ ನೀವು ಹೇಳಿದ್ದು ಅಶ್ವಿನಿ ಅವರೇ, EFT ಬಗ್ಗೆ ಹೇಳ್ತಾ ಇದ್ರಿ. ಸೊ ಅದರಲ್ಲಿ ಕೂಡ ಬೇಸಿಕಲಿ ಈ ಹೀಲಿಂಗ್, NLP, EFT ಇದೆಲ್ಲ ಏನ್ ಮಾಡ್ತಾ ಇದೆ ಅಂದ್ರೆ, ನಮ್ಮ ಮನಸ್ಸು ಒದ್ದಾಟದಲ್ಲಿ ಸಿಕ್ಕಾಕೊಂಡಾಗ, ಅದು ಟೆನ್ಷನ್ ಆದಾಗ, ಅಥವಾ ನಕಾರಾತ್ಮಕ ಭಾವನೆಗಳನ್ನ ಅದು ಎಕ್ಸ್ಪೀರಿಯನ್ಸ್ ಮಾಡ್ತಿರ್ಬೇಕಾದ್ರೆ ಅದನ್ನ ನಾವು ರಿಲ್ಯಾಕ್ಸ್ ಮಾಡಿಸ್ಬೇಕು, ಅದನ್ನ ನಾವು ಕಾಮ್ ಮಾಡಿಸ್ಬೇಕು, ಅದನ್ನ ನಮ್ಮ ಒಂದು ಹತೋಟಿಗೆ ತಂದುಕೊಂಡು ನಮ್ಗೆ ಏನ್ ಬೇಕೋ ಅದನ್ನ ಮಾಡ್ಬೇಕು. ಅದಕ್ಕೆ ಈ ಎಲ್ಲಾ ಮೊಡ್ಯಾಲಿಟೀಸ್ ಹೆಲ್ಪ್ ಮಾಡ್ತಾ ಇದೆ ಅಂದ್ರೆ ಕರೆಕ್ಟಾ? Correct, absolutely correct, Vihan. ನನ್ನ coaching ನಲ್ಲಿ ನನ್ನ approach mainly meditation ಇಂದ and self-love, self-healing, self-love ಇಂದ. So there's ಇವಾಗ so many
scientists are putting out research ಇವಾಗ. If you give love to yourself, if you center yourself and give love to yourself or give love to the other person, things are done easily. Thankful. If you're in the receivership, thank you. ನಾವ್ ಏನಕ್ಕೆ ಥ್ಯಾಂಕ್ ಯು ಹೇಳೋದೊಬ್ರಿಗೆ, ನಮ್ಗೆ ಏನೋ ಕೊಟ್ಟಿದ್ದಕ್ಕೆ ನಾವ್ ಥ್ಯಾಂಕ್ ಯು ಹೇಳಿದ್ರೆ, ಅದೇ ನಾವು ಬರಕ್ ಮುಂಚೆನೆ ಥ್ಯಾಂಕ್ ಯು ಹೇಳಿದ್ರೆ ನಮ್ಗೆ ಆಗ್ಲೇ ಬಂದಂಗೆ. So we're already in the receivership nalidiri. So you want to be in that mindset. So ನನ್ನ approach ಏನಂದ್ರೆ meditation ಅಲ್ಲಿ I have people center them, set an intention with a elevated emotion, clear intention, important clear intention. ಇವಾಗ ನಾವು ದೇವ್ರಿಗೆ ಹೋಗಿ ಹೇಳ್ತೀರಿ, ಯಾರ ಹತ್ರ ಮಾತಾಡ್ತಿದ್ದೆ ಅವ್ರು ಹೇಳ್ತಿದ್ರು, ಓ ನನಗೆ ಮಗು ಬೇಕಿತ್ತು, ನಾನು ದೇವ್ರನ್ನ ಹೋಗಿ ಹೇಳಿದೆ, ದೇವ್ರೇ ನಂಗೆ ಕೊಡಿ ಮಗು ಅಂತ. ದೇವ್ರು, ಇಟ್ಸ್ ಟ್ರೂ ಸ್ಟೋರಿ ಆನೆಸ್ಟ್ಲಿ. ಅವರು ನನಗೆ they blessed me with a beautiful child. The child is now a 40-year-old person. And ಅವ್ರೆ ಏನಾಗಿದೆ, ದೇವ್ರ ವರ ಕೇಳಿದ್ ವರ ಕೊಡ್ತು. ಬಟ್ ಈ ವರ ಏನ್ ಕೇಳಿದ್ ದೇವ್ರಿಗೆ, ದೇವ್ರೆ ನನ್ಗೊಂದು ಒಳ್ಳೆ ಮಗು ಕೊಡಿ, ಇಂಥದ್ ಬೇಕು ಅಂತದ್ ಬೇಕು ಅಂತಿಲ್ಲ, ನನ್ಗೆ ಇದ್ ಬೇಕು ಅಂದ್ರು. ದೇವ್ರ ಆ ವರ ಕೊಟ್ರು. ಬಟ್ ವಾಟ್ he or she turned out to be was not specified. Today, whatever they are, you can't blame. ದೇವ್ರನ್ನ ಬ್ಲೇಮ್ ಮಾಡಕ್ಕಾಗಲ್ಲ. ನಾನ್ ನಿಮ್ ವರ ಕೇಳಿದ್ರೆ ನೀವು ಕೊಟ್ರಿ, ಬಟ್ ಇದೆಲ್ಲ ಕೊಡ್ಲಿ, ಬಿಕಾಸ್ ಗಾಡ್ ಹೇಳ್ತಾರ ಅವಾಗ ಏನು, ನೀವ್ ಕೇಳಿದ್ ನಾನ್ ಕೊಟ್ಟೆ, ನೀವ್ ಅದೇ ಸ್ಪೆಸಿಫಿಕ್ ಆಗಿ ಹೇಳಿದಿದ್ರೆ you would have gotten all of that. That's what I'm trying to teach. ನೀವೇನ್ ಬೇಕಂದ್ರೂ ನಿಮ್ಮಲ್ಲಿದೆ. ಗಾಡ್ ಇಸ್ ದೇರ್ ಟು ಆನ್ಸರ್. ನಮ್ ಸ್ಕ್ರಿಪ್ಚರ್ಸ್ ನಲ್ಲಿ ವಿ ಹವ್ ಲರ್ನ್, ಚಿಕ್ಕ ಮಕ್ಕಳಿಂದ ನಾವು ಕಲ್ತಿದ್ದೀರಿ, ಅಜ್ಜಿ ತಾತಂದ್ರಿಂದ, ಅಪ್ಪ ಅಮ್ಮನಿಂದ. ಏನು, ನಾವ್ ಮನ್ಸ್ಫೂರ್ತಿಯಾಗಿ ಶ್ರದ್ಧೆಯಿಂದ ಕೇಳಿದ್ರೆ ಏನಂತ, ನಮ್ ತಾತ ಯಾವಾಗಲೂ ಶ್ರದ್ಧೆಯಿಂದ ಪೂಜೆ ಮಾಡಮ್ಮ, ಶ್ರದ್ಧೆಯಿಂದ ಪೂಜೆ ಮಾಡೋ ಅಂತ. ಹಳ್ಳಿಯಿಂದ ಬರೋರು ನಮ್ ಬಂದ್ಬಿಟ್ಟು ನಮ್ಗೆ ಹೇಳೋರು, ಶ್ರದ್ಧೆಯಿಂದ ಮನ್ಸ್ಫೂರ್ತಿಯಾಗಿ ಏನ್ ಕೇಳಿದ್ರು ದೇವ್ರು, ಶಾರದಾ ದೇವಿ, ಸರಸ್ವತಿ, ನಿಮ್ಗೆ ಏನ್ ಬೇಕಾದ್ರು, ಎಜುಕೇಶನ್ ಇಸ್ ಬಿಗ್ ನಮ್ ಫ್ಯಾಮಿಲಿನಲ್ಲಿ, ಅದಕ್ಕೆ ಹೇಳೋರು ಶ್ರದ್ಧೆ, ಶಾರದಾ ದೇವಿ ನೀನ್ ಏನ್ ಕೇಳಿದ್ರು ವಿಲ್ ಬ್ಲೆಸ್ ಯು ಅಂತ. ಇಟ್ಸ್ ಟ್ರೂ. ಶ್ರದ್ಧೆ, ಕ್ಲಿಯರ್ ಇಂಟೆನ್ಷನ್ ಇಂದ ಕೇಳಿದ್ರೆ ಗಾಡ್ ವಿಲ್ ಬ್ಲೆಸ್ ಯು. ದ ಡಿವೈನ್ ಯೂನಿವರ್ಸ್, ವಾಟ್ ಎವರ್ ನೀವ್ ಏನಂತ ಕರಿಬೇಕಂತಿದ್ರೆ, ವಾಟ್ ಎವರ್ ಇಟ್ ಇಸ್, ದೇವ್ರ ಅದನ್ನ ಬ್ಲೆಸ್ ಮಾಡ್ತಾರೆ. ಬಟ್ ಇಟ್ ಹ್ಯಾಸ್ ಟು ಬಿ ಅ ಕ್ಲಿಯರ್ ಇಂಟೆನ್ಷನ್ ಆಫ್ ವಾಟ್ ಯು ವಾಂಟ್. That's what I'm trying to teach my community, Vihan. Similar to what you've been doing. I've been watching you right alongside Neev Nananenge. You know, we collaborate and connect adrinda. So those are the things that I teach. My approach is through meditation and self-healing, self-love adrinda. These are all amazing. Ido HPP, Ho'oponopono, EFT, NLP, ಅದೆಲ್ಲ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳಲ್ಲ. ದೇ ಪ್ಲೇ ಎ ಬಿಗ್ ರೋಲ್. ಬಟ್ ಐ ಥಿಂಕ್ ಅಂಡ್ ಐ ಬಿಲೀವ್ ದ ಟ್ರೂ ಹೀಲಿಂಗ್, whatever it is, whatever trauma, diseases we carry, can be healed through giving love to our body, you know, through to ourselves. ಮೊನ್ನೆ ನನಗೆ ತುಂಬಾ ಐ ಕೇಮ್ ಬ್ಯಾಕ್ ಫ್ರಮ್ ಇಂಡಿಯಾ, ಸೊ ಮನೆ ಸ್ವಲ್ಪ ಇದಾಗಿತ್ತು, ಅಪ್ಸೈಡ್ ಡೌನ್. ಸೊ ಐ ಸ್ಟಾರ್ಟೆಡ್ ಕ್ಲೀನಿಂಗ್. 2 ದಿನ ನೀವು ನಂಬ್ತಿರೋ ಇಲ್ಲೋ, ನಂಗೆ ಎದ್ದೇಳಕ್ಕಾಗ್ಲಿಲ್ಲ, ಓಡಾಡಕ್ ಆಗ್ಲಿಲ್ಲ. ಸೊ ನನ್ನ ಫ್ರೆಂಡ್ನ, ನಮ್ ಗ್ರೂಪ್ ನಲ್ಲಿ 2 ಫ್ರೆಂಡ್ ಇದ್ರು. ಒಬ್ರು ಕರೆದೆ, ಶಿ ಡಿಡ್ ರೇಕಿ ಹೀಲಿಂಗ್. ಇನ್ನೊಬ್ಬ ಫ್ರೆಂಡ್ ಕರೆದೆ, ಶಿ ಡಿಡ್ HPP, and she also did amazing healing. ಇಳೀತು, about 60% ಇಳೀತು. And then I sat there and I started meditation. ಕೂತ್ಕೊಳಕ್ಕೂ ಆಗ್ತಿರ್ಲಿಲ್ಲ ಮೆಡಿಟೇಷನ್ಗೆ, but I sat down, I centered myself, and I said, you know, I teach ನನ್ನ clientsಗೆ, but here I am. I'm saying I love myself. I love who I am. My body is great. I am, you know, you've been with me so long. Thank you back for being with me. Thank you for taking care of me. I've had 2 kids and you've stayed with me and you kept me strong. I love you. I love my body. I'm grateful for my body. I love my back. I get to lift heavy things. I'm grateful that this pain is here for a reason. I understand it. And now I release you. Thank you. Thank you. Thank you. ನೀವ್ ನಂಬ್ತಿರೋ ಇಲ್ಲ, ಇಟ್ ಲಿಟ್ರಲಿ ವಿತಿನ್ ಅನ್ ಅವರ್ ನಾನು ಇದೊಂದು ಮಾಡ್ತಿದ್ದೆ ಮಕ್ಕಳ ಜೊತೆಲಿ. ನನ್ಗೆ ಆಮೇಲೆ ಅಮ್ಮ ಕೇಳ್ತಿದ್ರು, ಅಮ್ಮ ಬಂದಿದ್ದಾರೆ, ಅಮ್ಮ ಕೇಳ್ತಿದ್ರು, ಅಮ್ಮ ಹೇಗಿದೆ ನಿಮ್ ಬೆನ್ನೋವು ಅಂತ. ಐ ಸೆಡ್, ಮಾಮ್ ನನ್ಗೆ ಇಲ್ವೇ ಇಲ್ಲ. ಇಟ್ ಫೆಲ್ಟ್ ಲೈಕ್ ಇಟ್ ಡಿಂಟ್ ಹ್ಯಾಪನ್ ಬಿಕಾಸ್ ಇಟ್ ವಾಸ್ ಸೆಲ್ಫ್ ಹೀಲಿಂಗ್ ವಿತ್ ಲವ್, ಯು ನೋ. ಸೊ ನಾನ್ ಇನ್ನೊಬ್ರಿಗೆ ಹೇಳಕ್ ಮುಂಚೆ ಐ ಹ್ಯಾವ್ ಟು ಲುಕ್ ಇನ್ ವಿತ್ ಇನ್ ಮೀ ಟು ಹೀಲ್ ಮೈ ಸೆಲ್ಫ್, ಅಂಡ್ ದಟ್ಸ್ ಜಸ್ಟ್ ಒನ್ ಎಕ್ಸಾಂಪಲ್ ಆಫ್ ಮೆನಿ, ಯು ನೋ. ಸೊ ಒಂದು ನಾವು ಏನೇ ಸಂಕಲ್ಪ ತಗೊಂಡ್ರು
ಸ್ಪಷ್ಟನೆ ಇರಬೇಕು. ಒಂದು ಅದ್ಭುತವಾದ ಒಂದು ವಿಷಯ ಹೇಳಿದ್ರು ಅಶ್ವಿನಿ ಅವರು. ಏನು ಅಂದ್ರೆ, ಒಂದು ಭಗವಂತನ ನಾವು ಒಂದು ಮಗು ಬೇಕು ಅಂತ ಕೇಳಿದ್ರೆ ಮಗು ಕೊಡ್ತಾನೆ ಭಗವಂತ. ಆದ್ರೆ ಆ ಮಗು ದೊಡ್ಡ ವ್ಯಕ್ತಿ ಆದ್ಮೇಲೆ ಕಳ್ಳ ಆಗ್ತಾನ ಅಥವಾ ದೊಡ್ಡ ಗೌರವಾನ್ವಿತ ವ್ಯಕ್ತಿ ಆಗ್ತಾನ ಅನ್ನೋದು ನಾವು ಸ್ಪಷ್ಟವಾಗಿ ಪ್ರಕೃತಿನ ಕೇಳ್ಬೇಕು. ಭಗವಂತನಾಗ್ಲಿ ಪ್ರಕೃತಿನಾಗ್ಲಿ ಪ್ರಾರ್ಥನೆ ಮಾಡುವಾಗ ಸ್ಪಷ್ಟವಾಗಿ ಕೇಳ್ಬೇಕು. ಪ್ರಾರ್ಥನೆಯಲ್ಲಿ ಒಂದು ಸ್ಪಷ್ಟತೆ, ನಿರ್ದಿಷ್ಟತೆ, ಏನ್ ಬೇಕು ಅನ್ನೋದನ್ನ ನೀವು ಎಷ್ಟು ಸ್ಪಷ್ಟವಾಗಿ ಕೇಳ್ತೀರೋ ಅಷ್ಟು ಸುಲಭವಾಗಿ ಕೊಡೋದಕ್ಕೆ ಪ್ರಕೃತಿ ಇದೆ. ಬಟ್ ಕೇಳೋದು ನಿಮ್ಮ ಕೈಯಲ್ಲಿದೆ ಅನ್ನೋದು ಒಂದು ಹೇಳೋದು. ಎರಡನೇದು, ನಮ್ಮನ್ನ ನಾವು ಸಂಪೂರ್ಣವಾಗಿ ಪ್ರೀತಿಸೋದು ಮತ್ತೆ ಕೃತಜ್ಞತೆಯನ್ನ ಮೊದಲೇ ಹೇಳೋದು. ಏನೋ ಒಂದು ವಿಷಯ ಬೇಕು ಅಂದ್ರೆ ಅದು ಬಂದ ಮೇಲೆ ಕೃತಜ್ಞತೆ ಹೇಳ್ತೀನಿ ಅನ್ನೋದಲ್ಲ, ಕೃತಜ್ಞತೆಯನ್ನ ಮೊದಲೇ ಹಂಚ್ಕೊಳ್ಳೋದು. ಮತ್ತೆ ನಮ್ಮನ್ನ ನಾವು ಪ್ರೀತಿಸೋದು. ಅವರು ಅದ್ಭುತವಾದ ಒಂದು ವಿಷಯ ಹೇಳೋದು, ಲೈಕ್ ಎರಡು ತಾಯಿಯ ಮಗುವಾಗಿ ಈಗ ಇಷ್ಟೊಂದೆಲ್ಲ ಟ್ರಾವೆಲ್ ಮಾಡಿ ಹೋಗಿ ಅವ್ರಿಗೆ ಆ ಮೈಕೈಯಲ್ಲಿ ನೋವಿದ್ದಾಗ ಏನೆಲ್ಲ ಹೀಲಿಂಗ್ ಮಾಡಿದ್ರೆ ಕೂಡ ಅವ್ರು ಕೂತು ನನ್ನನ್ನ ನಾನು ಪ್ರೀತಿಸ್ತೀನಿ ಅಂತ ಆ ಬೆನ್ನಿಗೆ, ಆ ದೇಹಕ್ಕೆಲ್ಲ ಪ್ರೀತಿನ ಕೊಡ್ತಾ ಇದ್ದಂಗೆ ಆ ನೋವು ಸಂಪೂರ್ಣವಾಗಿ ಮಾಯ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಗೆಳೆಯರೆ, ಇವತ್ತು ನಮ್ಗೊಂದು ನೋವು ಬಂದ್ರೆ ನಮಗ್ ಬಹಳಷ್ಟು ಜನಕ್ಕೆ ಈ ಹೀಲಿಂಗ್ ಬಗ್ಗೆ ಎಲ್ಲ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಡಾಕ್ಟರ್ ಹತ್ರ ಹೋಗ್ತೀವಿ, ಡಾಕ್ಟರ್ ಏನೋ ಮಾತ್ರೆ ಕೊಡ್ತಾರೆ ಅಥವಾ ಇನ್ನೇನೋ ಹೇಳ್ತಿರ್ತಾರೆ. ಇದು ಒಂದು ದಾರಿ, ಅದು ಮಾಡಬಾರ್ದು ಅಂತ ಎಲ್ಲೂ ಹೇಳಲ್ಲ ನಾವು. ಆದ್ರೆ ಜಸ್ಟ್ ನಮಗ್ ನಾವು ನಮ್ಮ ದೇಹದ ಜೊತೆ ಮಾತಾಡ್ತಾ ಅದಕ್ಕೆ ಪ್ರೀತಿಯನ್ನ ಕೊಡ್ತಾ ಒಂದು ಅರ್ಧ ಗಂಟೆ ಕೂತ್ಕೊಂಡು, ಇಲ್ಲಿ ಮನಸ್ಸು ಕೂಡ ಬಹಳ ನಿರಾಳ ಆಗುತ್ತೆ, ಆದ್ರೆ ಅದರ ಜೊತೆ ನಮ್ಮ ದೈಹಿಕ ನೋವು ಏನಿದೆ ಅದು ಕೂಡ ಸಂಪೂರ್ಣವಾಗಿ ಹೀಲ್ ಆಗುತ್ತೆ ಅಂದಾಗ ಅದು ಒಂದು ಪವಾಡನೇ ಸರಿ. ಸೊ ಆತರ ಒಂದು ಅದ್ಭುತವಾದ ಅನುಭವನ ಹಂಚ್ಕೊಂಡ್ರು ಅಶ್ವಿನಿ ಅವರು. ಸೊ ಅಶ್ವಿನಿ ಅವರೇ, ಈ ಹೀಲಿಂಗ್ ಅನ್ನ ನೀವು ಕ್ಲೈಂಟ್ಸ್ಗೂ ಮಾಡ್ತಾ ಇದ್ದೀರಾ, ನಿಮ್ಗೂ ನೀವು ಮಾಡ್ತಾ ಬಂದಿದ್ದೀರಾ. ಸೊ ನಿಮ್ಮ ಒಂದು ವೈಯಕ್ತಿಕ ಅನುಭವದಲ್ಲಿ ಕೆಲವು ಟ್ರಾನ್ಸ್ಫಾರ್ಮೇಶನ್ಸ್ ಅಥವಾ ಬ್ರೇಕ್ ಥ್ರೂಸ್, ಪರಿವರ್ತನೆಗಳನ್ನ, ಮುಖ್ಯವಾದ ಒಂದು ನಿಮ್ಗೆ ವಾವ್ ಏನಪ್ಪಾ ಇದಿಷ್ಟು ಅದ್ಭುತವಾಗಿ ಆಯ್ತು ಅಂತ ನಿಮ್ಗೆ ಅನ್ಸಿದ ಕೆಲವು ವಿಷಯಗಳನ್ನ ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ? ಅಬ್ಸಲ್ಯೂಟ್ಲಿ ವಿಹಾನ್, ನಾನು ಹೇಳಿದ್ನಲ್ವಾ ನಿಮ್ಗೆ, 2020ನಲ್ಲಿ ಐ ಹ್ಯಾಡ್ ಅ ವರ್ಕ್ ರಿಲೇಟೆಡ್ ಇಶ್ಯೂ ಅಂಡ್ ನನಗೆ ಅಲ್ಲಿ ಹೋಗ್ತಿದ್ರೇನೆ ಒಂಥರ ಎನರ್ಜಿ ಲೈಕ್ ಸರಿ ಅನ್ಸ್ತಿರ್ಲಿಲ್ಲ. ಸಮಥಿಂಗ್ ವಾಸ್ ನಾಟ್ ಕನೆಕ್ಟಿಂಗ್. ಏನೋ ಇಲ್ಲಿಂದ ಹೋಗ್ಬೇಕು, ಇಲ್ಲಿ ಸರಿ ಅನ್ಸ್ತಿರ್ಲಿಲ್ಲ. ನನ್ ಫ್ರೆಂಡ್ ಒಬ್ರು ಇದಾರೆ, ಅವ್ರಿಗೆ ಹೇಳ್ದೆ ನನ್ಗೆ ಇಲ್ಲಿ ಕೆಲಸ ಮಾಡಕ್ ಆಗ್ತಿಲ್ಲ, ಹೆಲ್ಪ್ ಮೀ ಫೈಂಡ್ ಸಮಥಿಂಗ್, ನಾನು ಬೇರೆ ಫೀಲ್ಡ್ಗೆ ಹೋಗ್ಬೇಕು ಅದೆಲ್ಲ. ಸೊ ನೋ ಮ್ಯಾಟರ್ ವಾಟ್, ಆ ಫೀಲ್ಡ್ ಇಂದ ಇನ್ನೊಂದು ಫೀಲ್ಡ್ಗೆ ಹೋದ್ರೂ ಆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ. ಐ ರಿಯಲಿ ಡ್ಯೂರಿಂಗ್ ಕೋವಿಡ್ ನಲ್ಲಿ ಐ ಬ್ರೋಕ್ ಡೌನ್. ಮೈ ಹಸ್ಬೆಂಡ್ ಕೃಷ್ಣ ನನಗೆ ಮೆಡಿಟೇಷನ್, ಅವ್ರು ಸುಮಾರು ವರ್ಷದಿಂದ ಮೆಡಿಟೇಷನ್ ಮಾಡ್ತಿದ್ದಾರೆ. ಅಂಡ್ ಅವ್ರು ಹೇಳಿದ್ರು, ಅಶ್ವಿನಿ, ವೈ ಡೋಂಟ್ ಯು ಟ್ರೈ ಮೆಡಿಟೇಷನ್, it will help you ಅಂತ. ಆಲ್ದೋ ಐ ವಾಸ್ ಬೋರ್ನ್ ಇನ್ ಇಂಡಿಯಾ ಅಂಡ್ ರೇಸ್ ಫಾರ್ ಸುಮಾರು ವರ್ಷಗಳಲ್ಲಿ, ಚಿಕ್ಕ ಹುಡುಗಿಯವರೆಗೂ. ದೆನ್ ಐ ಕೇಮ್ ಹಿಯರ್ ಆಸ್ ಅ ಟೀನೇಜರ್ ಇಲ್ಲಿಗೆ. ಐ ಮೆಡಿಟೇಷನ್ ಏನಂತ ಗೊತ್ತಿತ್ತು, ಬಟ್ ನಾನು ಮಾಡಿರ್ಲಿಲ್ಲ. ಇನ್ 2020 ಮೈ ಹಸ್ಬೆಂಡ್ ಇಂಟ್ರೊಡ್ಯೂಸ್ ಮೀ ನನಗೆ ಶ್ರೀ ರವಿಶಂಕರ್ ಮೆಡಿಟೇಷನ್. ಅವಾಗ ಮೈ ಜರ್ನಿ ಸ್ಟಾರ್ಟೆಡ್ ವಿತ್ ಮೆಡಿಟೇಷನ್. ಐ ಕ್ಯಾನ್ ಟೆಲ್ ಯು ದ ಸ್ಟ್ರೆಸ್ ಲೆವೆಲ್ ನನ್ ಎಲ್ಲಿತ್ತು ಅಂತ ಕೆಲಸದಲ್ಲಿ. 4 ಡೇ ಕೋರ್ಸ್ ತಗೊಂಡೆ ಅವ್ರದ್ದು. ಇಟ್ ಲಿಟ್ರಲಿ ವೆಂಟ್ ಡೌನ್. ನನ್ಗೆ ಅರ್ಥ ಆಗ್ಲಿಲ್ಲ, ಅವಾಗೂ ಅರ್ಥ ಆಗ್ಲಿಲ್ಲ ವಾಟ್ ಹ್ಯಾಪನ್ ಅಂತ. ನಾನು ಅವಾಗ ನಮ್ಮ ಯಜಮಾನ್ರು ಬಂದ್ರೆ ಹೇಗಿದ್ಯಾ ಅಂತ ನಾನು ಸುಮ್ನೆ ಹಾಳಕ್ ಶುರು ಮಾಡಿದೆ. ಐ ಕುಡಂಟ್ ಎಕ್ಸ್ಪ್ರೆಸ್ ಮೈ ನಾಟ್ ಗ್ರಾಟಿಟ್ಯೂಡ್, ನಾಟ್ ಮೈ ಹ್ಯಾಪಿನೆಸ್, ನಾಟ್ ಮೈ ಜಾಯ್. ಏನಕ್ಕಂತ ನನಗೆ ಗೊತ್ತಿರ್ಲಿಲ್ಲ. ಐ ವಾಸ್ ಸೋ ವಿತ್ ಮೈ ಸೆಲ್ಫ್. That was the beginning of many things. That was back in 2020. And then I came Hope Nope No in the last couple of years. Hope Nope No. Recently, ನಾನು ನಮ್ಮ ಹಸ್ಬೆಂಡು ಕ್ಯಾನ್ಕೂನ್ ಹೋಗ್ತಿದ್ರಿ, ಜೋ ಡಿಸ್ಪೆನ್ಸಾ ರಿಟ್ರೀಟ್ಗೆ. ಅಲ್ಲಿ ಹೋಗುವಾಗ we had bought our tickets, and our tickets were the seats were way in the back near the restrooms hatra. And we wanted to see if we could upgrade ಮಾಡೋದಕ್ಕೆ. it was going to cost us $100 each. ಸೊ ನಾನು ಏನಪ್ಪ ಮಾಡೋದು, ಬಟ್ ನಾನು ಅಲ್ಲಿ ಏನ್ ಮಾಡಿದೆ, ಹೋಗಕ್ ಮುಂಚೆನೆ ಲೈನ್ ಅಲ್ಲಿ ಹೋಪ್ ನೋಪ್ನ ಮಾಡ್ಕೊಂಡು ಹೋದೆ. ದ ಹೋಲ್ ಟೈಮ್ ನಾನು ಅಲ್ಲಿ ಮಾಡಕ್ ಮುಂಚೆ ಹೋಪ್ ನೋಪ್ನ ಮಾಡ್ಕೊಂಡು ಹೋದೆ. ಅಂಡ್ ನಾನು ಲೈನ್ ನಲ್ಲಿ ನಿಂತಿದ್ದೆ. ಅಂಡ್ ದೆನ್ ಇಬ್ರು ಕೌಂಟರ್ ಹತ್ರಲ್ಲಿ ಇಬ್ರಿದ್ರು, 2 gentlemen. ನಾನು ಒಬ್ರನ್ನ ನೋಡ್ಬಿಟ್ಟ ತಕ್ಷಣ ನನಗೆ some energy, positive energy ಬಂತು. ನಾನು ಹೇಳಿದೆ, I hope I get that gentleman to help me ಅಂತ. I didn't know what, I wasn't thinking that he was going to give me anything or upgrade us or anything. I hope I get that gentleman. That's all I said. I put it out in the universe. And next thing, ಅವ್ರು ನಮ್ಮನ್ ಕರೆದ್ರು. ನಾವು ಹೋದ್ರಿ,
And then we checked in our bags and ಏನಕ್ಕೆ ಹೋಗ್ತಿದ್ದಾರೆ ಅಂದ್ರು, and we said we're going, we haven't been on a vacation since we got married. This is our first vacation, blah blah blah. ಎಲ್ಲ ಮಾತಾಡ್ತಿದ್ರೆ. And we got in, and I said, oh, and he said, okay, you're all set. I said, one question, do you have room to upgrade? We want to see if we can upgrade our seats. They said, yes, we do, but it's $100 a piece. So ನಾನು ನಮ್ಮ ಯಜಮಾನ್ ನೋಡಿದೆ, and I said, ಇವಾಗ್ಲೇ ಎಷ್ಟೊಂದು ಖರ್ಚು ಮಾಡಿದ್ರಿ ಮತ್ತೆ, like that thing ಬಂತು. So then he said, okay, we'll upgrade ಅಂತ ಅಂದ್ರು. Then that gentleman, ಆಯ್ತು ಒಂದ್ ನಿಮಿಷ ಅಂದ್ಬಿಟ್ಟು, then he's just started typing away at his computer. And then ಅದಾದ್ಮೇಲೆ ಲೈಕ್ ಅಬೌಟ್ 2 minutes ಏನೇನೋ ಮಾಡ್ತಿದ್ರು. ಅದಾದ್ಮೇಲೆ ಹಿಯರ್ ಗೋ ಟಿಕೆಟ್ ಅಂದ್ರು. ನಮ್ಗೆ ದುಡ್ಡು ಕೇಳಿಲ್ಲ. ದೆನ್ ಹಿ ಸೆಡ್, ಎಂಜಾಯ್ ಯೋರ್ ವೆಕೇಶನ್, ಐ ಜಸ್ಟ್ ಅಪ್ಗ್ರೇಡೆಡ್ ಯು, enjoy and have a great time. That's all it was. And the whole time I sent him love. I did hope no, I thanked him, I blessed him. That's all I did. And I gave myself love. I gave the plane love. And ಇದು ಯಾರಿಗಾದ್ರೂ, for someone who wouldn't know or someone who's new to this, ಅವ್ರು ಅನ್ಕೊಂತಾರೆ ಏನಪ್ಪಾ ಇದು, ಏನ್ ಪ್ಲೇನ್ ನಾವು ಲವ್ ಕೊಡೋದ ಅಥವಾ ಅವ್ರಿಗೆ ಲವ್ ಕೊಡೋದ, ಅವ್ರು ಯಾರು ಅಂತ ಗೊತ್ತಿಲ್ಲ ಅವರಿಗೆ. But it makes a difference. That's where you as a coach, Nan as a coach, teach them how those things changes. That was one. The other thing is, ನಮ್ಮ ಯಜಮಾನ್ರು ಇಂಡಿಯಾಗೆ ಹೋಗ್ತಿದ್ರು in December ನಲ್ಲಿ, and then he had a tickets, last minute tickets ತಗೊಂಡಿದ್ದು. So he was flying economy. And he wanted to upgrade to premium. ಇದು ಸಿಗ್ಲಿಲ್ಲ ನಮ್ಗೆ. It was all booked out. So I did hope no 2 weeks ಅವ್ರು ಬಿಡಕ್ ಮುಂಚೆ hope no ಮಾಡಿದೆ. ವಿಹಾನ್ ನಂತರ ಇನ್ನ ಲೆಟರ್ ಇದೆ Emirates ನಿಂದ. Due to some changes, we have upgraded to business class ಅಂತ ನಮ್ಮ ಯಜಮಾನ್ರು ಕಳ್ಸಿರೋದು. So just through hope no, that was just a little of what's done. That was with me. And ನನ್ ಮಗ, if you have time, I can keep going on and on. Athwa, if you don't want me to stop, please ಹೇಳಿ. ನನ್ ಮಗ ಹೈಸ್ಕೂಲ್ ನಲ್ಲಿ ಇದ್ದಾನೆ. ಫಸ್ಟ್ ಇಯರ್ ಇದು ಏನಾದ್ರು ಸ್ಪೋರ್ಟ್ಸ್ ಆಡ್ಬೇಕು ಅಂತಿದ್ದ. ಒಂದ್ ಸ್ಪೋರ್ಟ್ಸ್ ಟ್ರೈ ಔಟ್ ಮಾಡ್ದ, ಆ ವರ್ಷ ಆಗ್ಲಿಲ್ಲ. ಸೆಕೆಂಡ್ ವರ್ಷ ಟ್ರೈ ಇದು ಅದೇ ಫಸ್ಟ್ ವರ್ಷ ಇನ್ನೊಂದು ಸ್ಪೋರ್ಟ್ಸ್ ಟ್ರೈ ಮಾಡ್ದ, ರಸ್ಲಿಂಗಿಗೆ. he got into the team. ಅಂಡ್ ಅವನು ನನಗೆ ಹೇಳ್ತಿದ್ದ, ಮಾಮ್ ನೀನು ನನ್ಗೆ ಈ ಸ್ಪೋರ್ಟ್ಸ್ ತಗೊಂಡೆ, ನಾನು ಈಗ ತಗೊಂಡೆ, ನನ್ಗೆ ರಸ್ಲಿಂಗ್ ಬಗ್ಗೆ ಏನು ಗೊತ್ತಿಲ್ಲ, ತಲೆ ಬುಡೆ ಗೊತ್ತಿಲ್ಲ, ನೀನ್ ಹೆಂಗೆ ಇದನ್ನ ನನ್ಗೆ ಇದು ಮಾಡಿಸ್ತೀರಿ ಮಾಮ್, ವೈ ಡಿಡ್ ಯು ಪುಷ್ ಮೀ? ನಾನು ಹೇಳಿದೆ, ಯುಲ್ ಬಿಕಮ್ ಸ್ಟ್ರಾಂಗರ್. ನೆಕ್ಸ್ಟ್ ಇಯರ್ ನೀನ್ ಇನ್ನೊಂದು ಸ್ಪೋರ್ಟ್ಸ್ ಆಡುವಾಗ ಯುಲ್ ರೆಡಿ ಫಾರ್ ದಟ್. ಇದು ಚಾಲೆಂಜ್, ಇದಕ್ಕೆ ಚಾಲೆಂಜ್ಗೆ ಅವ್ರು ಕೊಡೋಕ್ ಮುಂಚೆ. ಸೊ ಟ್ರೈ ದಿಸ್, ವರ್ಕ್ ಅಟ್ ಇಟ್, ಯುಲ್ ಗೆಟ್ ಟು ದಟ್ ನೆಕ್ಸ್ಟ್ ಇದು ಅಂತ. ಆಯ್ತು, ಕೋಪದಲ್ಲೇ ಮಾಡ್ತಿದ್ದ. ದಿನ ಇದು ಪ್ರಾಕ್ಟೀಸ್ಗೆ ಹೋಗೋ ಸಾಯಂಕಾಲದ ಬೈಕೊಂಡು ಹೋಗ್ತಿದ್ದ, ಮಾಮ್ ಯು ಡಿಡ್ ದಿಸ್ ಟು ಮೀ, ಯು ಡಿಡ್ ದಿಸ್ ಟು ಮೀ. ಐ ಸೆಡ್ ಬಿ ಹ್ಯಾಪಿ ಕಣೋ, ಗಿವ್ ಇಟ್ ಲವ್ ಅಂಡ್ ಯುಲ್ ಗ್ರೋ ಇಟ್ ಅಂತ. ಅವನು ಏನೇನೋ ಅಮ್ಮ ಮಾತಾಡ್ತಿದಾರೆ ಅಂತ. ದೆನ್ ಐ ಸ್ಟಾರ್ಟೆಡ್ ಟೀಚಿಂಗ್ ಹೋಪ್ ನೋ ಅದೆಲ್ಲ. ದೆನ್ ಅವ್ರ ಕೋಚ್ ಹೇಳಿದ್ರು, ನೋಡಪ್ಪ, ಇಷ್ಟು ದಿನ ಯು ಹ್ಯಾವೆಂಟ್ ಗಾನ್ ಟು ಅ ಸಿಂಗಲ್ ಫೈಟ್. ದ ಕಿಡ್ ಹೂ ಸಪೋಸ್ ಟು ಗೋ ಅವನ ಬರಕ್ಕಾಗಲ್ಲ, ಸೊ ಯು ಹ್ಯಾವ್ ಟು ಫೈಟ್ ಇದ್ರಲ್ಲಿ ಅಂತ. ವಿಹಾನ್, he called me up and he's like, ಮಾಮ್ ನಾನು ಇದು ಮಾಡ್ಬೇಕು, ನಾನು ಹೋಪ್ ನೋಪ್ನೋ ಮಾಡ್ತಾ ಇದ್ದೀನಿ, ನೀವು ಮಾಡಿ ಅಂತ. ಸೊ ಐ ಸೆಡ್, ಸ್ಟೇ ಕಾಮ್, ಟೇಕ್ ಅ ಡೀಪ್ ಬ್ರೆತ್ ವರ್ಕ್ ಮಾಡಿದ್ಮೇಲೆ ಅವ್ನು ಹೋಪ್ ನೋಪ್ನೋ ಚಾಂಟ್ ಮಾಡ್ದ. ಅಂಡ್ ದೆನ್ ಮ್ಯಾಚ್ಗೆ ಹೋದ. ಅಂಡ್ ದೆನ್ ನಾನ್ ಮನೇಲಿ ಕೂತ್ಕೊಂಡು ಮಾಡ್ತಾನೆ ಇದೆ. ದ ಹೋಲ್ ಟೈಮ್ ಐ ವಾಸ್ ಡೂಯಿಂಗ್. he called me about an hour later and he said, ಅಳಕ್ ಶುರು ಮಾಡ್ದ, ಮಾಮ್ I won the match ಅಂತ. ವಿಹಾನ್, he was the only undefeated child that year, last year in our wrestling team nale. So hope no does work. It's worked for me, it's worked for my husband, it's worked for my children, and I know it's also worked for my clients because I've seen our transformation nodidini. I've seen that. Yeah, aam aadmiಗೆ ಯಾರಾದ್ರೂ ಹೇಳಿದ್ರೆ ಏನಪ್ಪಾ ಇದು ಅಂತಾರೆ, but truly come join us, come learn from us, because those changes will happen. I wouldn't be teaching here at the Navy Batil ಹೇಳ್ಕೊಡ್ತಿರ್ಲಿಲ್ಲ if it didn't happen to you, if it didn't happen to me, right? Or it didn't happen to your clients. ಮೊನ್ನೆ ಒಂದು ಹುಡುಗಿ ಹೇಳ್ತು, ನಿಮ್ದು ಇದ್ರಲ್ಲಿ ನೋಡ್ತಿದ್ದೆ, ವಿಹಾನ್ ಸರ್ ಇಂದ ನನಗೆ ಕೆಲಸ ಸಿಕ್ತು, ಅವ್ರು ಹೋಪ್ ನೋಪ್ನೋ ಹೇಳ್ಕೊಟ್ರು. ದಟ್ ವಾಸ್ ಸೋ ಜಾಯ್ಫುಲ್ ವಿಹಾನ್ ನೋಡೋದಿಕ್ಕೆ. ಹಂಗೆ ನನ್ನ ಕ್ಲೈಂಟ್ಸ್ ಕಾನ್ಸ್ಟೆಂಟ್, ನಾನು ಒಂದು ಹುಡುಗಿಗೆ ಮೆಡಿಟೇಷನ್ ಹೋಪ್ ನೋಪ್ನೋ ಇಂದ she got the job that she wanted. These are all the things that happen because we've seen it. And that's what here I am to do, to teach people. That's what I know you are here to do as well, right? To teach and guide them.
ಸೂಪರ್. ಪ್ರತಿ ಸರ್ತಿ ಈ ಅನುಭವಗಳನ್ನೆಲ್ಲ ಕೇಳಿದಾಗ, ಈ ಫಲಿತಾಂಶಗಳನ್ನ ಕೇಳಿದಾಗ ಇನ್ನಷ್ಟು ಉತ್ಸಾಹ ಬರುತ್ತೆ ನಮಗೂ ಇದನ್ನ ಮಾಡ್ಬೇಕು ಅಂತ. ಯಾಕಂದ್ರೆ ಅದೇ ಇದಕ್ ಕೆಲಸ ಮಾಡುತ್ತಾ, ಆ ವಿಷಯದಲ್ಲಿ ಕೆಲಸ ಮಾಡುತ್ತಾ, ಇದೇ ಬಹಳಷ್ಟು ಜನಕ್ಕೆ ಇರುತ್ತೆ. ಬಟ್ ಶಕ್ತಿ ಅನ್ನೋದು ಎಲ್ಲಾ ಕಡೆ ಶಕ್ತಿಯ ಒಂದು ವಿನಿಮಯನೇ. ಏರ್ಪೋರ್ಟ್ ಅಲ್ಲಿ ನಮ್ಗೆ ಅದೇ ಆ ಫ್ಲೈಟ್ ಏನಕ್ಕೆ ಪ್ರೀತಿ ಕೊಡ್ಬೇಕು, ಫ್ಲೈಟ್ ನ ಟಿಕೆಟ್ ಕೊಡೋರ್ಗೆ ಏನಕ್ಕೆ ಪ್ರೀತಿ ಕೊಡ್ಬೇಕು ಅಂದ್ರೆ, ಎಲ್ಲರೂ ನಮ್ಮ ಗುರುಗಳು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಶಕ್ತಿಯ ಮಟ್ಟದಲ್ಲಿ ನಾವೆಲ್ಲ ಒಂದೇ. ಪ್ರತಿಯೊಂದು ವಿಷಯನೂ ನಾವೆಲ್ಲ ಕನೆಕ್ಟೆಡ್ ಆಗಿದೀವಿ, ಎಲ್ಲ ಒಂದಕ್ಕೊಂದು ಸೇರ್ಕೊಂಡಿದೆ. ಸೊ ಯಾವಾಗ ನಿಮ್ಮಲ್ಲಿ ಆ ಒಂದು ಪ್ರೀತಿಯನ್ನ ನೀವು ಹಂಚ್ತಾ ಹೋಗ್ತೀರಾ, ನಿಮ್ಮಲ್ಲಿ ಆ ಒಂದು ಕೃತಜ್ಞತಾ ಭಾವನ ಇಟ್ಕೊಳ್ತೀರಾ, ಮತ್ತೆ ಈ ಹೋಪೋನೋಪೋನಲ್ಲಿ ಏನು ಇಲ್ಲ, ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ, ಕೃತಜ್ಞತೆಯನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ, ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ, ಮತ್ತೆ ನಾನು ಕ್ಷಮೆಯನ್ನ ಕೇಳ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲದೆ ಬಹಳಷ್ಟು ನಕಾರಾತ್ಮಕತೆ ಏನ್ ನನ್ನಲ್ಲಿ ತುಂಬಿಕೊಂಡಿದ್ದೀನಿ, ಅದೆಲ್ಲದಕ್ಕೂ ಕ್ಷಮೆ ಕೇಳ್ತಾ ಇದ್ದೀನಿ. ಈಗ ನಾವ್ ಏನ್ ಮಾಡ್ತೀವಿ, ದೊಡ್ಡವ್ರ ಹತ್ರ ಹೋದಾಗ ಎಷ್ಟೊಂದ್ ಸತಿ ಗೊತ್ತಿಲ್ದೇನೋ ಮಾತಾಡ್ಬಿಡ್ತೀವಿ, ಅಥವಾ ಅವ್ರಿಗೆ ನಾವು ಹೇಳೋದೇನೋ ಹರ್ಟ್ ಆಗಿರ್ಬೋದು ಅಂತ. ದೊಡ್ಡವ್ರಲ್ವಾ, ಒಂದ್ ಸತಿ ಕ್ಷಮೆ ಕೇಳ್ಬಿಡ್ತೀವಿ. ಅದೇ ತರ ನಾನ್ ಗೊತ್ತಿಲ್ದೆ ಏನೆಲ್ಲ ಮಾಡ್ತಿರ್ಬೋದು ನಕಾರಾತ್ಮಕತೆ, ಯಾಕಂದ್ರೆ ನಮ್ಗೆ ಒಂದ್ ವಿಷಯ ಅರ್ಥ ಆಗಿದೆ, ನಮ್ಮ ಚೇತನ ಮನಸ್ಸಿಗಿಂತ ಅಚೇತನ ಮನಸ್ಸು ಸಿಕ್ಕಾಪಟ್ಟೆ ಪವರ್ಫುಲ್. ಅದ್ರಲ್ಲಿ ಏನೇನೋ ನಕಾರಾತ್ಮಕ ಭಾವನೆಗಳು ಇರ್ಬೋದು. ಸೊ ಹಾಗಾಗಿ ಎಲ್ಲದಕ್ಕೂ ಕ್ಷಮೆ ಕೇಳಿ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ. ಸೊ ಈ ಹೋಪೋನೋಪೋನೋ ಮಾಡ್ತಾ ಅಶ್ವಿನಿ ಅವ್ರಿಗೆ ಫ್ಲೈಟ್ ಟಿಕೆಟ್ ಅಪ್ಗ್ರೇಡ್ ಸಿಕ್ಕಿದೆ. ಮತ್ತೆ ಆ ಜೋ ಡಿಸ್ಪೆನ್ಸಾ ಅನ್ನೋದ್ರ ಬಗ್ಗೆ ಕೂಡ ನಾನು ಬಹಳಷ್ಟು ನಮ್ಮ ಕಮ್ಯುನಿಟಿನಲ್ಲೂ ಹೇಳಿದ್ದೀನಿ. ನನಗೂ ಕೂಡ ಅದು ನನ್ನ ಒಂದು ಬುಕ್ ವಿಜುವಲೈಸೇಷನ್ ಇದೆ, ಅವರ ಒಂದು ಇವೆಂಟ್ ಅಟೆಂಡ್ ಮಾಡ್ಬೇಕು ಅಂತ. ಸೊ ಅಲ್ಲಿ ಒಂದು ದೊಡ್ಡ ಮಟ್ಟದ ಅಪ್ಗ್ರೇಡ್ ಸಿಕ್ಕಿದೆ ಅಂತ ಹೇಳಿದ್ರು. ಮತ್ತೆ ಮಗನ್ಗೆ ಬಾಕ್ಸಿಂಗ್ ಅಲ್ಲಿ ಲೈಕ್ ಇವರು ಅದೇ ಈಗ ಬಹಳಷ್ಟು ಜನ ನಾವೆಲ್ಲ ಏನ್ ಮಾಡ್ತೀವಿ, ಮಕ್ಕಳು ಓದ್ತಿಲ್ಲ ಅಂದ್ರೆ ಅವ್ರನ್ನ ಹೊಡೆಯೋದು, ಅಥವಾ ಅವ್ರಿಗೆ ಬೈಯೋದು, ಅಥವಾ ಅವ್ರನ್ನ ಒತ್ತಾಯ ಮಾಡೋದು ಮಾಡ್ತಿರ್ತೀವಿ. ಆದ್ರೆ ಬಹಳ ಸುಲಭವಾಗಿ ನಮ್ಮನ್ನ ನಾವು ಕೂಲ್ ಆಗಿ ಇಟ್ಕೊಳ್ಳೋದಕ್ಕೆ, ನಮ್ಮನ್ನ ನಾವು ಒಂದು ಒಳ್ಳೆ ಫ್ರೀಕ್ವೆನ್ಸಿನಲ್ಲಿ ಇಟ್ಕೊಳ್ಳೋದಕ್ಕೆ ನಮಗ್ ನಾವು ಹೋಪೋನೋಪೋನೋ ಮಾಡ್ತೀವಿ. ಮತ್ತೆ ಆ ಮಕ್ಕಳಿಗೆ ಕೂಡ ನಾವು ಹೋಪೋನೋಪೋನೋ ಹೇಳ್ಕೊಟ್ಟು ಮಾಡಿದ್ರೆ ಬಹಳಷ್ಟು ಅದು ಆಕ್ಚುಲಿ ಇನ್ನೂ ಬೆಟರ್ ಆಗಿ ನಾವು ಕಾಂಟ್ರಿಬ್ಯೂಟ್ ಮಾಡ್ಬೋದು. ಏನಂತೀರಾ ಅಶ್ವಿನಿ? ಇನ್ಸ್ಟೆಡ್ ಆಫ್ ನಾವು ನಿಜ ಹೋಗಿ ಅಭಿಯಾ. ಅವ್ರಕ್ಕಿಂತ ನಾವು ಖುಷಿಯಾಗಿದ್ದು ಅವ್ರನ್ನೂ ಖುಷಿಯಾಗಿರೋದಕ್ ಬಿಟ್ರೆ ದೇ ವಿಲ್ ಪರ್ಫಾರ್ಮ್ ಈವನ್ ಬೆಟರ್ ಅನ್ಸುತ್ತೆ ನಂಗೆ. Absolutely, absolutely. ನಿಜವಾಗ್ಲೂ ಐ ಅಗ್ರಿ ವಿತ್ ಯು. ನಾಟ್ ಓನ್ಲಿ ನನ್ ಫ್ರೀಕ್ವೆನ್ಸಿ ಚೇಂಜ್ ಆಗಿದೆ, ನನ್ನ ಮಕ್ಳ ಫ್ರೀಕ್ವೆನ್ಸಿ ಚೇಂಜ್ ಆಗಿದೆ. ನನಗೆ ಐ ಹ್ಯಾವ್ ಅ ಟೀನೇಜರ್ ಆಯ್ತಾ, 16 ವರ್ಷದ, ಮೊನ್ನೆ ಹಿ ಟರ್ನ್ 16. ಆಸ್ ಎ ಟೀನೇಜರ್ ಅವ್ರಿಗೆಲ್ಲ ಗೊತ್ತಿದೆ, ಪ್ರಪಂಚ ಗೊತ್ತಿದೆ, ನಮ್ಗೇನು ಗೊತ್ತಿಲ್ಲ. ದಟ್ಸ್ ಹೌ ದೇ ಥಿಂಕ್ ಅಲ್ವಾ, ದೇರ್ ಅಟ್ ದಟ್ ಏಜ್. ಸೊ ವಿ ಯೂಸ್ ಟು ಕ್ಲಾಶ್ ಆಲ್ ದ ಟೈಮ್. ಮಾಮ್ ಹಿಂಗೆ, ನಾನು ಐ ಕಮ್ ಫ್ರಮ್ ದಿಸ್ ಬ್ಯಾಕ್ ಗ್ರೌಂಡ್, ಇಲ್ಲ ನನ್ಗೆ ಗೊತ್ತಿದೆ, ನಾನ್ ತಾಯಿ, ನನ್ ಮಾತು ಕೇಳ್ಬೇಕು ನೀನು ಅಂತ. ಅವ್ನು ಹೇಳ್ತಾನೆ, ಮಾಮ್ ಲಿಸನ್ ಟು ಮೀ, ಅಂಡರ್ಸ್ಟ್ಯಾಂಡ್. ನಮ್ಮ ಯಜಮಾನ್ ಮಧ್ಯದಲ್ಲಿ ಇಬ್ರು ಕಾಮ್ ಡೌನ್ ಆಗಿ ಅಂತ ಹೇಳೋರು ಯಾವಾಗ್ಲೂ. ಹೀಸ್ ದ ಪೀಸ್ ಬಿಟ್ವೀನ್ ನಮ್ ಜೊತೆಲಿ. ಕಾಮ್ ಡೌನ್ ಇಬ್ರು, ನೀನ್ ಅವನ್ ಮಾತು ಕೇಳು, ಅಪ್ಪ ನೀನ್ ನಿಮ್ಮ ಅಮ್ಮನ್ ಮಾತು ಕೇಳು, ಶಿ ಕಮ್ಸ್ ಫ್ರಮ್ ಅ ಗುಡ್ ಪ್ಲೇಸ್ ಅಂತ. ಇವಾಗ ಏನಾಗಿದೆ, ಥ್ರೂ ಆಲ್ ಆಫ್ ದೀಸ್ ಮೊಡಾಲಿಟೀಸ್ ಅಂಡ್ ಚೇಂಜಿಂಗ್ ದ ವೇ ನಾನ್ ಮಾತಾಡೋದು, ನಾನ್ ಥಿಂಕ್ ಮಾಡೋದು, ನನ್ಗೇನಾದ್ರೂ ಒಂದ್ ನೆಗೆಟಿವ್ ಅನ್ಸ್ರೇನೋ ನಾನೇನ್ ಮಾಡ್ತೀನಿ, ನನ್ಗೆ 2 ನಿಮಿಷ ಕೊಡು ಅಂತ ಹೇಳ್ಬಿಟ್ಟು ಐ ಸಿಟ್ ಡೌನ್. ಲಿಟ್ರಲಿ ವಿಹಾನ್, ನಾನು ಎಲ್ಲಿರ್ತೀನಿ 1 ನಿಮಿಷ ಕೂತ್ಕೊಂಡ್ಬಿಟ್ಟು, ಇಲ್ಲಿ ಕೂತ್ಕೊಳಕಾದ್ರೂ ನಿಲ್ತ್ಕೊಂಡಾದ್ರೂ ಐ ಡು ಬ್ರೆತ್ ವರ್ಕ್. ಐ ಇನ್ಹೇಲ್ ಎಕ್ಸೇಲ್ ಬಾಕ್ಸ್ ವರ್ಕ್ ಮಾಡ್ತೀನಿ. ಅದೇನಾಗತ್ತೆ, ಇಟ್ ಕಾಮ್ಸ್ ಮೀ ಡೌನ್, ಇಟ್ ಸೆಂಟರ್ಸ್ ಮೀ. ಅದೊಂದೇ ಅಲ್ಲ, ಆಮೇಲೆ ನಾನ್ ಏನ್ ಬಾಯಿನಿಂದ ಏನ್ ಪದಗಳು ತರ್ದೆ, ವಾಟ್ ವರ್ಡ್ಸ್ ಐ ಆಮ್ ಬ್ರಿಂಗಿಂಗ್ ಔಟ್, ನಾನು ಯೋಚನೆ ಮಾಡಿ ಹೇಳ್ತೀನಿ. ಬಿಕಾಸ್ ನಾವೇನ್ ನೆಗೆಟಿವ್ ಥಾಟ್ಸ್ ಹಾಕ್ತಿರೋ ಅದೇ ಆಗತ್ತೆ. ದೋಸ್ ಆರ್ ದ ಥಿಂಗ್ಸ್ ದಟ್ ಹ್ಯಾಸ್ ಹ್ಯಾಪನ್ ಟೈಮ್ ಅಂಡ್ ಅಗೇನ್. ಸೊ ನಾವ್ ಅದೇ ಒಂದು ಪಾಸಿಟಿವ್ ಹೇಳಿದ್ರೆ ಅವರು ಅದನ್ನ ಅರ್ಥ ಮಾಡ್ಕೊಂಡು, ಆ ಚೇಂಜ್ ನನ್ ಮನೇಲಿ ನೋಡಿದೀನಿ ವಿತ್ ಮೈ ಕಿಡ್ಸ್. ಐ ಸೀನ್ ದಟ್ ಔಟ್ಸೈಡ್ ವೆನ್ ಐ ಟೀಚ್ ಮೈ ಕ್ಲೈಂಟ್ಸ್. ಅವರು ನಾನ್ ಮುಂಚೆಯಿಂದನು ನನ್ ಮಕ್ಳು ಹುಟ್ಟಿದೋಗಿಂದ ನಾನು ಯಾವಾಗ್ಲೂ ಹೇಳ್ಕೊಂಡ್ ನನ್ನ ಮೊನ್ನೆ ರಿಟ್ರೀಟ್ ನಲ್ಲಿ ಇದೆ ಹೇಳ್ತಿದ್ದೆ ಎಲ್ಲಾರ್ಗುನು, ನನ್ ಮಕ್ಳು ಬುದ್ಧಿವಂತರು, ನನ್ ಮಕ್ಳು ಗಿಫ್ಟೆಡ್, ನನ್ ಮಕ್ಳು ಗಿಫ್ಟೆಡ್ ಅಂತ ಹೇಳ್ಕೊಂಡ್ ಬರ್ತಾರೆ. ದೇ ಆರ್ ಗಿಫ್ಟೆಡ್. ಇವತ್ತು ಪ್ರೂಫ್ ಇದೆ ಅವ್ರ ಗಿಫ್ಟೆಡ್ ಅಂತ. ದ ಥಿಂಗ್ ಇಸ್, ನಾವ್ ಏನ್ ಹೇಳ್ತಿರೋ ಅದೇ ಆಗತ್ತೆ. ಅದೇ ನಾವ್ ನಮ್ಮ ಮಕ್ಕಳನ್ನ ನೀನ್ ಹಂಗೆ, ನೀನ್ ಹಿಂಗೆ, ನೀನ್ ಏನಕ್ಕೂ ಇದಿಲ್ಲ, ನೀನ್ ಏನಿದಕ್ಕೂ ಅದಿಲ್ಲ, ನೀನ್ ಡರ ಕೆಟ್ಟದಾಗ ಬೈದ್ರೆ ಅದೇನಾಗತ್ತೆ, ದೋಸ್ ಥಿಂಗ್ಸ್ ವಿಲ್ ಕಮ್. ಆ ಎನರ್ಜಿ ನಾವು ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಆ ಕೆಟ್ಟದ್ದು ಅವ್ರು ದೇ ಸ್ಟಾರ್ಟ್ ಬಿಲೀವಿಂಗ್ ಇಟ್, ನಂಬಿರ್ತಾರೆ. ಓ ಹೌದು, ಅಮ್ಮ ಹೇಳ್ತಿರ್ಬೋದು ಇದು, ಚಿಕ್ಕಪ್ಪ ಹೇಳ್ತಿರ್ಬೋದು ಇದು, ಅವ್ರು ಹೇಳ್ತಿರ್ಬೋದು, ಚಿಕ್ಕಮ್ಮ ಅದರ ಎಲ್ಲಾರು ನನ್ನ ಎನ್ವೈರ್ಮೆಂಟ್ ಎಲ್ಲ ಹಿಂಗ್ ಹೇಳ್ತಿರೋ ನಿಜ ಇದ್ದೇ ಇರ್ಬೋದು. ಸೊ ಆ ಮನ್ಸಿಗೆ ಹೋಗ್ಬಿಟ್ಟು ಅವ್ರು ಹಂಗೆ ಪರ್ಫಾರ್ಮ್ ಮಾಡ್ತಾರೆ, ಹಂಗೆ ಬಿಲೀವ್ ಮಾಡ್ತಾರೆ. ಸೊ ನಾವೇನ್ ಹಾಕ್ತಿರಿ, ನಾವೇನ್ ಹೇಳ್ತೀರಿ ಹೊರಗಡೆ, ದಟ್ಸ್ ಸೋ ಇಂಪಾರ್ಟೆಂಟ್, ಎಸ್ಪೆಷಲಿ ಮಕ್ಳಿಗೆ.
ಅಲ್ವಾ? ಹ್ಮ್. ನಾವೇನ್ ಮನೇಲಿ ನಾವ್ ಮಾಡ್ತಿರೋದು ಅವ್ರು ನಮ್ಮನ್ನ ನೋಡ್ ಕಲಿತಾರೆ, ನಾವೇನ್ ಹೇಳ್ಕೊಡ್ತಿರೋ ಅದನ್ನ ಅವ್ರು ನೋಡ್ ಕಲಿತಾರೆ. ದಟ್ಸ್ ಇಂಪಾರ್ಟೆಂಟ್. ಸೂಪರ್. ಯಾ. ಅಂದ್ರೆ ತಂದೆ ಅದೇ ಲೈಕ್ ಒಂದು ಮಗು ಮಾಡ್ಕೊಳ್ಳೋದಕ್ಕಿಂತ ಮುಖ್ಯ ಆ ಮಗುಗೆ ಸರಿಯಾದ ಒಂದು ಅದೇ ಈ ಹೋಪೋನೋಪೋನೋ ಇದೆಲ್ಲ ನಾವು ಹೇಳ್ಕೊಡ್ಬೇಕಾದ್ರೆ ನಮ್ಮ ಮಾತಿಗೆ ನಾವು ತುಂಬಾ ಬೆಲೆ ಕೊಡ್ತೀವಿ. ಯಾಕಂದ್ರೆ ಒಂದೊಂದು ಪದ ಕೂಡ ಅದರ ಒಂದು ಎಫೆಕ್ಟ್ ಇದ್ದೇ ಇದೆ. ಸೊ ಹಾಗಾಗಿ ನಾವು ಎಷ್ಟು ಸಕಾರಾತ್ಮಕವಾಗಿ ಮಾತಾಡ್ತೀವೋ, ಆ ಅಂದ್ರೆ ನಿಜ ಮಾತಾಡ್ತೀನಿ ಅಥವಾ ನಾನು ಮಾತಾಡೋದೇ ಹೀಗೆ ಅಂತೆಲ್ಲ ನಾವು ಹೇಳ್ಬೋದು. ಆದ್ರೆ ನಾವು ಕಾನ್ಶಿಯಸ್ ಆಗಿ ಇದು ಒಂದು ಆಯ್ಕೆಯಾಗಿ ನಾವು ಮಾಡ್ಕೋಬೇಕು. ನಾವು ಎಷ್ಟು ಸಕಾರಾತ್ಮಕವಾಗಿ ಪ್ರೀತಿಯಿಂದ ಅವ್ರನ್ನ ಪ್ರೋತ್ಸಾಹಿಸೋ ರೀತಿಯಲ್ಲಿ, ಅವ್ರಿಗೆ ಉತ್ಸಾಹ ತುಂಬೋ ರೀತಿಯಲ್ಲಿ, ಅವ್ರನ್ನ ನೀನೇ ರಾಜ, ನೀನೇ ಇದು ಅಂತ ಎಷ್ಟು ಅವ್ರನ್ನ ಹೊಗಳಿ ಮಾತಾಡಿದ್ರು ಅದು ಅವರ ಅಚೇತನ ಪ್ರೋಗ್ರಾಮಿಂಗ್ ಆಗ್ತಾ ಇರುತ್ತೆ, ಅವರ ಅಚೇತನ ಮನಸ್ಸಿನಲ್ಲಿ ಪ್ರೋಗ್ರಾಮಿಂಗ್ ಆಗ್ತಾ ಇರುತ್ತೆ. ಅದರ ಒಂದು ಫಲಿತಾಂಶ ಅವರ ಜೀವನದ ಮೇಲೆ ಸಂಪೂರ್ಣವಾಗಿ ಆಗ್ತಾ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬ ತಂದೆ ತಾಯಿ, ದೊಡ್ಡವ್ರ ಮನೇಲಿ ಯಾರೆಲ್ಲ ಇದ್ದೀರಾ, ಮಕ್ಕಳಿಗೆ ಆದಷ್ಟು ಸಕಾರಾತ್ಮಕ ಪದಗಳನ್ನ ಬಳಸಿ, ಸಕಾರಾತ್ಮಕ ವಿಷಯಗಳನ್ನ ತಿಳಿಸಿ, ಮತ್ತೆ ಅವ್ರು ತಪ್ಪು ಮಾಡಿದ್ರೆ ಕೂಡ ನೀವು ಕೂಡ ಹೀಲಿಂಗ್ ಮಾಡಿ ಅವ್ರಿಗೂ ಆ ಹೀಲಿಂಗ್ ಹೇಳ್ಕೊಡಿ. ಅದರಿಂದ ಅವ್ರಿಗೆ ನೀವು ಕಲ್ಸೋದಕ್ಕೆ ಅಥವಾ ಅವ್ರಿಗೆ ಸರಿಯಾದ ದಾರಿನಲ್ಲಿ ನಡೆಸೋದಕ್ಕೆ ಇನ್ನೂ ಸುಲಭವಾಗಿ ನಿಮ್ಗೆ ಆಗತ್ತೆ. ಬೈದು ಹೊಡೆದು ಜಗಳ ಮಾಡೋದಕ್ಕಿಂತ ಇದು ಬಹಳ ಉತ್ತಮವಾದ ರೀತಿ ಅಂತ ಅಶ್ವಿನಿ ಅವರು ಕೂಡ ಅದನ್ನ ಹೇಳ್ತಾ ಇದ್ದಾರೆ. ಸೂಪರ್. Yeah. ಇನ್ನೊಂದು ಮುಖ್ಯವಾದ ವಿಹಾನ್, ಇಫ್ ಐ ಕ್ಯಾನ್ ಆಡ್ ಒನ್ ಮೋರ್ ಥಿಂಗ್ ಅದರಲ್ಲಿ. ಎಸ್ 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 ಪ್ಲೀಸ್ ಫಸ್ಟ್, ಸಾರಿ ವಿಹಾನ್, ಏನಂತೀನಿ ಅಂದ್ರೆ, ಮಕ್ಕಳು ದೇ ಆರ್ ಮಕ್ಕಳು, ರೈಟ್? ದೇ ಡೋಂಟ್ ನೋ ಎನಿಥಿಂಗ್, ದೇರ್ ಇನ್ನೋಸೆಂಟ್. ಅದು ನಾವ್ ಹೇಳ್ಕೊಡೋದು ನಮ್ಮ ಮಕ್ಳು ಕಲಿಯೋದು. ಸೊ ವಾಟ್ ನಾವ್ ಏನ್ ಹೇಳ್ತಿರೋ ಅದನ್ನ ಅವ್ರು ಕೇಳಿಸ್ಕೊಂಡು, ಇವಾಗ ಎಳೆ ಮಕ್ಕಳಿಗೆ ನಾವು ನೀನು ಮಗು ಬಿದ್ರೆ ಅಯ್ಯೋ ಏಟಾಯ್ತು ನಿನಗೆ ಇದಾಯ್ತು ಅಂದ್ರೆ ಆ ಮಕ್ಳಿಗೆ ಅದಕ್ಕೆ ಆಂಗ್ಸೈಟಿ ಬರುತ್ತೆ. ಓ ಹೌದು, ನಾನ್ ಬಿದ್ದ್ಬಿಟ್ರೆ ನಾನು ಏಟಾಗಿದೆ, ನಮ್ಮ ಅಮ್ಮ ಅಳ್ತಿದಾರೆ, ನಮ್ಮ ಅಮ್ಮ ರಿಯಾಕ್ಷನ್ ಬೇರೆದಾಗಿ. ಅದೇ ಮಗು ಬಿದ್ರೆ ಓ ಇಲ್ಲ, ನೀನ್ ಎಷ್ಟು ಸ್ಟ್ರಾಂಗ್ ಆಗಿದ್ಯಾ, ಎದ್ದೇಳ್ ಮಗೆ ಅಂದ್ರೆ ಆ ಮಗು ಹಂಗೆ ಬೆಳೆಯುತ್ತೆ. ನಾವ್ ಇವಾಗ ಏನ್ ತಿನ್ಸ್ತಿರೋ ಮಕ್ಳಿಗೆ ಅವ್ರು ಓ ಇದ್ ತಿನ್ಬೋದು ಇದ್ ತಿನ್ಬೋದು ಅಂತ ಅದ್ ತಿನ್ಸೋದಿಲ್ಲ ಅಂದ್ರೆ ಅವ್ರ ಅಂತಾರೆ ಓ ಐ ಡೋಂಟ್ ಲೈಕ್ ದಿಸ್, ನನ್ಗಿದ್ ಬೇಡ, ನನ್ಗೆ ದೋಸ್ ಆರ್ ದ ಥಿಂಗ್ಸ್ ದಟ್ ದೇ ಕಮ್ ಟು. ಫಸ್ಟ್ ಆಫ್ ಆಲ್ ಅದೆಲ್ಲ ಮಾಡಕ್ ಮುಂಚೆ ನಾನ್ ಹೇಳೋದು ಹೀಲ್ ಅವರ್ ಸೆಲ್ಫ್. ನಾವ್ ಹೇಗ್ ಮಾತಾಡ್ತೀರಿ, ನಾವ್ ಹೇಗೆ ಕಾನ್ವರ್ಸೇಷನ್ ಮಾಡ್ತೀರಿ ಒಬ್ರ ಹತ್ರ, ಇಟ್ಸ್ ಫಸ್ಟ್ ಸೆಲ್ಫ್ ಕಾನ್ವರ್ಸೇಷನ್. ನಾವ್ ಹೇಗ್ ನಮ್ಮ ಹತ್ರ ಮಾತಾಡ್ತೀರಿ, ಆರ್ ವಿ ಸೇಯಿಂಗ್ ವಿ ಲವ್ ಅವರ್ ಸೆಲ್ಫ್? ನಾವು ಯಾವಾಗ್ಲೂ ತಾಯಿಯಾಗಿ ಅಥವಾ ಪೇರೆಂಟ್ ಆಗಿ ಅಥವಾ ಆಸ್ ಎ ಹ್ಯೂಮನ್ ನಾವ್ ಯಾವಾಗ್ಲೂ ಇನ್ನೊಬ್ರನ್ನ ಹೆಲ್ಪ್ ಮಾಡಕ್ ನೋಡ್ತೀವಿ, ಫಸ್ಟ್ ನಮ್ಮನ್ನ ನಾವ್ ಹೀಲ್ ಮಾಡಕ್ ಹೋಗಲ್ಲ. ಈಗ ಆಸ್ ಅ ಮದರ್ ನಾನು ಫಸ್ಟ್ ಮುಂಚೆ ನೋಡ್ತಾ ಇದ್ದಿದ್ದು ನನ್ ಮಕ್ಳಿಗೆ ಸರಿ ಇದೆಯಾ, ನಮ್ಮ ಯಜಮಾನ್ರಿಗೆ ಸರಿ ಇದೆಯಾ, ಅದು ಇದು ಅಂತ. ಬಟ್ ನನ್ನನ್ನ ಲಾಸ್ಟ್ ನಲ್ಲಿ ಹಾಕೊಂತಿದೆ. ಇವಾಗ ಪ್ಲೇನ್ ನಲ್ಲಿ ಹೋದ್ರೆ, ಗಿವ್ ಯು ಬೆಟರ್ ಎಕ್ಸಾಂಪಲ್. ಪ್ಲೇನ್ ನಲ್ಲಿ ಹೋದ್ರೆ ಏನಾದ್ರೂ ಆದ್ರೆ ಅವ್ರು ಹೇಳ್ತಾರೆ ಫಸ್ಟ್ ಪುಟ್ ದ ಮಾಸ್ಕ್ ಆನ್ ಯೋರ್ ಸೆಲ್ಫ್ ಬಿಫೋರ್ ಯು ಹೆಲ್ಪ್ ದ ಪೀಪಲ್ ನೆಕ್ಸ್ಟ್ ಯು ಅಂತ. ಏನಕ್ಕಂದ್ರೆ ಇಫ್ ಯು ಕ್ಯಾನ್ ಸೇವ್ ಯೋರ್ ಸೆಲ್ಫ್, ಹೌ ವಿಲ್ ಯು ಸೇವ್ ಅದರ್ಸ್, ಅಲ್ವಾ? ಹಂಗೆ ನಾವ್ ಏನ್ ನಮ್ ಬಾಡಿನಲ್ಲಿ ಹಾಕೊಂತಿರೋ ಬೀಟ್ ಊಟ ಅಥವಾ ಬೀಟ್ ಮಾತುಗಳು, ಅದ್ ನಾವ್ ಏನ್ ಮಾತಾಡ್ತಿರೋ ಒಳ್ಳೆತನದಲ್ಲಿ ಅದೇ ನಮ್ಗಾಗತ್ತೆ. ಅದನ್ನ ನಮ್ಮನ್ನ ನೋಡಿ ನಮ್ಮ ಮಕ್ಳುನು ಕಲಿತಾರೆ. ದಟ್ಸ್ ವಾಟ್ ಐ ಥಿಂಕ್ ಯು ಅಂಡ್ ಐ ಆರ್ ಬೋತ್ ಟ್ರೈಂಗ್ ಟು ಕಮ್ಯುನಿಕೇಟ್, ಅಲ್ವಾ? ಸೂಪರ್ ಸೂಪರ್. ಅಂದ್ರೆ ಅದೇ ಹೇಳ್ತಾರಲ್ಲ, ಮಕ್ಕಳು ನಾವು ಹೇಳೋದನ್ನ ಕೇಳಿಸ್ಕೊಳಲ್ಲ, ನಾವು ಮಾಡೋದನ್ನ ಅವರು ಮಾಡ್ತಾರೆ. ಸೊ ಹಾಗಾಗಿ ಮೊದಲು ನಾವು ನಮ್ಮನ್ನ ಹೀಲ್ ಮಾಡ್ಕೊಳ್ತಾ ಹೋದ್ರೆ ಖಂಡಿತ ಅದನ್ನ ನೋಡಿ ಮಕ್ಕಳಿಗೂ ಆ ದಾರಿ ತನ್ನಷ್ಟಕ್ಕೆ ತಾನೇ, ನಾವು ಹೇಳ್ಕೊಡ್ಬೇಕು ಅಂತಾನೂ ಇಲ್ಲ, ನಾವು ಮಾಡೋದಕ್ಕೆ ಶುರು ಮಾಡಿದ್ರೆ ಅವರು ತನ್ನಷ್ಟಕ್ಕೆ ತಾನೇ ಬಂದು ಕಲ್ತ್ಕೊಳ್ತಾರೆ. ಬಟ್ ಅದು ಬಹಳ ಮುಖ್ಯ, ಅದು ಬಹಳ ಮುಖ್ಯ. ಯಾಕಂದ್ರೆ ಈಗಿನ ಮಕ್ಕಳಂತೂ ಅದೇ ನೀವು ಹೇಳ್ದಂಗೆ ಈಗಿನ ಮಕ್ಕಳು ಎಲ್ಲರಿಗಿಂತ ಬುದ್ಧಿವಂತರಿದ್ದಾರೆ. ಸೊ ಅವ್ರಿಗೆ ನಾವು ಸರಿಯಾದ ದಾರಿಯಲ್ಲಿ ನಾವು ನಡ್ಕೊಂಡಾಗ ಅದನ್ನ ನೋಡಿ ಅವರು ಕಲಿತಾರೆ. ಅದ್ಭುತ. ಅಶ್ವಿನಿ ಅವರೇ, ಮುಖ್ಯವಾಗಿ ನಿಮ್ ಹತ್ರ ನಾನು ಕೇಳ್ಬೇಕಾಗಿರೋ ಪ್ರಶ್ನೆ ಏನಪ್ಪಾ ಅಂದ್ರೆ, ಈಗ ನಾವು ಇಂಡಿಯಾನಲ್ಲಿ ಕೂತ್ಕೊಂಡು ಈ ಎಲ್ಲಾ ಹೀಲಿಂಗ್ ಮೊಡಾಲಿಟೀಸ್ ಪಾಶ್ಚಿಮಾತ್ಯದ್ದಾದರೂ ಇಲ್ಲಿ ಒಂದು ಆಧ್ಯಾತ್ಮಿಕ ಮೂಲ ಆಲ್ರೆಡಿ ಇದೆ. ಜನಕ್ಕೆ ಭಕ್ತಿ ಆಗ್ಲಿ ಅಥವಾ ಈ ಆಧ್ಯಾತ್ಮಿಕತೆ ಆಗ್ಲಿ, ಇದೆಲ್ಲ ಇಲ್ಲಿ ಬಹಳಷ್ಟು ಜನಕ್ಕೆ ತುಂಬಾ ಹಳೇ ಕಾಲದಿಂದ ನಮ್ಮಲ್ಲಿ ಬಂದಿರೋದ್ರಿಂದ ಇದನ್ನೆಲ್ಲ ಹೇಳಿದಾಗ ಅವ್ರು ಬಹಳ ಸುಲಭವಾಗಿ ಕನೆಕ್ಟ್ ಮಾಡ್ಕೊಳ್ಳೋದಕ್ಕಾಗತ್ತೆ, ಮಾಡೋದಕ್ಕಾಗತ್ತೆ. ಬಟ್ ಅಮೆರಿಕಾನಲ್ಲಿ ಅಂತ ನೋಡಿದಾಗ, ಈಗ ನನ್ನ ತಂಗಿ ಕೂಡ ಕ್ಯಾಲಿಫೋರ್ನಿಯಾನಲ್ಲಿ ಇದ್ದಾಳೆ. ಸೊ ಅಲ್ಲಿನ ಒಂದು ಎನರ್ಜಿನೇ ಬೇರೆ ತರ ಇದೆ. ಅಲ್ಲಿ ಜನರ ಆಲೋಚನಾ ಕ್ರಮ ಮತ್ತೆ ಈ ಸ್ಪಿರಿಚುಯಾಲಿಟಿ ಇದೆಲ್ಲ ಅಲ್ಲಿ ಸ್ವಲ್ಪ ಕೆಲವು ಜನ ಅದನ್ನ ತುಂಬಾ ಆಸಕ್ತಿಯಿಂದ ಮಾಡ್ತಾರೆ. ಬಟ್ ಓವರ್ ಆಲ್ ಅಂತ ನೋಡಿದಾಗ ಅಲ್ಲಿಯ ಒಂದು ಶಕ್ತಿಯೇ ಬೇರೆ ತರ ಇದೆ ಅಂತಾರೆ. ಸೊ ನೀವು ಅಲ್ಲಿ ಬಹಳ ವರ್ಷದಿಂದ ಬಾಳ್ತಾ ಬಂದಿದ್ದೀರಾ. ಸೊ ಇದನ್ನೆಲ್ಲ ನೀವು ಕಲ್ತ್ಕೊಂಡಾಗ ನಿಮ್ಗೆ ಹೇಗೆ ಆ ಡಿಫರೆನ್ಸಸ್ ಏನ್ ಕಾಣುತ್ತೆ ಇಲ್ಲಿಗೂ ಅಲ್ಲಿಗೂ, ಈ ಆಲೋಚನಾ ಕ್ರಮದಲ್ಲಾಗಿರ್ಬೋದು, ಈ ಅಭ್ಯಾಸಗಳಲ್ಲಾಗಿರ್ಬೋದು, ಮತ್ತೆ ಈ ನಂಬಿಕೆಗಳಲ್ಲಾಗಿರ್ಬೋದು, ಏನು ಮುಖ್ಯವಾದ ವ್ಯತ್ಯಾಸ ಏನ್ ನೋಡ್ತೀರಾ? ಇಲ್ಲಿ ಏನ್ ಗೊತ್ತಾ ವಿಹಾನ್, ಯು ಎಸ್ ನಲ್ಲಿ ಪೀಪಲ್ ಆಫನ್ ಏನಾದ್ರು ತೊಂದ್ರೆ ಅಂತದಾದ್ರೆ ದೇರ್ ಓಪನ್ ಟು ದ ಐಡಿಯಾ ಆಫ್ ಥೆರಪಿ.
they're willing to talk about their trauma ಅಥವಾ ಲಿಮಿಟಿಂಗ್ ಬಿಲೀವ್ಸ್ ಅಥವಾ ಎಮೋಷನಲ್ ಬ್ಲಾಕೇಜ್ ಬಗ್ಗೆ ಮಾತಾಡೋದಕ್ಕೆ they're open about it, which is wonderful ಅಲ್ವಾ. ಬಟ್ ಸಮಟೈಮ್ಸ್ ಏನಾಗುತ್ತೆ ಅಂದ್ರೆ ಇಟ್ ಸ್ಟೇಸ್ ಅಟ್ ಅ ಮೆಂಟಲ್ ಅಂಡ್ ಬಿಹೇವಿಯರ್ ಲೆವೆಲ್ ನಲ್ಲಿ ಮಾತ್ರ ಇರುತ್ತೆ. ದೇರ್ ಇಸ್ ಆಲ್ವೇಸ್ ದೇರ್ ಇಸ್ಂಟ್ ಅದು ಯಾವತ್ತು ದೇರ್ ಇಸ್ಂಟ್ ಆಲ್ವೇಸ್ ಅ ಕನೆಕ್ಷನ್ to something deeper ಇಲ್ಲ, like their soul or their inner guidance ಅದಿಲ್ಲ ಅವ್ರಿಗೆ. In India ನಲ್ಲಿ spirituality is everything. Thoughts through our family ಅಥವಾ ರಿಚುವಲ್ಸ್ ಮನೇಲಿ ಮಾಡೋದು ಅಥವಾ ಕಲ್ಚರಲ್ ಟೀಚಿಂಗ್ಸ್, people naturally connect to concepts like karma, prana, and surrender. But emotional awareness sometimes can be suppressed because of social conditions ನಿಂದ. ಸೊ ಏನಂದ್ರೆ ಅಳ್ಬೇಡ, ಕಂಪ್ಲೇಂಟ್ ಮಾಡ್ಬೇಡ, ಗಂಡ್ಸಾಗೋ, ಟಫ್ ಆಗೋ ನೀನು, ಆ ತರ ಮಾತುಗಳು. ಸೊ ಇವಾಗ ಲೆಟ್ ಮಿ ಗಿವ್ ಯು ಅನ್ ಎಕ್ಸಾಂಪಲ್. ನಾನು ಒಂದ್ ಕ್ಲೈಂಟ್ ಜೊತೆ ವರ್ಕ್ ಮಾಡಿದೆ. ಐ ವರ್ಕ್ ವಿತ್ ಆಕ್ಚುಲಿ 2 clients. ಒನ್ ಹೂ ಸ್ಟ್ರಗಲ್ ವಿತ್ ಡೀಪ್ ಫಿಯರ್ ಆಫ್ ಫೇಲಿಯರ್. Our client US nalliದೆ, was very emotional, but still she still felt relentless inside. ನಾನು ಏನ್ ಮೊಡಾಲಿಟೀಸ್ ಹೇಳ್ಕೊಂಡು ಲೈಕ್ ಒಂಥರ ಕನೆಕ್ಷನ್ ಇರ್ತಿರ್ಲಿಲ್ಲ. ಬಟ್ ದೇರ್ ವಾಸ್ ಅ ಕ್ಲೈಂಟ್ ಇಂಡಿಯನ್ ಇಂದ with a similar situation, similar fear ಆ ತರ ಇತ್ತು. She already had the sense of trust in God, the divine, the universe, right? And meditations ಮಾಡೋದು daily. But she also never processed the fear of consciously. ಯಾಕಂದ್ರೆ also experience in a deep release ಮಾಡೋದಕ್ಕೆ at the energy and the spiritual level. That's when ಅವಾಗ ನಾನು ಅರ್ಥ ಮಾಡ್ಕೊಂಡೆ, to become clear, ತುಂಬಾ ಕ್ಲಿಯರ್ ಆಯ್ತು. ಏನಂದ್ರೆ to heal, true healing happens ಈ ಬೋತ್ನ ಅಪ್ರೋಚ್ ಮಾಡಿದೆ. when you approach both of them together, ಅಲ್ವಾ? Awareness, emotion, like Western teachings, and surrendering to the divine, like the Eastern wisdom guided us. That's when people feel whole, mind, body, and soul. That's the way nan teaching gulnan helkododu. And also, you know, clients, American client, Western clients, they're more science based. Iವಾಗ ಏನಾಗ್ತಾ ಇದೆ, things are changing. They're doing spirituality along with science, because science is backing up what our spirituality has been saying for thousands and thousands of years, alva. For example, ನನಗೆ when I had my second child, ಅವನಿಗೆ ಹೇಟ್ ಆಗಿತ್ತು, ಕೈನಲ್ಲಿ ಕಟ್ ಆಗಿತ್ತು. ನಮ್ಮ ಅಜ್ಜಿ ಹೇಳಿದ್ರು, ವೈ ಡೋಂಟ್ ಯು ನೀನ್ ನರ್ಸ್ ಮಾಡ್ತಿದ್ಯಲ್ಲ, ನೀನ್ ಹೆದೆ ಅಲ್ಲ ಮಗು ಕೈಗೆ ಹಾಕಮ್ಮ, ಅದು ಏನೂ ಆಗಲ್ಲ, ಕಟ್ ಹೀಲ್ ಆಗತ್ತೆ ಅಂತ. ಇವಾಗ ಯು ವಾಂಟ್ ಬಿಲೀವ್ ದೇರ್ ಸೈಂಟಿಸ್ಟ್ ಆರ್ ರಿಸರ್ಚಿಂಗ್ ಅದು, ಹೌ ಮದರ್ಸ್ milk can heal a wound. I mean, think about it. ಇದು ನಮ್ಮ ಅಜ್ಜಿ ಅವರು ಎಷ್ಟು ವರ್ಷದಿಂದ ಬಿಯಾಂಡ್ ಅವ್ರಿಗೆ ಹೇಳಿದವರು, ಅವ್ರ ಅಜ್ಜಿ ಅವರು ಬಿಯಾಂಡ್, ಇಟ್ ಗೋಸ್ ಫರ್ದರ್ ಬ್ಯಾಕ್. ಇವಾಗ ಆ ರಿಸರ್ಚ್ ಮಾಡ್ತಿದ್ದ ಸೈನ್ಸ್ ಇಸ್ ಬ್ಯಾಕಿಂಗ್ ಅಪ್ ವಾಟ್ ವಿ ಹವ್ ಲರ್ನ್ಡ್ ಥ್ರೂ ಅವರ್ ಗ್ರ್ಯಾಂಡ್ ಪೇರೆಂಟ್ಸ್, ಗ್ರೇಟ್ ಗ್ರ್ಯಾಂಡ್ ಪೇರೆಂಟ್ಸ್. ದೇ ಹವ್ ಲರ್ನ್ಡ್ ಥ್ರೂ ದೇರ್ ಗ್ರೇಟ್ ಗ್ರ್ಯಾಂಡ್ ಪೇರೆಂಟ್ಸ್, ಅಲ್ವಾ? ಸೊ ಐ ಥಿಂಕ್ ಬೋತ್ ಆಫ್ ದೆಮ್ ಇಸ್ ಈಕ್ವಲಿ ಇಂಪಾರ್ಟೆಂಟ್, ವಿಹಾನ್. I think you need science and spirituality because people sometimes need both of them to understand it, to come complete. And I'm a science person too, so like, although I'm a spiritual and religious woman, I also appreciate the science. So that also help me understand better and teach better to my students. ಕರೆಕ್ಟ್. ಸೊ ಅಂದ್ರೆ ಅದೇ, ಒಂದು ಕಡೆ ಆಧ್ಯಾತ್ಮಿಕತೆ ಇದೆ ಬಹಳ ವರ್ಷಗಳಿಂದ. ಅದೇ ಈಗ ಒಂದು ಅದ್ಭುತವಾದ ಉದಾಹರಣೆ ಹೇಳೋದು, ತಾಯಿಯ ಎದೆ ಹಾಲು ಹೇಗೆ ಬಹಳಷ್ಟು ಸಣ್ಣ ಸಣ್ಣ ಗಾಯಗಳಿಗೆಲ್ಲ ತಾಯಿ ಎದೆ ಹಾಲೇ ಅದು ಒಂದು ಔಷಧಿ ಆಗುತ್ತೆ ಅನ್ನೋದು. ಸೊ ಇದು ನಮ್ಮಲ್ಲಿ ಜಸ್ಟ್ ಹಾಗೆ ನಮ್ಮ ಅಜ್ಜಿ ಅಥವಾ ಮನೆಯಲ್ಲಿ ದೊಡ್ಡವ್ರು ಹೇಳಿದಾಗ ಇದೆಲ್ಲ ಹೇಗ್ ಕೆಲಸ ಮಾಡುತ್ತೆ, ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ನಾವ್ ಆತರ ಯೋಚಿಸ್ತೀವಿ. ಬಟ್ ಇವತ್ತು ಪಾಶ್ಚಿಮಾತ್ಯ ದೇಶಗಳಲ್ಲಿ ಇದಕ್ಕೆ ರಿಸರ್ಚ್ ಮಾಡಿ ವೈಜ್ಞಾನಿಕವಾಗಿ ಇದಕ್ಕೊಂದು ಕಾರಣ ಹೇಳಿದಾಗ
ಓ, ಓಕೆ, ನಮ್ಮ ಧರ್ಮದಲ್ಲಿ ಇದನ್ನೆಲ್ಲ ಅವತ್ತಿಂದ ಹೇಳ್ತಾ ಇದ್ದಾರೆ ಅನ್ನೋದು ನಮಗೂ ಅರ್ಥ ಆಗ್ತಾ ಹೋಗುತ್ತೆ. ಸೊ ಈ ಕಡೆ ಒಂದು ನಂಬಿಕೆ, ಒಂದು ಭಕ್ತಿ, ಆಧ್ಯಾತ್ಮಿಕತೆ ಇದೆಲ್ಲ ನಮ್ಮಲ್ಲಿ ಅವಾಗಿಂದ ಬಂದಿದೆ. ಈಗ ಅದಕ್ಕೆ ಒಂದು ವೈಜ್ಞಾನಿಕ ಆ, ಒಂದು ಬುನಾದಿನೂ ಸೇರ್ಕೊಂಡಾಗ ಬಹಳ ಸುಲಭ ಆಗುತ್ತೆ. ಮತ್ತೆ ಜನಕ್ಕೆ ಹೇಳ್ಕೊಡುವಾಗ ಯಾವುದೇ ರೀತಿಯ ಒಂದು ಕಾನ್ಫ್ಲಿಕ್ಟ್ ಇರಲ್ಲ. ಈ ಕಡೆ ಸೈನ್ಸು ಇದೆ, ಈ ಕಡೆ ಆಧ್ಯಾತ್ಮಿಕತೆನೂ ಇದೆ. ಎರಡನ್ನೂ ಬಳಸ್ಕೊಂಡು ಹೇಳ್ಕೊಟ್ಟಾಗ ಅದು ಜನಕ್ಕೆ ಇನ್ನೂ ಅದ್ಭುತವಾಗಿ ತಲುಪುತ್ತೆ ಅಂತ ಅಶ್ವಿನಿ ಅವ್ರು ಹೇಳ್ತಾ ಇದ್ದಾರೆ. ಸೂಪರ್. ಆ ನಿಮ್ಮ ಒಂದು ಈ ಕೋಚಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಮ್ಮ ಅಚೇತನ ಮನಸ್ಸಿನಲ್ಲಿ ಈ ನಕಾರಾತ್ಮಕ ನಂಬಿಕೆಗಳಾಗ್ಲಿ, ಸಬ್ ಕಾನ್ಶಿಯಸ್ ಪ್ಯಾಟರ್ನ್ಸ್, ಲಿಮಿಟಿಂಗ್ ಬಿಲೀಫ್ಸ್ ಎಲ್ಲ ಜನರಲ್ಲಿ ತುಂಬಾ ಇದೆ. ಬಟ್ ಸಾಮಾನ್ಯವಾಗಿ ತುಂಬಾ ಜನರಲ್ಲಿ ಕಾಣುವಂತ ಕೆಲವು ಪ್ಯಾಟರ್ನ್ಸ್ ಅಂದ್ರೆ ಏನ್ ಹೇಳ್ತೀರಾ ಅಶ್ವಿನಿ ಅವರೇ, ನೀವು Yeah, ನೋಡಿರೋದು? ನಾ okay. ನಾನ್ ನೋಡಿದ್ರಲ್ಲಿ the biggest one is unworthiness, fear, judgment, fear of judgment. ಯಾರಾದ್ರೂ ನಿಮ್ಮನ್ನ ಜಡ್ಜ್ ಮಾಡ್ತೀರ, ಅಥವಾ ನಾನ್ ವರ್ದಿ ಇಲ್ಲ, ಈ ಕೆಲ್ಸಕ್ಕೂ ನಾನ್ ವರ್ದಿ ಇಲ್ಲ, ಈ ದುಡ್ಡು ಬಂದ್ರೆ ನನ್ಗೆ, ಈ ದುಡ್ಡು ಬಂದಿರೋದು ನನಗೆ, am I worth it? ಈ ದುಡ್ಡು ನನ್ಗೆ ಇಷ್ಟು ಬರ್ತಿರೋದು, ಆ ವರ್ದಿನೆಸ್ ಇಲ್ಲ. ಆರ್ ದ ನೀಡ್ ಟು ಕಂಟ್ರೋಲ್ ದ ಔಟ್ಕಮ್. ಏನಾದ್ರೂ ಹಾಕ್ತಿದ್ರೆ ಇರೋರು ಹಂಗಲ್ಲ, ಹಿಂಗ್ ಮಾಡ್ರಿ, ಹಿಂಗಲ್ಲ ಹಂಗ್ ಮಾಡಿ ಅನ್ನೋದು. ಯುನೋ it's all rooted from ignorance of our true nature. When we forget, Ilva Vivek, Vihan, sorry, when we forget we are divine consciousness, we start identifying with the stories of lack and limitation. But healing is simply healing away from the illusion. That's what it is. For example, ನಾನು ಒಂದು ಕ್ಲೈಂಟ್ ಜೊತೆ ವರ್ಕ್ ಮಾಡ್ತಿದ್ದೆ, who constantly felt she wasn't good enough. ಏನ್ ಮಾಡಿದ್ರೂ she felt like she was not good. No matter what she achieved, ಏನೇನು ಅಚೀವ್ ಮಾಡ್ಲಿ, she felt like she was always she always sought for validation of others. ಇನ್ನೊಬ್ರು ಹೇಳಿದ್ರೆ ಅವಾಗ ಹೌದು, ಅವ್ರ ಬಾಸ್ ಇರ್ಬೋದು, ಅವ್ರ ಫ್ಯಾಮಿಲಿ ಮೆಂಬರ್ ಇರ್ಬೋದು, ಫ್ರೆಂಡ್ಸ್ ಆಗ್ಲಿ, and created a constant anxiety and self-doubt. Like awards ಬಂದ್ರೇನೋ, ಏನಕ್ಕೆ ನನ್ಗೆ ಬಂದಿದೆ, ಅವ್ರಿಗೆ ಯಾಕೆ ಬಂದಿಲ್ಲ. Like she never was happy with what herself. When somebody said, even then there was a little doubt in her. Through our sessions, we uncovered that belief came from her childhood, not just something recent agalla, childhood ninda bandido. When she told me that she had to earn love through success, like ivaga ಮನೆಯಲ್ಲಿ ನೀನ್ ಅವಳು ರಿಪೋರ್ಟ್ ಕಾರ್ಡ್ಸ್ ನಲ್ಲಿ ಎಲ್ಲ 100 ಬಂದ್ರೆ, ಅಥವಾ 90, 80 ಆ ತರ ಬಂದ್ರೆ, ಓ you're successful, ನೀನ್ ಒಳ್ಳೇದ್ ಮಾಡಿದ್ಯಾ, ಶಬಾಷ್ ಮಗಳೇ ಅನ್ನೋದು. Once she began healing our memoryನ and affirmations, ಅವಳು worthy through EFT and hope nope, something shifted in her. She realized ಅವಳಿಗೆ self realization ಬಂತು. She didn't need to become worthy. She already was worthy, be it through her award, her work, her family, and everything. That is the essence of realizing and peeling away from the illusion and remembering I am the divine consciousness, and that's within me. ಸೂಪರ್. ಅಂದ್ರೆ I hope that ಇದು answers. ನನಗೂ ಇದು ಸಿಕ್ಕಾಪಟ್ಟೆ ಕನೆಕ್ಟ್ ಆಗುತ್ತೆ. ಯಾಕಂದ್ರೆ ನಾನು ಕೂಡ ಆ ರ್ಯಾಂಕ್ ಸ್ಟೂಡೆಂಟ್ ಅನ್ನೋದು ನಮ್ಮ ತಲೆನಲ್ಲಿ ಇರುತ್ತೆ. ನಾವೆಲ್ಲ ರ್ಯಾಂಕ್ ಸ್ಟೂಡೆಂಟ್ಸ್ ಅಂತ. ರ್ಯಾಂಕ್ ಬರ್ಲಿಲ್ಲ ಅಂದ್ರೆ ನಾವೇನೂ ಅಲ್ಲ. ನಮ್ಗೆ ರ್ಯಾಂಕ್ ಬರ್ಬೇಕು, ನಮ್ಗೆ 90% ಬಂದು ಸಾಕಾಗಲ್ಲ, 95 ಯಾಕೆ ಬರ್ಲಿಲ್ಲ ಅಂತ ಇದೇ ಯೋಚಿಸಿ Oh yeah. ಕಂಡೀಷನ್ ಆಗ್ಬಿಟ್ಟಿದೆ. ಲೈಕ್ ನಮ್ಗೆ ನಾವು ಏನೋ ಒಂದು ಸಾಧನೆ ಮಾಡ್ಲಿಲ್ಲ ಅಂದ್ರೆ ನಾವೇನೂ ಅಲ್ಲ. ಸೊ ನಮ್ ಸಾಧನೆ ಮಾಡ್ದಾಗ್ಲೂ ಇದು ಸಾಧನೆ ನಾನೇ ಮಾಡದ್ನಾ, ಅಥವಾ ಏನೋ ಆಗಿ ಯಾರೋ ನನಗ್ ತಂದು ಕೊಟ್ಟಿದ್ರಿಂದ ಆಗೋಯ್ತಾ. ಈ ಒಂದು ಏನೋ ಮಾಡ್ಲಿಲ್ಲ ಅಂದ್ರೂ ನಾವೆಲ್ಲರೂ ಆ ದೈವಿಕತೆ ನಮ್ಮೆಲ್ಲರಲ್ಲೂ ಇದೆ. ನಾವ್ ಏನೂ ಮಾಡ್ಲಿಲ್ಲ ಅಂದ್ರೂ ವಿ ಆರ್ ಗುಡ್ ಎನಫ್ ಅನ್ನೋ Absolutely. ಒಪ್ಕೊಳ್ಳೋದೇ ಬಹಳ ಕಷ್ಟ. ಇದು ಅಫ್ಕೋರ್ಸ್ ಇದು ನಮಗೂ ನಮ್ಮಲ್ಲೂ ಬಹಳಷ್ಟು ಜನಕ್ಕೆ ನೀವು ಹೇಳ್ದಂಗೆ ನಾನು ಕೂಡ ಇದು ನೋಡ್ತೀನಿ. ನನಗೆ ಕೂಡ ನಾನು ಇದನ್ನ ನೋಡಿದೀನಿ. ನಮಗೂ ಕೂಡ ಈ ಕಂಪೇರ್ ಮಾಡಿ ಬೇರೆಯವ್ರ ಜೊತೆ ಕಂಪೇರ್ ಮಾಡಿ, ಯಾರು ಸಾಧಿಸ್ತಾ ಇದ್ದಾರೆ ನೋಡು, ಅವ್ರು ಎಷ್ಟು ಓದ್ತಾ ಇದ್ದಾರೆ, ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ, ನೀನ್ ಏನೋ ಮಾಡ್ತಿಲ್ಲ ಅಂತ ಹೇಳಿ ನಾವು ಕಷ್ಟಪಟ್ಟು ಕೆಲಸ ಮಾಡ್ಲಿಲ್ಲ ಅಂದ್ರೆ, ಅಥವಾ ನಾವು ಸಾಧನೆಗಳು ಮಾಡ್ಲಿಲ್ಲ ಅಂದ್ರೆ ನಾವೇನೂ ಅಲ್ಲ ಅನ್ನೋದು, ಅದು ಒಂಥರ ಡೀಪ್ ರೂಟೆಡ್ ಪ್ಯಾಟರ್ನ್ಸ್. ಅದನ್ನೇ ನಾನು ಕೂಡ ಹೀಲ್ ಮಾಡೋದಕ್ಕೆ, ನಾನು ಕೂಡ ಕೆಲಸ ಮಾಡೋದಕ್ಕೆಲ್ಲ ಶುರು ಮಾಡಿದ್ದು. ಸೊ ಡೆಫಿನೆಟ್ಲಿ ಬಹಳಷ್ಟು ಜನಕ್ಕೆ ನಾವು ವರ್ಕ್ ಮಾಡುವಾಗ ಕೂಡ ಇದನ್ನ ನೋಡ್ತಾ ಇರ್ತೀನಿ. ಎಸ್, ಇಟ್ಸ್ ವೆರಿ ಟ್ರೂ ಅಶ್ವಿನಿ. ಸೂಪರ್. ಸೊ ಗೆಳೆಯರೇ, ಯಾರೆಲ್ಲ ಕೇಳಿಸ್ಕೊಳ್ತಾ ಇದೀರಾ, ಒಂದು ಅದ್ಭುತವಾದ ವಿಷಯ ಹೇಳಿದ್ರು ಅಶ್ವಿನಿ ಅವರು. ಏನು ಅಂದ್ರೆ,
ಇದು ಇವತ್ತು ನೆನ್ನೆ ಕೂಡ ಆಗಿಲ್ಲ. ಇದು ಬಾಲ್ಯದಲ್ಲಿ ನೀವು ಚಿಕ್ಕ ಹುಡುಗ ಆಗಿದ್ದಾಗ, ಚಿಕ್ಕ ಮಗು ಆಗಿದ್ದಾಗ, ಇದು ನನ್ಗೆಲ್ಲ ನಾನು ಹುಡುಕ್ತಾ ಹೋದ್ರೆ LKG UKG ಇಂದಾನೇ ಸ್ಟಾರ್ಟ್ ಆಗೋಗಿರುತ್ತೆ. ಚೆನ್ನಾಗಿ ಓದ್ಬೇಕು, ನಿನ್ ರ್ಯಾಂಕ್ ತೆಗಿಬೇಕು, ಆವಾಗ್ಲೇ ನಿನ್ಗೆ ಇದ್ ಮಾಡ್ತೀನಿ ಅದ್ ಮಾಡ್ತೀನಿ ಅಂತ ಮನೇಲಿ. ಯಾಕಂದ್ರೆ ಅಫ್ಕೋರ್ಸ್ ನಮ್ಮ ತಂದೆ ತಾಯಿನೂ ನಮ್ಮನ್ನ ಓದಿಸ್ತಾ ಇದ್ರು ಕಷ್ಟಪಟ್ಟು, ಆ ರಿಸಲ್ಟ್ಸ್ ಬೇಕು ಅಂತ ಅವ್ರಿಗೂ ಆಸೆ ಇರೋದು. ಸೊ ಅದು ಎಂಕರೇಜ್ ಮಾಡೋದು. ಬಟ್ ಆ ಕಂಪ್ಯಾರಿಸನ್, ಕಾಂಪಿಟೇಷನ್ ಇದೆಲ್ಲ ತಲೆನಲ್ಲಿ ಕೂತ್ಕೊಂಡ್ಬಿಟ್ಟಿರೋದ್ರಿಂದ ಸೊ ಇವತ್ತು ಅದೇ ನಮ್ಗೆ ಟಾರ್ಚರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಮ್ಮನ್ನ ಎಷ್ಟೊಂದ್ ಕಡೆ ಪರ್ಫಾರ್ಮ್ ಮಾಡೋದಕ್ ಬಿಡಲ್ಲ, ಮತ್ತೆ ನಮ್ಮನ್ನ ನಾವು ಹೇಗಿದೀವೋ ಹಾಗೆ ಒಪ್ಕೊಳ್ಳೋದಕ್ ಬಿಡಲ್ಲ. ಸೊ ಖಂಡಿತ ಇದ್ರ ಮೇಲೆ ಎಲ್ಲರೂ ಕೆಲಸ ಮಾಡ್ಬೇಕು. ಅಶ್ವಿನಿ ಅವರು ಕೂಡ ಅದನ್ನ ಮತ್ತೊಮ್ಮೆ ನಮ್ಗೆ ಅದರ ಬಗ್ಗೆ ಒಂದು ಇಂಪಾರ್ಟೆನ್ಸ್ ಅನ್ನ ತಿಳಿಸಿದ್ದಾರೆ. ಎಷ್ಟು ಮುಖ್ಯ ಈ ಪ್ಯಾಟರ್ನ್ ಗಳನ್ನ ನಾವು ರಿಲೀಸ್ ಮಾಡೋದು. ಇಲ್ಲಾಂದ್ರೆ ನಾವ್ ಏನ್ ಸಾಧನೆ ಮಾಡ್ತಾ ಇದ್ರು ನಮ್ಗೆ ಅದು ಸಾಕು ಅಂತಾನೆ ಅನ್ಸಲ್ಲ. ನಾನೇನೋ ಸರಿಗ್ ಮಾಡ್ತಾ ಇಲ್ಲ, ಇನ್ನೇನೋ ಮಾಡ್ಬೇಕಿತ್ತು, ಅದು ನಮ್ಮನ್ನ ಯಾವತ್ತೂ ಖುಷಿಯಾಗಿರೋದಕ್ಕೆ ಬಿಡಲ್ಲ. ಸೊ ಅದನ್ನ ವರ್ಕ್ ಮಾಡೋದು ಬಹಳ ಮುಖ್ಯ ಅಂತ ನಾನು ಕೂಡ ಅದನ್ನ ನಂಬ್ತೀನಿ, ಒಪ್ಕೊಳ್ತೀನಿ. ಸೂಪರ್. ಅಶ್ವಿನಿ ಅವರೇ, ಕೊನೆಯದಾಗಿ ಈ ಈ ಒಂದು ಹೀಲಿಂಗ್ ಬಗ್ಗೆ ಏನೋ ಗೊತ್ತೇ ಇಲ್ಲ, ಅಥವಾ ಈ ಸಬ್ ಕಾನ್ಶಿಯಸ್ ಮೈಂಡು, ಲಿಮಿಟಿಂಗ್ ಬಿಲೀಫ್ಸ್, ನಂಬಿಕೆಗಳು, ಭಾವನೆಗಳು, ಇದ್ರ ಬಗ್ಗೆ ಎಲ್ಲ ಏನೋ ಗೊತ್ತಿಲ್ಲದೆ ಇವತ್ತು ಅಫ್ಕೋರ್ಸ್ ನಾವೆಲ್ಲ ಸ್ವಲ್ಪ ಜನ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದೀವಿ. ಇನ್ನೂ ಬಹಳಷ್ಟು ಜನಕ್ಕೆ ಇದೆಲ್ಲ ಗೊತ್ತೇ ಇಲ್ಲ. ಸೊ ಯಾರೋ ಹೊಸದಾಗಿ ಇದ್ರ ಬಗ್ಗೆ ಕೇಳಿಸ್ಕೊಂಡಾಗ ಇದು ಏನಕ್ ಮುಖ್ಯ ಅಂತ ನೀವು ಹೇಳ್ತೀರಾ? ವೈ ಈಸ್ ಇಟ್ ಸೋ ಇಂಪಾರ್ಟೆಂಟ್? ನಮ್ಮ ಅಂತರಂಗ ಕೆಲಸವನ್ನ ಮಾಡೋದು, ಮೊದ್ಲು ಹೋಗಿ ಹೊರಗ್ ಕೆಲಸ ಮಾಡೋದಕ್ಕಿಂತ ಒಳಗ್ ಕೆಲಸ ಮಾಡೋದು ಏನಕ್ ಮುಖ್ಯ ಅಂತ ನೀವೇನಕ್ಕೆ ಹೇಳ್ತೀರಾ ಅಶ್ವಿನಿ ಅವರೇ? ಸಿಂಪಲ್ ವಿಹಾನ್. ಫಸ್ಟ್ ಏನ್ ಹೇಳ್ತೇನೆಂದ್ರೆ, ಡು ಯು ವಾಂಟ್ ಟು ಲಿವ್ ದ ವೇ ಯು ಆರ್, ವೇರ್ ಐ ಆಮ್ ನಾಟ್ ವರ್ದಿ, ಅಥವಾ ನಾನು ಏನ್ ಮಾಡಿದ್ರೆ ನನ್ಗೇನು ಬರ್ತಿಲ್ಲ, ಯಾಕೆ ಬರ್ತಿಲ್ಲ, ಆ ಲ್ಯಾಕ್ ನಲ್ಲಿ ಇರ್ತೀರಾ, ಅಥವಾ ಆ ಇದ್ರಲ್ಲಿ ಇರ್ತೀರಾ, ನಾನು ಎಷ್ಟೇ ಇದ್ ಮಾಡಿದ್ರು ನನ್ಗೆ ಯಾಕೆ ವರ್ಕ್ ಆಗ್ತಿಲ್ಲ? ಆರ್ ಡು ಯು ವಾಂಟ್ ಟು ಲರ್ನ್? ಟೇಕ್ ಸ್ಮಾಲ್ ಸ್ಟೆಪ್ಸ್. ದೊಡ್ಡ ಸ್ಟೆಪ್ಸ್ ಬೇಕಿಲ್ಲ. ಟೇಕ್ ಸ್ಮಾಲ್ ಸ್ಟೆಪ್ಸ್ ಇಂದ ಕಲ್ತ್ಕೊಬಹುದು. ಬಿ ಕನ್ಸಿಸ್ಟೆಂಟ್, ಬಿ ಟ್ರೂ ಟು ಯೋರ್ ಸೆಲ್ಫ್. ಹೀಲಿಂಗ್ isn't just a perfect practice or doing everything at once. ಎಲ್ಲ ಒಂದೇ ಸಲ ಏನ್ ಮಾಡಷ್ಟು ಬೇಕಿಲ್ಲ. ಸ್ಮಾಲ್ ಸ್ಟೆಪ್ಸ್ ನಲ್ಲಿ it's about tiny daily steps that reconnects you to your mind, your heart and your soul. Start with few minutes of meditation. Repeat a mantra that resonates with you, and try a gentle EFT tapping for getting stuck emotions and release them. The most important, be gentle with yourself. Healing is a journey, not a race. Every time you pause, take a breath, reconnect madi. You are remembering your own inner power. The most beautiful transformation anyone can experience is realizing the light you have been searching for is always been with you. And why do you want to give that power away to anybody? ನಿನ್ನಲ್ಲಿದೆ, ನಿಮ್ಮಲ್ಲಿದೆ. ಯಾಕೆ ಇನ್ನೊಬ್ರಿಗೆ ಹೇಳ್ತೀರಾ ಅದು ಮಾಡೋದಕ್ಕೆ, ಇದು ಮಾಡೋದಕ್ಕೆ? Why are you giving that away? Go inside yourself. Start with you. You can accomplish ಏನ್ ಬೇಕಾದ್ರೂ, ಬೀಟ್ ವರ್ಕ್ ನಲ್ಲಿ, ಹೆಲ್ತ್ ನಲ್ಲಿ, ರಿಲೇಶನ್ಶಿಪ್, ಕರಿಯರ್, ಮನಿ ನಲ್ಲಿ. You can accomplish anything, but that will only start when you start healing your inner self. ಅಲ್ವಾ? We all grew up with trauma one way or the other, but we all have to forgive where that trauma came from. Even if our parents said, for example, ನಾವು ರ್ಯಾಂಕಿಂಗ್ ಬಗ್ಗೆ ಮಾತಾಡ್ತಿದ್ರಲ್ಲ, ರ್ಯಾಂಕ್ ತೆಗೆದ್ರೇನೆ ನೀನ್ ಇಂಪಾರ್ಟೆಂಟು, ಅವ್ರ ಮನೇಲಿ ರ್ಯಾಂಕ್ ತರ್ತಿದಾರೆ, ಇವ್ರ ಮನೇಲಿ ತೆಗಿತಿದಾರೆ, ನೀನ್ ಯಾಕೆ ಬರ್ತಿಲ್ಲ? ಅದೆಲ್ಲ ನಮ್ಗೆ ಬಂದ್ಬಿಟ್ಟಿದೆ. ಯಾಕಂದ್ರೆ ನಾವ್ ಅದ್ ಕೇಳಿ ಕೇಳಿ ನಾನು ಇವಾಗ ತೆಗಿದೇ ಇದ್ರೆ ಹಂಗೆ ಆಗತ್ತೆ. ವಿ ಹ್ಯಾವ್ ಟು ಚೇಂಜ್ ದಟ್. ಯಾಕಂದ್ರೆ ಫ್ಯೂಚರ್ ಜನರೇಷನ್ ನಾವ್ ಅದ್ ಹೇಳ್ಕೊಟ್ರೆ ಲೈಫ್ ವಿಲ್ ಗೋ ಆನ್ ಆಸ್ ಇಟ್ಸ್ ಡನ್. So slowly, if we can change, ನಾವ್ ಇಲ್ಲಿಗೆ ಸ್ಟಾಪ್ ಮಾಡಿ ಇಲ್ಲಿಗೆ ಚೇಂಜ್ ಮಾಡಿದ್ರೆ ಆ ಫ್ಯೂಚರ್ಗೂ ನಾವು ಬದಲಾಯಿಸಬಹುದು. So you don't have to see so many mental health issues. You don't have to see so many depressions, traumas taking forward. Start with you. ಇನ್ನೊಬ್ರಿಗೆ ಹೆಲ್ಪ್ ಮಾಡಕ್ ಮುಂಚೆ ನಿಮ್ಮನ್ನ ನೀವ್ ಹೆಲ್ಪ್ ಮಾಡ್ಕೊಳ್ಳಿ. I know ವಿಹಾನ್, ನೀವು ಸುಮಾರು ಸಲಿತ you've talked about water technique and Masaru Emoto ಬಗ್ಗೆ. Please, ಅದೇ ತರ, if you don't want to do the water technique, I did it for, I love orchids, flower. Nan plant ಹೊಂದಿತ್ತು, ಯಾರೋ ಕೊಟ್ಟಿದ್ದು. I said I love you to it all the time, and it literally grew from a dying plant to like it's just blossoming. I can't even tell you. Nan picture ಕಳಿಸ್ತೀನಿ ನಿಮ್ಗೆ. It really does work. So heal your inner self. Give yourself love. It's important.
ಯು ಕ್ಯಾಂಟ್ ಹೆಲ್ಪ್, ಯಾರನ್ನೂ ಹೆಲ್ಪ್ ಮಾಡಕ್ಕಾಗೋದಿಲ್ಲ. ನಿಮ್ಮನ್ನ ನೀವ್ ಹೆಲ್ಪ್ ಮಾಡ್ಕೊಂಡಿದ್ದು ಯಾರನ್ನೂ ಹೆಲ್ಪ್ ಮಾಡಕ್ಕಾಗಲ್ಲ. ನಾವ್ ಹೇಳ್ಬೋದು, ಎಲ್ಲಾರ್ಗು ಹೇಳ್ಬೋದು, ಕೊನೆಯಲ್ಲಿ ನೀನ್ ಕೂತ್ಕೊಂಡು ಹತ್ಕೊಂಡ್ರೆ ಕತ್ಲೆನಲ್ಲಿ, ವಾಟ್ಸ್ ದ ಪಾಯಿಂಟ್? You, Correct. if you are happy, everybody will be happy. Nobody will need anything. You start with you. That's what that's what I want to spread through love and through meditation is what I teach. So thank you. ಸೂಪರ್. ಅಂದ್ರೆ ಮೊದಲು ಕೆಲಸ ಮಾಡ್ಬೇಕಾಗಿರೋದು ನಮ್ಮ ಮೇಲೆ. ಮತ್ತೆ ಅದೇ ಒಂದು ಅದ್ಭುತವಾದ ವಿಷಯ ಅಶ್ವಿನಿ ಅವ್ರು ಹೇಳಿದ್ ಏನಪ್ಪಾ ಅಂದ್ರೆ, ಅಫ್ಕೋರ್ಸ್ ಈ ಹೀಲಿಂಗ್ ಎಲ್ಲ ನೀವು ಏನಕ್ ಮಾಡ್ಬೇಕು ಅಂತ ಕೇಳಿದ್ರೆ, ನಾವು ಖುಷಿಯಾಗಿದೀವ, ಹೀಗೆ ಈಗ ಹೇಗ್ ಬಾಳ್ತಾ ಇದೀವೋ ಹಾಗೆ ಬಾಳೋದು ಓಕೆನಾ, ಅಥವಾ ನಮ್ಮ ಜೀವನದ ಒಂದು ಕ್ವಾಲಿಟಿನ ನಾವು ಇಂಪ್ರೂವ್ ಮಾಡ್ಕೋಬೇಕಾ, ನಮ್ಮನ್ನ ನಾವು ಕೇಳ್ಕೋಬೇಕು. ಇಲ್ಲ ನಾನು ಇನ್ನೂ ಖುಷಿಯಾಗಿ ಬಾಳ್ಬೋದು, ಇನ್ನೂ ನಾನು ಚೆನ್ನಾಗಿ ಬಾಳ್ಬೇಕು ಅನ್ನೋ ಒಂದು ಆಸೆ ಇದ್ರೆ ಅದಕ್ಕೆ ಇದು ಒಂದು ಹೂಡಿಕೆ ಅಷ್ಟೇ. ಬಟ್ ಬಹಳ ಮುಖ್ಯವಾಗಿ ಅವ್ರು ಹೇಳಿದ್ ಏನಪ್ಪಾ ಅಂದ್ರೆ, ನಮ್ಮ ತಂದೆ ತಾಯಿ ನಮ್ಮನ್ನ ಹೇಗ್ ಬೆಳೆಸಿದ್ರು, ಹೇಗೆಲ್ಲ ಹೇಳ್ಕೊಟ್ರೋ, ಅದರಿಂದ ನಾವು ಇವತ್ತು ಏನೆಲ್ಲ ಅಫ್ಕೋರ್ಸ್ ಎಷ್ಟೊಂದು ಒಳ್ಳೆ ವಿಷಯಗಳು ಇರುತ್ತೆ, ಬಟ್ ಎಲ್ಲೆಲ್ಲ ನಮ್ಗೆ ಅದು ಟ್ರಾಮಾಗಳು, ಸಮಸ್ಯೆಗಳು ಏನಾಗಿದೆ, ಅದು ಮತ್ತೆ ನಮ್ಮ ಮುಂದಿನ ಪೀಳಿಗೆಗೂ ಅದನ್ನ ನಾವು ಕೊಡೋದ್ರ ಬದಲು ನಾವು ನಮ್ಮ ಮೇಲೆ ಕೆಲಸ ಮಾಡಿದಾಗ ಮುಂದಿನ ಪೀಳಿಗೆ ಇನ್ನೂ ಸಂತೋಷವಾಗಿ, ಇನ್ನೂ ಖುಷಿಯಾಗಿ ಬಾಳೋದಕ್ಕೆ ನಮ್ಮಿಂದ ಒಂದು ಕೊಡುಗೆ ಆದಂಗ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಗೆಳೆಯರೆ, ಯಾರೆಲ್ಲ ಈ ಪಾಡ್ಕಾಸ್ಟ್ ಕೇಳಿಸ್ಕೊಳ್ತಾ ಇದ್ದೀರಾ, ಇದೇನ್ ತುಂಬಾ ಅವ್ರು ಇನ್ನೊಂದು ಮಾತು ಹೇಳಿದ್ರು ಅಶ್ವಿನಿ ಅವರು, ಏನು ಅಂದ್ರೆ, ನೀವು ಇಡೀ ದಿನ ಮಾಡ್ಬೇಕು ಅಂತಿಲ್ಲ, ಮತ್ತೆ ಹೀಲಿಂಗ್ ಅಂದ್ರೆ ಒಂದೇ ದಿನ ಎಲ್ಲಾ ಮಾಡ್ಬೇಕು ಅಂತಾನೂ ಇಲ್ಲ. ಸಣ್ಣ ಸಣ್ಣ ಅಭ್ಯಾಸಗಳು ಆದ್ರೆ ಸತತವಾಗಿ ಮಾಡ್ಬೇಕು, ಕನ್ಸಿಸ್ಟೆಂಟ್ ಆಗಿ ಮಾಡ್ಬೇಕು. ನಾನು ಯಾವಾಗ್ಲೂ ಈ ಉದಾಹರಣೆ ಕೊಡ್ತೀನಿ, ಹಲ್ಲುಜ್ಜೋದು. ನಾವು ಒಂದ್ 2 ನಿಮಿಷ ದಿನದಲ್ಲಿ ಹಲ್ಲುಜ್ಜೋದಕ್ಕೆ ಸ್ಪೆಂಡ್ ಮಾಡ್ತೀವಿ, ಬೆಳಗ್ಗೆ ಒಂದು 2 ನಿಮಿಷ, ಸಂಜೆ ಒಂದು 2 ನಿಮಿಷ. ಆದ್ರೆ ಅದು ಒಂದು ಅಭ್ಯಾಸದಿಂದ ಈ ಹಲ್ಲು, ಈ ಬಾಯಿ ನಮ್ಮ ಜೊತೆ ಜೀವನ ಪೂರ್ತಿ ಟ್ರಾವೆಲ್ ಮಾಡುತ್ತೆ. ಅದೇ ರೀತಿ ಸ್ವಲ್ಪ ಹೊತ್ತು ಪ್ರತಿದಿನ ನಾವು ನಮ್ಮ ಮನಸ್ಸಿಗೆ, ನಮ್ಮ ಮನಸ್ಸಿನ ಸ್ಥಿತಿಗೆ ನಾವು ಇನ್ವೆಸ್ಟ್ ಮಾಡಿದ್ರೆ ಇಡೀ ಜೀವನ ನಾವು ಇನ್ನೂ ಖುಷಿಯಾಗಿ, ಇನ್ನೂ ಆನಂದವಾಗಿ, ಇನ್ನೂ ಉತ್ತಮ ಮಟ್ಟದಲ್ಲಿ ಬಾಳ್ಬೋದು. ಸೊ ಅದನ್ನೇ ಅಶ್ವಿನಿ ಅವರು ಕೂಡ ಇಷ್ಟೊತ್ತು ಬಹಳ ಉದಾಹರಣೆಗಳ ಮುಖಾಂತರ ಹೇಳ್ಕೊಟ್ರು. ಸೊ ಇದೆಲ್ಲರಿಗೂ ಅರ್ಥ ಆಗಿದೆ ಅನ್ಸುತ್ತೆ. ಸೊ ಅಶ್ವಿನಿ ಅವರೇ, ನನಗೆ ಅಶ್ವಿನಿ ಅವ್ರ ಜೊತೆ ನಾನು ಫಸ್ಟ್ ಟೈಮ್ ಮಾತಾಡಿದಾಗ ನನಗ್ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಏನಪ್ಪಾ ಅಂದ್ರೆ, ಅವರ ಒಂದು ಅಫ್ಕೋರ್ಸ್ ಅಮೆರಿಕನಲ್ಲಿ 30 ವರ್ಷದ ಮೇಲೆ ಅವರು ಜೀವನ ನಡೆಸಿರೋದ್ರಿಂದ ಆ ಒಂದು ಆಕ್ಸೆಂಟ್, ಆ ಒಂದು ಸ್ಟೈಲ್ ಆಫ್ ಸ್ಪೀಕಿಂಗ್ ನನಗ್ ಸಿಕ್ಕಾಪಟ್ಟೆ ಪರ್ಸನಲಿ ಇಷ್ಟ. ಆದ್ರೆ ಸ್ವಲ್ಪ ಜನಕ್ಕೆ ಇಂಗ್ಲಿಷ್ ಅರ್ಥ ಆಗಲ್ಲ ಅನ್ನೋರಿಗೆ ಸ್ವಲ್ಪ ಅವ್ರು ಮಾತಾಡಿದಾಗ ಎಷ್ಟೊಂದು ವಿಷಯ ಅರ್ಥ ಆಗದೆ ಹೋಗಿರ್ಬೋದು. ಬಟ್ ಅವರ ಹೇಳಿದ ವಿಷಯಗಳು ಇದೆಲ್ಲ ನಾವು ಮತ್ತೆ 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 ನಮ್ಮ ಕಮ್ಯುನಿಟಿನಲ್ಲಿ ಮಾತಾಡಿರೋದೆ. ಸೊ ಎಲ್ಲರಿಗೂ ಅದು ಬಹಳ ಒಂದು ಅರ್ಥಪೂರ್ಣ ಒಂದು ಸಂದರ್ಶನ ಆಯ್ತು ಅಂತ ಅಂದ್ಕೊಳ್ತೀನಿ. ನನಗಂತೂ ಬಹಳ ಖುಷಿ ಆಯ್ತು ಅಶ್ವಿನಿ ನಿಮ್ಮ ಜೊತೆ ಮಾತಾಡಿ. ಸೊ ಆದಷ್ಟು ಬೇಗ ಮತ್ತೊಂದು ಸಂಚಿಕೆನಲ್ಲಿ ಸಿಗೋಣ. ಗೆಳೆಯರೇ, ನೀವೆಲ್ಲ ಅವ್ರಿಗೆ ಒಂದು ಥ್ಯಾಂಕ್ ಯು ಹೇಳ್ಬೋದಾ ಚಾಟ್ ಬಾಕ್ಸ್ ನಲ್ಲಿ? ಎಲ್ಲರೂ ಯಾರೆಲ್ಲ ಇಷ್ಟೊತ್ತು ಅಫ್ಕೋರ್ಸ್ ನಮ್ಮ ಪ್ರತಿ ಸಂಚಿಕೆ ನಾವು ಮಾಡುವಾಗ್ಲೂ ಬಹಳಷ್ಟು ಜನ ಬಂದು ಅದ್ಭುತವಾಗಿ ಈ ಸೆಷನ್ಗಳನ್ನ ಅಟೆಂಡ್ ಮಾಡಿ, ಮತ್ತೆ ನಾವು ಯೂಟ್ಯೂಬ್ ನಲ್ಲಿ ವಿಡಿಯೋ ಹಾಕಿದಾಗ್ಲೂ ಬಹಳಷ್ಟು ಜನ ನೋಡ್ತಿದ್ದೀರಾ. ಸೊ ಅಶ್ವಿನಿ ಅವ್ರನ್ನ ಕೂಡ ನಾನು ಮಾತಾಡಿಸಿ ಅವರ ಒಂದು ನಂಬರ್ ಅಥವಾ ಇನ್ಸ್ಟಾಗ್ರಾಮ್ ಐಡಿನೋ ಏನೋ ಒಂದು ಶೇರ್ ಮಾಡ್ತೀನಿ. ಸೊ ಯಾರಾದ್ರೂ ಅಶ್ವಿನಿ ಅವರಿಂದಾನೇ ಕೋಚಿಂಗ್ ತಗೋಬೇಕು ಅನ್ಕೊಂಡ್ರು ನೀವು ಕನೆಕ್ಟ್ ಮಾಡ್ಕೋಬಹುದು. ಸೊ ಅಶ್ವಿನಿ ಅವರೇ, thanks a lot for joining and sharing your perspective, sharing your knowledge. ಸೊ ಬಹಳಷ್ಟು ಜನಕ್ಕೆ ಅದರಿಂದ ಉಪಯೋಗ ಆಗತ್ತೆ ಅಂತ ನಂಬ್ತೀನಿ. ಏನು ಅಂದ್ರೆ, ಅದೇ ನಮ್ಮ ಜನರ ಜೊತೆನೆ ಮಾತಾಡಿ ಒಂದು ಐಡಿಯಾ ಇಟ್ಕೊಳ್ಳೋದಕ್ಕೂ, ಲಾಸ್ ಆಂಜಲಸ್ ಅಲ್ಲಿ ಒಬ್ರು ಕೂತ್ಕೊಂಡು ಅವರು ಕೂಡ ಇದೆಲ್ಲದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಇದೆಲ್ಲವನ್ನು ಹೇಳ್ಕೊಡ್ತಾ ಇದ್ದಾರೆ ಅಂದಾಗ ಜನಕ್ಕೊಂದು ಇನ್ನಷ್ಟು ಅದರ ಬಗ್ಗೆ ಒಂದು ಸ್ಫೂರ್ತಿ ಬರುತ್ತೆ, ಒಂದು ಉತ್ಸಾಹ ಬರುತ್ತೆ, ಒಂದು ನಂಬಿಕೆ ಬರುತ್ತೆ ಅನ್ನೋದು ನನ್ನ ಒಂದು ಯೋಚನೆ. ಸೊ ಧನ್ಯವಾದಗಳು ಅಶ್ವಿನಿ ಅವರೇ. ಥ್ಯಾಂಕ್ಸ್ ಅ ಲಾಟ್ ಫಾರ್ ಬೀಯಿಂಗ್ ಹಿಯರ್. Thank you, Vihan, for inviting me. Thank you for your beautiful audience. And I really appreciate that you sought out to me. And first of all, now connect ಮಾಡಿ ತುಂಬಾ I'm grateful. I had seen you on the calls and ನೀವ್ ಹಿಂದಗಡೆ ರಾಜ್ಕುಮಾರ್ ಪಿಕ್ಚರ್ ಹಾಕಿದ್ರಿ. I was like, oh, definitely ಅವ್ರು ಕನ್ನಡದವರು ಕನೆಕ್ಟ್ ಆಗ್ಬೇಕಂತಿತ್ತು. So through Sam, we connected and I'm really grateful. ನಾನ್ ಬೆಂಗಳೂರು ಬಂದಾಗ we met. That was the big thing. And then adrinda this came out and I'm grateful you invited me to be part of your community and see that. And I hope you grow and transform millions of life because you are seeing that. I'm seeing that when people are answering, putting out their transformation videos. Thank you, Vihan, for doing that. The parting idu helbekandre,
we can't change anybody. We can only change ourselves. ನಾವ್ ಬದ್ಲಾದಂಗೆ ಎಲ್ಲಾರು ನಮ್ ಪಕ್ಕದಲ್ಲಿ ನಮ್ ಸುತ್ತಮುತ್ತ ಬದ್ಲಾಗ್ತಾರೆ. So start with yourself. If nobody has said this to you, I love you. I love every one of you today. Thank you for being here. Thank you for showing love, and thank you for showing love to yourself. That's important. So thank you, Vihan. I really appreciate your time. Thank you. ಥ್ಯಾಂಕ್ ಯು ಅಶ್ವಿನಿ. ಸೊ ಗೆಳೆಯರೇ, ಎಲ್ಲರೂ ಅಶ್ವಿನಿ ಅವ್ರು ಕೊನೆಯದಾಗಿ ಹೇಳಿದ್ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೋತೀನಿ. ಯಾರು ನಿಮ್ಗೆ ಹೇಳಿಲ್ಲ ಅಂದ್ರೆ ನಾನ್ ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ ಅಂದ್ರು. ಸೊ ನೀವು ಕೂಡ ನಿಮ್ಮ ಪ್ರೀತಿಯನ್ನ ಅಶ್ವಿನಿ ಅವ್ರಿಗೆ ತೋರಿಸ್ಬೋದು. ಮತ್ತೆ ಮುಖ್ಯವಾಗಿ ನೀವು ನಿಮ್ಮ ಪ್ರೀತಿಯನ್ನ ತೋರಿಸ್ಬೇಕು. ಅದೇ ಅಶ್ವಿನಿ ಅವ್ರು ಕೊನೆಯದಾಗಿ ಹೇಳಿದ ಮಾತು, ನಮ್ಮನ್ನ ನಾವು ಪ್ರೀತಿಸಬೇಕು, ನಮ್ಮನ್ನ ನಾವು ಸಂಪೂರ್ಣವಾಗಿ ಸ್ವೀಕರಿಸಬೇಕು ಅಂತ. ಗೆಳೆಯರೇ, ಹೀಲಿಂಗ್ ಒಂದು ಅದ್ಭುತವಾದ ವಿಷಯ. ನಮ್ಮ ಅಶ್ವಿನಿ ಅವರು ಎಲ್ಲೋ ಒಂದ್ ಕಡೆ ಹೇಳಿದ್ರಲ್ವಾ, ನಾವು ದೇಹದಲ್ಲಿ ಮನಸ್ಸಿನಲ್ಲಿ ನಕಾರಾತ್ಮಕತೆಯನ್ನ ತುಂಬಿಕೊಂಡು ಅದು ಸಮಸ್ಯೆಗಳಾಗಿ ಜೀವನದಲ್ಲಿ ಮ್ಯಾನಿಫೆಸ್ಟ್ ಆದಾಗ, ಅದರಿಂದ ಕಾಯಿಲೆಗಳು ಬಂದಾಗ ಅದನ್ನ ನಾವು ಸರಿ ಮಾಡ್ಕೊಳ್ಳೋದಕ್ಕೆ ಒದ್ದಾಡೋ ಬದಲು ಸ್ವಲ್ಪ ಹೊತ್ತು ನಮ್ಮ ಮೇಲೆ ನಾವು ಪ್ರತಿದಿನ ಕೆಲಸ ಮಾಡ್ತಾ ಹೋದ್ರೆ, ಈ ಹೀಲಿಂಗ್ ಅನ್ನ ಮಾಡ್ತಾ ಹೋದ್ರೆ ಜೀವನದ ಗುಣಮಟ್ಟ ಹೆಚ್ಚುತ್ತಾ ಹೋಗುತ್ತೆ. ಜೀವನ ಬಹಳ ಅದ್ಭುತವಾಗಿರುತ್ತೆ, ಬಹಳ ಸಂತೋಷಕರ ಪಯಣ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ಈ ಒಂದು ಸಂದರ್ಶನದ ಮುಖಾಂತರ ಹೀಲಿಂಗ್ ಬಗ್ಗೆ ಇನ್ನಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಂಬ್ತೀನಿ. ಸೊ ಯಾರೆಲ್ಲ ನಮ್ಮ 3 ದಿನಗಳ ಫ್ರೀ ಹೀಲಿಂಗ್ ಬೂಟ್ ಕ್ಯಾಂಪ್ ಈಗಾಗಲೇ ಅಟೆಂಡ್ ಮಾಡಿದೀರಾ, 3 ತಿಂಗಳ ಹೀಲಿಂಗ್ ಕ್ಲಬ್ ಜಾಯ್ನ್ ಆಗಿ, ಯಾರೆಲ್ಲ ಏನೋ ಒಂದು ತುರ್ತು ಪರಿಸ್ಥಿತಿನಲ್ಲಿ ವಿಹಾನ್ ನನಗೆ ಸಹಾಯ ಬೇಕು ಅಂತಿದ್ದೀರಾ, ನಿಮ್ಗೆ ನಾನು 1-on-1 ಲೈಫ್ ಕೋಚಿಂಗ್ ಕೂಡ ಮಾಡ್ತೀನಿ, ನೀವು ಜಾಯ್ನ್ ಆಗ್ಬೋದು. ಬಟ್ ಈ ಒಂದು ಸಜ್ಜನರ ಸಂಘ ಏನಿದೆ, ಇದರಲ್ಲಿ ಮೊದಲು ನೀವು ಬಂದು ಸೇರ್ಕೊಳ್ಳಿ. ಯಾಕಂದ್ರೆ ಈ ಎಲ್ಲಾ ವಿಷಯಗಳ ಬಗ್ಗೆ ನಾವು ಒಬ್ಬರೇ ಪ್ರಯತ್ನ ಪಡೋದಕ್ಕಿಂತ ಒಂದು ಸಂಘದ ಜೊತೆ ಕೆಲಸ ಮಾಡಿದಾಗ ಬಹಳ ಸುಲಭ ಆಗ್ಬಿಡುತ್ತೆ. ಸೊ ನಮ್ಮ 3 ತಿಂಗಳ ಹೀಲಿಂಗ್ ಕ್ಲಬ್ ಸತತವಾಗಿ ನಡೀತಾ ಇರುತ್ತೆ. ಮತ್ತೆ 3 ದಿನಗಳ ಫ್ರೀ ಹೀಲಿಂಗ್ ಬೂಟ್ ಕ್ಯಾಂಪ್ ಕೂಡ ಆದಷ್ಟು ಬೇಗ ನೆಕ್ಸ್ಟ್ ಬ್ಯಾಚ್ ಆಗುತ್ತೆ. ಸೊ ಯಾರಿಗೆಲ್ಲ ಆಸಕ್ತಿ ಇದೆ ಅಲ್ಲಿ ಖಂಡಿತ ಜಾಯ್ನ್ ಆಗಿ. ಹೋಪೋನೋಪೋನೋ ಬಗ್ಗೆ ಅಶ್ವಿನಿ ಅವರು ಬಹಳಷ್ಟು ಅದ್ಭುತವಾದ ಫಲಿತಾಂಶಗಳನ್ನ ಶೇರ್ ಮಾಡ್ಕೊಂಡ್ರು. ಸೊ ಯಾರೆಲ್ಲ ಇನ್ನೂ ಹೋಪೋನೋಪೋನೋ ಮಾಡ್ತಾ ಇಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಬಹಳಷ್ಟು ವಿಡಿಯೋಗಳಿದೆ, ನೋಡಿ ತಿಳ್ಕೊಳ್ಳಿ, ಮಾಡೋದಕ್ಕೆ ಶುರು ಮಾಡಿ. ಒಂದು ಫ್ಲೈಟ್ ಟಿಕೆಟ್ ಅಪ್ಗ್ರೇಡ್ ಸಿಕ್ತು, ಎಕಾನಮಿಯಿಂದ ಬಿಸ್ನೆಸ್ ಕ್ಲಾಸ್ಗೆ ಅಪ್ಗ್ರೇಡ್ ಸಿಕ್ತು, ಮತ್ತೆ ಒಂದು ಇವೆಂಟ್ ಅಲ್ಲಿ $100 ಅಂದ್ರೆ ಇದು ಸಣ್ಣ ಮೊತ್ತ ಏನಲ್ಲ, ಒಂದು 7,000-8,000 ರೂಪಾಯಿ ಅವ್ರಿಗೆ ಅಪ್ಗ್ರೇಡ್ ಫ್ರೀ ಆಗಿ ಕೊಟ್ಟಿದ್ದಾರೆ ಅನ್ನೋದು ಅಷ್ಟು ಸುಲಭವಾದ ವಿಷಯ ಅಲ್ಲ. ಮತ್ತೆ ತನ್ನ ಮಗನಿಗೆ ಒಂದು ಅದ್ಭುತವಾದ ಒಂದು ಫಲಿತಾಂಶ ಕೂಡ ಅಶ್ವಿನಿ ಅವರು ಶೇರ್ ಮಾಡಿದ್ರು. ಇದೇ ರೀತಿ ನಮ್ಮ ಕಮ್ಯುನಿಟಿನಲ್ಲೂ ಬಹಳಷ್ಟು ಜನಕ್ಕೆ ಬಹಳಷ್ಟು ಫಲಿತಾಂಶಗಳು ಈ ಹೋಪೋನೋಪೋನೋ ಇಂದ ಸಿಕ್ಕಿದೆ. ಹಾಗಾಗಿ ಅದನ್ನ ಪ್ರತಿಯೊಬ್ಬರು ಬಳಸ್ಕೋಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಮತ್ತೆ ಎಲ್ಲರೂ ಖಂಡಿತ ಈ ವಿಡಿಯೋವನ್ನ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ, ಇನ್ನು ಬಹಳಷ್ಟು ಜನಕ್ಕೆ ಈ ವಿಷಯಗಳ ಬಗ್ಗೆ ನಾವು ಕನ್ನಡಿಗರಿಗೆ ತಿಳಿಸೋಣ. ಯಾಕಂದ್ರೆ ನಮ್ಮ ಗುರುಗಳ ಉದ್ದೇಶ ಹೀಲಿಂಗ್ ಆಕರ್ಷಣೆಯ ನಿಯಮ, ಇದು ನಮ್ಮ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಇದರ ಒಂದು ಫಲಿತಾಂಶ ಸಿಗ್ಬೇಕು ಅನ್ನೋದು. ಸೊ ಅದಕ್ಕೆ ನೀವೆಲ್ಲರೂ ನಿಮ್ಮ ಕಡೆಯಿಂದ ಏನ್ ಮಾಡೋದಕ್ಕಾಗುತ್ತೋ ಈ ವಿಡಿಯೋಗಳನ್ನ ನಿಮ್ಮ ಸ್ಟೋರಿನಲ್ಲಿ, ಸ್ಟೇಟಸ್ ಗಳಲ್ಲಿ, ಮತ್ತೆ ಎಲ್ಲೆಲ್ಲಾಗುತ್ತೋ ಅಲ್ಲೆಲ್ಲ ಶೇರ್ ಮಾಡಿ, ನಿಮ್ಮ ಬಂಧು ಮಿತ್ರರಲ್ಲಿ ಎಲ್ಲಾ ಕಡೆ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ನಾನು ಮುಂದಿನ ವಾರ ಮತ್ತೊಂದು ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್. ಧನ್ಯವಾದಗಳು ಗೆಳೆಯರೆ. Thank you.